ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ತಿರುಪತಿಯಲ್ಲಿ ಆಗಿರುವಂಥ ಒಂದು ಘಟನೆ ಇದೆಯಲ್ಲ, ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಹಜವಾಗಿ ಆ ಘಟನೆ ಆದ ನಂತರ ಈಗ ಭಕ್ತರಲ್ಲಿ ಆತಂಕ ಹೆಚ್ಚಳ ಆಗ್ತಾ ಇದೆ. ಭದ್ರತೆ ಇಲ್ಲ ಅನ್ನೋದು, ಸುರಕ್ಷತೆ ಇಲ್ಲ ಅನ್ನೋದು. ಸೊ ಹಂಗಾದ ಮೇಲೆ ಯಾವ ರೀತಿಯಾಗಿ ಆ ತಿರುಪತಿಯಲ್ಲಿ ಆಗಿರುವಂಥ ಕಾಲ್ತುಳಿತದ ಪ್ರಕರಣದಿಂದ 6 ರಿಂದ 7 ಜನ ಭಕ್ತಾದಿಗಳು ಸಾವನ್ನಪ್ಪಿದ್ದಾರೆ. ಸೊ ಈಗ ದೇವಸ್ಥಾನಗಳಿಗೆ ಹೋಗೋಕ್ಕೂ ಕೂಡ ಭಕ್ತಾದಿಗಳು ಭಯ ಪಡ್ತಾ ಇದ್ರು ಕೂಡ. ಮೊನ್ನೆ ಏನು ವೈಕುಂಠ ಏಕಾದಶಿ ಇತ್ತಲ್ಲ, ಆದರೂ ಕೂಡ ಜನ ಸೇರಿದ್ರು. ಸೊ ಹಂಗಾಗಿ ಈಗ ಪ್ರಮುಖವಾಗಿ ಮುಜರಾಯಿ ದೇವಸ್ಥಾನಗಳಲ್ಲಿ ಸರ್ಕಾರದಿಂದ ಯಾವ ರೀತಿಯಾಗಿ ಭದ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ, ಭಕ್ತಾದಿಗಳು ಬಂದು ದರ್ಶನವನ್ನು ಪಡೆದು ಸೇಫ್ ಆಗಿ ವಾಪಸ್ ಹೋಗಬೇಕು ಅಂತಂದರೆ ದೇವಸ್ಥಾನ ಆಗಿರ್ಬೋದು ಅಥವಾ ದೇವಸ್ಥಾನದ ಆಡಳಿತ ಮಂಡಳಿ ಯಾವ ರೀತಿಯಾಗಿ ಸುರಕ್ಷತೆಯನ್ನು ತೆಗೆದುಕೊಳ್ಬೇಕು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ದೇವಾಲಯ ಭಕ್ತರಿಗೆ ಅಭದ್ರತೆ. ತಿರುಪತಿಯಲ್ಲಿ ನಡೆದಿರುವಂತಹ ಕಾಲ್ತುಳಿತದ ಪ್ರಕರಣದಿಂದಾಗಿ ಸಹಜವಾಗಿ ಈಗ ಭಕ್ತರಿಗೆ ಆತಂಕ ಇದೆ. ಸೊ ಈಗ ಇರುವಂಥ ಪ್ರಶ್ನೆ, ಭಕ್ತರಿಗೆ ಸುರಕ್ಷತೆ ಯಾವ ರೀತಿಯಾಗಿ ಇರಬೇಕು ಅಂತೇಳಿ. ದೇವರು ಅಂಥೇಳಿ ನಂಬಿದ್ರೂ ಕೂಡ ಅಲ್ಲಿ ಭಕ್ತಾದಿಗಳು ಹೋಗಿ ಈ ರೀತಿಯಾಗಿ ಕಾಲ್ತುಳಿತನೋ ಮತ್ತೊಂದು ಬೇರೆ ಬೇರೆ ರೀತಿಯಾಗಿ ಭಕ್ತಾದಿಗಳು ಸಾವನ್ನಪ್ತಾರೆ, ಪ್ರಾಣವನ್ನು ಕಳೆದುಕೊಳ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ಬೇಸರ, ಆತಂಕ ಇದ್ದೇ ಇರುತ್ತೆ. ಸೊ ಹಂಗಾಗಿ ದೇವಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನು ಕೊಡಬೇಕಾಗತ್ತೆ, ಪ್ರಮುಖವಾಗಿ ಭಕ್ತಾದಿಗಳಿಗೆ ಮುಂಜಾಗ್ರತಾ ಕ್ರಮವಾಗಿ. ಅಂದರೆ ಈ ರಶ್ ಏನಿರುತ್ತಲ್ಲ ಅದನ್ನು ಕಡಿಮೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದು ಪ್ರಮುಖ ಇರುವಂಥ ಅಂಶ. ಈಗ ಪದೇ ಈ ರೀತಿ ಘಟನೆ ಆಗ್ತಾ ಇದೆ. ಕೇವಲ ದೇವಸ್ಥಾನ ಅಷ್ಟೇ ಅಲ್ಲ, ಬೇರೆ ನೋಡಿದ್ದೀವಿ ನಾವು. ಅಂದರೆ ಮೊನ್ನೆ ಯಾವುದೋ ಸಿನಿಮಾದ ಪ್ರೀಮಿಯರ್ ಶೋ ಇದ್ದಾಗ ಅಲ್ಲಿ ಸಾಕಷ್ಟು ಜನ ಸೇರಿದ್ರು, ಅಲ್ಲಿ ಭದ್ರತೆ ಇರಲಿಲ್ಲ, ಅಲ್ಲೂ ಕೂಡ ಸಾವು ನೋವು ಆಯಿತು. ಸೊ ಈ ರೀತಿಯ ಘಟನೆಗಳು ಪದೇ ಆಗ್ತಾ ಇದ್ರು ಕೂಡ ಯಾಕೆ ಭದ್ರತೆ ಕಡೆ ಗಮನ ಕೊಡ್ತಾ ಇಲ್ಲ ಅಂಥೇಳಿ. ಸೊ ಪ್ರಮುಖವಾಗಿ ದೇವಸ್ಥಾನ ಅಂತ ಬಂದಾಗ ಯಾಕೆ ಹಿಂಗಾಗ್ತಾ ಇದೆ ಅಂತ. ಸೊ ದೇಗುಲಕ್ಕೆ ಹೋಗುವಂಥ ಭಕ್ತರಿಗೆ ಸಹಜವಾಗಿ ಈಗ ಸುರಕ್ಷತೆ ಕಾಡ್ತಾ ಇರುವಂಥದ್ದು. ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನಕ್ಕೆ ಹೋಗುವಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಅಲ್ಲಿ ಭದ್ರತೆ ಇರೋದಿಲ್ಲ. ಅಂದರೆ ಈಗ ಆನ್ಲೈನ್ ಬುಕ್ಕಿಂಗ್ ಇದ್ದರೆ ಬೆಟ್ರ್ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಯಾವುದೇ ರೀತಿಯಾಗಿ ಆನ್ಲೈನ್ ಆದರೆ ಅಲ್ಲಿ ಅಂಕಿ ಸಂಖ್ಯೆಗಳು ಇರುತ್ತೆ, ಎಷ್ಟಕ್ಕೆ ದರ್ಶನ ಇರುತ್ತೆ, ಎಷ್ಟು ಮಂದಿ ಬರ್ತಾರೆ, ಎಷ್ಟು ಜನ ಭಕ್ತಾದಿಗಳು ಇರ್ತಾರೆ, ಆವಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಅಂತೂ ಇರುತ್ತೆ. ಈ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದಾಗಿ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಭಕ್ತಾದಿಗಳು ದೇವಸ್ಥಾನಕ್ಕೆ ಹೋಗಿ ಪ್ರಾಣವನ್ನು ಕಳೆದುಕೊಳ್ತಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂಥೇಳಿ ಸಹಜವಾಗಿ ಆ ದೇವಸ್ಥಾನದ ಆಡಳಿತ ಮಂಡಳಿ ಇದೆಯಲ್ಲ, ಅವರು ಎಚ್ಚೆತ್ಕೊಳ್ಬೇಕಾಗಿರುವಂಥ ಪ್ರಮುಖ ಅಂಶ. ಸೊ ನೋಡೋಣ ಮುಂದಿನ ದಿನಮಾನಗಳಲ್ಲಿ, ಅಂದರೆ ಈ ಘಟನೆ ಆದ ನಂತರ ತಿರುಪತಿಯಲ್ಲಿ ಆಗಿರುವಂಥ ಒಂದು ಘಟನೆ ಇದೆಯಲ್ಲ, ಈ ಘಟನೆ ಆದ ನಂತರ ಆದರೂ ಈಗ ಮುಜರಾಯಿ ದೇವಸ್ಥಾನ ಆಡಳಿತ ಮಂಡಳಿ ಆದರೂ ಎಚ್ಚೆತ್ಕೊಳ್ಬೇಕಾಗತ್ತೆ. ಆ ಕೆಲಸವನ್ನು ಮಾಡುತ್ತಾ ಇಲ್ಲ ಅಂತೇಳಿ ಎಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಕನ್ನಡ ಪರ ಹೋರಾಟಗಾರರಾಗಿರುವಂಥ ತಾಯ್ನಾಡು ರಾಘವೇಂದ್ರ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹಾಗೇನೆ ಆಧ್ಯಾತ್ಮಿಕ ಚಿಂತಕರಾದ ವಿಶ್ವನಾಥ್ ಭಾಗವತ್ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈ ದೇವರು ಅಥವಾ ದೇವಸ್ಥಾನ, ದೇಗುಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನನಗೆ ಕೇಳಿದ್ರಲ್ವ ಪ್ರಶ್ನೆನಾ? ನೋಡಿ, ಸಂಸ್ಕೃತದಲ್ಲಿ ಒಂದು ಮಾತಿದೆ, ತೇನ ವಿನಾ ತೃಣಮಪಿ ನಾಚಲತಿ ಅಂತ. ಅಂದ್ರೆ ಭೂಮಿಯ ಮೇಲೆ ನಡೆಯುವಂತಹ ಪ್ರತಿಯೊಂದು ಕಾರ್ಯಗಳು ಕೂಡ ಭಗವಂತನ ಇಚ್ಛೆಯಿಂದಲೇ ನಡೆಯುವಂತದ್ದು ಅಂತ. ಹಾಗಾದ್ರೆ ರಕ್ಷಿಸುವಂತಹ ಭಗವಂತ ಈ ಕಷ್ಟವನ್ನು ಯಾಕೆ ಕೊಟ್ಟ ಅಂತ. ಈಗ ನಾವು ಕಷ್ಟ ಬಂದ್ರೆ ಯಾರ ಹತ್ರಕ್ಕೆ ಹೋಗ್ತೀವಿ? ದೇವರೇ ನನಗೆ ಒಂದು ಒಳ್ಳೆಯದನ್ನ ಮಾಡು, ನನಗೆ ಆಯುಷ್ಯ ಕೊಡು ಅಂತ ಕೇಳ್ತೀವಿ. ಅಂತಹ ಭಗವಂತನೇ ಕಾಲ್ತುಳಿತದಲ್ಲಿ ನಮಗೊಂದಷ್ಟು ತೊಂದರೆಯನ್ನು ಕೊಟ್ಟ ಅನ್ನುವಂಥದ್ದು. ತಿರುಪತಿಯ ಉದಾಹರಣೆಯನ್ನ ತೆಗೆದುಕೊಂಡ್ರೆ ಯಾಕೆ ಕೊಟ್ಟ ಅನ್ನುವಂತಹ ಕಾರಣವನ್ನು ಯೋಚನೆ ಮಾಡ್ಬೇಕು ಅಲ್ವಾ? ರಕ್ಷಿಸುವ ಭಗವಂತನೇ ನಮಗ್ ತೊಂದರೆ ಮಾಡದ ಅನ್ನೋಂಗಾಗತ್ತೆ. ಪ್ರಾರಂಭದಲ್ಲಿ ದರ್ಶನಕ್ಕೆ ಮೂಲ ಕಾರಣ ಏನಿತ್ತು ಮತ್ತು ಈಗ ವಾಸ್ತವತೆ ಏನಾಗಿದೆ, ಇದನ್ನು ಕೂಡ ನಾವು ಗಮನ ಹರಿಸ್ಕೋಬೇಕಾಗತ್ತೆ. ನೋಡಿ, ದರ್ಶನದ ಮೂಲ ಕಾರಣ ನಾವು ನಮ್ಮ ಭಕ್ತಿಯನ್ನ, ಶ್ರದ್ಧೆಯನ್ನ ತೋರಿಸ್ಲಿಕ್ಕೆ ಇರುವಂತಹ ಒಂದು ಕೇಂದ್ರ ಬಿಂದು ದೇವಸ್ಥಾನ. ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗುವಂತದ್ದು ಮತ್ತು ಅಲ್ಲಿ ಭಗವಂತನ ಪೂಜೆ ಪುನಸ್ಕಾರಾದಿಗಳಲ್ಲಿ ಭಾಗವಹಿಸುವಂತದ್ದು ಹಿಂದಿನ ಮೂಲ ಕಾರಣ ಇತ್ತು. ಇವತ್ತು ವಾಸ್ತವ ಏನಾಗಿ ಹೋಗಿದೆ ಅಂತ ಕೇಳಿದ್ರೆ, ದೇವಸ್ಥಾನ ಅಂದ ತಕ್ಷಣ ಒಂದು ಪಿಕ್ನಿಕ್ ಸ್ಪಾಟ್ ಆಗಿ ಬದಲಾವಣೆ ಆಗ್ತಾ ಇದೆ. ಈ ದೇವಸ್ಥಾನದ ಉದಾಹರಣೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ದೇವಸ್ಥಾನ ಪಿಕ್ನಿಕ್ ಸ್ಪಾಟ್ ಆಗಿ ಬದಲಾವಣೆ ಆಗ್ತಾ ಇದೆ. ದರ್ಶನಕ್ಕೆ ಹೋಗುವಂತಹ ಪದ್ಧತಿ,
ಅಥವಾ ನಮ್ಮ ಜೀವನ ಶೈಲಿ, ನಾವು ಅಲ್ಲಿ ನಡೆದುಕೊಳ್ಳಬೇಕಾಗಿರ್ತಕ್ಕಂತಹ ಆಚಾರ ವಿಚಾರ, ಸಂಸ್ಕಾರ, ಇದನ್ನೆಲ್ಲವನ್ನ ನಾವು ಮರ್ತಿದ್ದೇವೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತ ಕೇಳಿದ್ರೆ, ದೇವಸ್ಥಾನಕ್ಕೆ ಹೋಗುವಾಗ ಒಂದು ಶಿಸ್ತಿತ್ತು. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾಹ ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತೋ ಭ್ಯಸೂಯಕಾಹ ಅಂತ. ಯಾವ ಮನುಷ್ಯ ಅಹಂಕಾರ, ಕಾಮನೆ, ಆಸೆಯನ್ನ, ಕ್ರೋಧವನ್ನ, ತನ್ನಲ್ಲಿ ಬಲ ಇದೆ ಅಂತ ಯೋಚನೆ ಮಾಡ್ತಾನೋ, ಇದೆಲ್ಲವೂ ಕೂಡ ಇದ್ದಾಗ ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇವತ್ತು ವಾಸ್ತವತೆಯಲ್ಲಿ ಯೋಚನೆ ಮಾಡುವಾಗ ದೇವರನ್ನ ಹೇಗೆ ನೋಡ್ಲಿಕ್ಕೆ ಹೋಗ್ತೇವೆ ನಾವು ಮನುಷ್ಯರು? ನನ್ನ ಹತ್ರ VIP ಪಾಸ್ ಇದೆ ಅಲ್ವಾ, ಅಥವಾ ನಾನು ಯಾವುದೋ ಒಬ್ಬ ದೊಡ್ಡ ಸೆಲೆಬ್ರಿಟಿ ವ್ಯಕ್ತಿ ಅಥವಾ ದೊಡ್ಡ ಗಣ್ಯ ವ್ಯಕ್ತಿ, ನಾ ಯಾರನ್ನು ದೂಷಣೆ ಮಾಡ್ತಾ ಇಲ್ಲ. ಆದ್ರೆ ಈ ಒಂದಷ್ಟು ಕಾರಣಗಳು ಅಥವಾ ದೇವಸ್ಥಾನದ ಆಡಳಿತ ಮಂಡಳಿ ಈ ವ್ಯವಸ್ಥೆಯನ್ನ ಮಾಡಿರೋದಿದೆಯಲ್ಲ, ಭಗವಂತನ ಮುಂದೆ ಎಲ್ಲರೂ ಒಂದೇ, ಎಲ್ಲರೂ ಸರತಿ ಸಾಲಲ್ಲಿ ಬಂದು ಭಗವಂತನ ದರ್ಶನ ಮಾಡಬೇಕು ಅಂತ ಸರಿ ಇತ್ತು. ಇಲ್ಲಿ ಏನಾಗಿ ಹೋಗಿದೆ, ಯಾವುದೋ ಒಂದು VIP ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರವಾಗಿ ಈ ಸಾಮಾನ್ಯ ಜನಸಾಮಾನ್ಯರನ್ನ ಏನ್ ಮಾಡ್ತಾರೆ, ನಿಲ್ಲಿಸ್ತಾರೆ. ಆವಾಗ ಏನಾಗುತ್ತೆ, ಇವಾಗ ನನಗೆ ಲೇಟ್ ಆಗೋಯ್ತು, ನನಗೆ ಆತುರತೆ, ನಾನು ಬೇಗ ದರ್ಶನ ಮಾಡ್ಕೊಂಡು ಮನೆಗೆ ಹೋಗ್ಬೇಕು, ನನ್ ಇನ್ನೇನೋ ಕಮಿಟ್ಮೆಂಟ್ಸ್ ಇದೆ. ಈ ಕಾರಣದಲ್ಲಿ ಮನುಷ್ಯ ಅರಿಷಡ್ ವರ್ಗ ಅನ್ನುವಂಥದ್ದು ಮನುಷ್ಯನನ್ನ ಉತ್ತೇಜನ ಅಥವಾ ಪ್ರೇರಣೆ ಮಾಡ್ತಾ ಹೋಗುತ್ತೆ. ಅರಿಷಡ್ ವರ್ಗ: ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯ. ಹಾಗಾಗಿ ಏನಾಗತ್ತೆ, ಮನುಷ್ಯ ಅಲ್ಲಿ ಹೋದಾಗ ತಳ್ಳುವಂಥದ್ದು ಎಲ್ಲ ವಿದ್ಯಾವಂತರೇ, ಆತ ಯಾರೋ ತೊಳ್ಳಕ್ ಹೋಗ್ತಾರೆ, ಅಥವಾ ಅಲ್ಲಿ ಯಾರ್ದೋ ಗಟ್ಟಿಯಾಗಿ ಮಾತಾಡಕ್ ಹೋಗ್ತಾರೆ, ನಮ್ಮನ್ನು ಬೇಗ ಬಿಡಿ ಅಂತ ಹೇಳುವಂತದ್ದೆಲ್ಲ ಹೋಗ್ತಾರೆ. ಇದು ಮೂಲ ದರ್ಶನದ ವಾಸ್ತವತೆಯನ್ನ ನಾವು ಮರೆತಾಗ ಮಾತ್ರ, ನಮ್ಮ ಅರಿಷಡ್ ವರ್ಗಗಳು ಜಾಸ್ತಿ ಆದಾಗ, ಅಂದ್ರೆ ಭಗವಂತನ ನೋಡುವ ಉದ್ದೇಶವೇ ನಮ್ಮ ಒಂದು ಸ್ಪಿರಿಚುವಲ್ ಎನರ್ಜಿಯನ್ನ ಜಾಸ್ತಿ ಮಾಡ್ಕೊಳ್ಳಬೇಕು, ಆಧ್ಯಾತ್ಮಿಕವಾಗಿ ನಮಗೊಂದು ಶಕ್ತಿ ಸಿಗಬೇಕು, ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗ್ಬೇಕು ಅಂತ ಇತ್ತು. ಆದ್ರೆ ದೇವಸ್ಥಾನಕ್ಕೆ ಹೋಗಿ ಏನ್ ಮಾಡ್ಕೊಂಡ್ಬಿಡ್ತೇವೆ, ಎಲ್ಲ ಲೌಕಿಕ ಆಕರ್ಷಣೆಗಳನ್ನೇ ಪ್ರಧಾನವಾಗಿಟ್ಕೊಂಡು ಸೆಲ್ಫಿ ತೆಕ್ಕೊಳ್ಳೋದಿರ್ಬೋದು, ಅಥವಾ ಈ ಹಲವು ಬಟ್ಟೆ ಪದ್ಧತಿ, ಜೀವನ ಶೈಲಿ, ಅಲ್ಲಿಯ ಅವಕಾಶಗಳು, ಆಸೆಗಳು ಎಲ್ಲವನ್ನ ಮನುಷ್ಯ ಕಮರ್ಷಿಯಲ್ ಆಗಿ ಮಾಡ್ಕೊಂಡು ಹೋಗಿದ್ದಾನೆ. ಆದ ಕಾರಣದಿಂದ ಈ ರೀತಿಯಾದಂತಹ ದುರ್ಘಟನೆಗಳು ನಡೀತಾ ಇದ್ದಾವೆ. ಇದಕ್ಕೆಲ್ಲ ಕಾರಣ ನಮ್ಮ ಜೀವನ ಶೈಲಿ ಕಾರಣ. ಇದೆಲ್ಲ ಭಗವಂತನ ಶಾಪ, ದೈವ ಶಾಪ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ದೈವ ಶಾಪ ಇದ್ರೆ ಮಾತ್ರ, ಇಲ್ಲೇ ಹೋದ್ರೆ ಭಗವಂತ ರಕ್ಷಿಸುವ ಭಗವಂತ ನಮ್ಮನ್ನು ಯಾವತ್ತೂ ಈ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೈವ ಶಾಪದಿಂದ ದೂರವಾದಾಗ ಮಾತ್ರ ಇದು ಸರಿ ಹೋಗುತ್ತೆ ಸರ್. ಎಸ್ ರಾಘವೇಂದ್ರ ಸರ್, ಈಗ ತಿರುಪತಿಯಲ್ಲಿ ಆಗಿರುವಂಥ ಒಂದು ಕಾಲು ತುಳಿತ ಪ್ರಕರಣ ಇದೆಯಲ್ಲ, 5-6 ಜನ ಭಕ್ತಾದಿಗಳು ಪಾಪ ಪ್ರಾಣವನ್ನು ಕಳೆದುಕೊಂಡ್ರು. ಆ ಘಟನೆ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಅದು ಯಾಕೆ ಆಯಿತು ಆ ದೇವಸ್ಥಾನದಲ್ಲಿ ಅಂತೇಳಿ? ನಾವು ಮೊದಲದಾಗಿ ಶ್ರೀ ವೆಂಕಟೇಶ್ವರನಲ್ಲಿ ಒಂದು ಕ್ಷಮೆ ಕೇಳುತ್ತೇವೆ. ಇದು ನಾವು ಏನೇ ಮಾತಾಡಿದರೂ ಸ್ವಾಮಿಯ ವಿರುದ್ಧವಾಗೆಲ್ಲ, ಅಲ್ಲಿಯ ವ್ಯವಸ್ಥೆಯ ವಿರುದ್ಧವಾಗಿ. ಯಾಕಂದರೆ ಈಗಾಗಲೇ ನಾವು ವೆಂಕಟೇಶ್ವರ ಏನು TTDಯ ವಿರುದ್ಧ ಹೋರಾಟ ಮಾಡಿದ್ದೀವಿ. ಒಂದು ಪುನೀತ್ ರಾಜ್ಕುಮಾರ್, ನಮ್ಮ ಕನ್ನಡದ ನಟನ ಒಂದು ನಮ್ಮ ಆದ್ಯತೆ ದೇವರು ಅಂತ ಹೇಳಿ ಆ ಒಂದು ಸ್ಟಿಕ್ಕರನ್ನು ಬಿಟ್ಟಿಲ್ಲ, ಅವರ ಫೋಟೋವನ್ನು ಬಿಟ್ಟಿಲ್ಲ ಅಂತ ಈಗಾಗಲೇ ಹೋರಾಟ ನಾವು ಮಾಡಿದ್ವಿ. ನಮ್ಮ ಉದ್ದೇಶನೂ ಅಷ್ಟೇ ಇತ್ತು. ಆವತ್ತಿನ ದಿನವೂ ಸಹ ಶ್ರೀ ವೆಂಕಟೇಶ್ವರನ ಒಂದು ದೇವರ ವಿರುದ್ಧ ಮಾಡಿರಲಿಲ್ಲ, ಅದನ್ನು ದೇವರ ವಿರುದ್ಧನೇ ಹೋರಾಟ ಮಾಡಿಬಿಡ್ತು ಕರವೇ ಗಜಸೇನೆ ಅಂಥೇಳಿ ಸುಮಾರು ಬಿಂಬಿಸೋ ಕೆಲಸ ಆಯಿತು. ಅವತ್ತು ತಾವೆಲ್ಲ ತುಂಬ ಮಾಧ್ಯಮದರು ನಮಗೆಲ್ಲ ತುಂಬ ಹೆಲ್ಪ್ ಸಹಾಯ ಮಾಡಿದರೆ. ಅಲ್ಲಿಯ ಒಂದು ವ್ಯವಸ್ಥೆಯ ಬಗ್ಗೆ, ಅಲ್ಲಿಯ ಒಂದು ಪೊಲೀಸ್ ಇಲಾಖೆ ಮತ್ತು ಏನೆಲ್ಲ ಒಂದು ಏನು ಅಲ್ಲಿ ಚೆಕ್ಕಿಂಗ್ ಮಾಡಿ ಒಳಗಡೆ ಬಿಡೋ ಅಂಥದ್ರಲ್ಲಿ ಏನು ಮಾಡ್ತಾರೆ ಅನ್ನೋದನ್ನ ತಾವೆಲ್ಲ ಕರ್ನಾಟಕದ TV ಮಾಧ್ಯಮದಲ್ಲಿ ತೋರಿಸಿದರೆ ನಿಮಗೆ ಮತ್ತೊಮ್ಮೆ ಧನ್ಯವಾದ. ಇವತ್ತು ಕೂಡ ಒಂದು ಒಳ್ಳೆಯ ಕೆಲಸ GTV ಮಾಡ್ತಾಯಿದೆ. ನೋಡಿ, ನಾವು ಏನು ಹೇಳ್ತೇವೆ, ಇವತ್ತು ಸತ್ತಿರೋರು ಯಾರು? ಎಲ್ಲ ಅಮಾಯಕರು, ಬಡವರು, ಮಧ್ಯಮ ವರ್ಗದವರು. ಯಾಕಪ್ಪ ಅಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸತ್ತಿಲ್ಲ? ಯಾಕೆ ಅಲ್ಲಿಯ ಪೂಜೆ ಮಾಡುವಂಥ ಪುರೋಹಿತರು ಸತ್ತಿಲ್ಲ? ಯಾಕೆ ಅಲ್ಲಿ TTDಯ VIP ಸತ್ತಿಲ್ಲ? ಅಲ್ಲಿ ಯಾಕೆ TTD ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಅಧಿಕಾರಿಗಳು ಸತ್ತಿಲ್ಲ? ನಾವು ಕೇಳ್ತಿರೋದು ಅಂದರೆ ಇವ್ರಿಗೆ ಏನಾಗಿದೆ ಅಂದರೆ, ಸಾಮಾನ್ಯ ಜನಗಳು ಅಂದ ತಕ್ಷಣ ಕುರಿಗಳ ಥರ. ಸಾಮಾನ್ಯ ಜನಗಳಲ್ಲಿ ಅವರಿಗೊಂದು ಕುಟುಂಬ ಇರುತ್ತೆ, ಸಾಮಾನ್ಯ ಜನಗಳಲ್ಲಿ ಅವರಿಗೂ ಒಬ್ಬ ಹೆಂಡತಿ ಇರ್ತಾಳೆ, ಅವರಿಗೂ ಒಬ್ಬ ತಂದೆ ತಾಯಿ ಇರ್ತಾರೆ, ಅವರಿಗೂ ಒಂದು ಜೀವನ ಇರುತ್ತೆ ಅಂತ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಮಗೆ ಇದನ್ನು ಯಾಕೆಂದರೆ ಕಾಡ್ತಾ ಇದೆ ಈ ಪ್ರಶ್ನೆ ನಮಗೆ. ನೋಡಿ, ಇವತ್ತು ಸಾಮಾನ್ಯ ಜನಗಳ ಸತ್ರ ಏನಿಲ್ಲ, ಯಾವುದೋ ಒಂದು ಕುರಿ ಸತ್ತಂಗೆ ಎಲ್ಲೋ ಒಂದು ಕಡೆಗೆ ಏನೋ ಒಂದು ಆಗ್ಬಿಡ್ತು, ಒಂದು ಕೋಳಿ ಸತ್ತಿರೋ ಲೆಕ್ಕದಲ್ಲಿ ತೋರಿಸ್ಬಿಟ್ಟು ಏನಿಲ್ಲ ರೀ. ಇವತ್ತು ಸಾವಿರಾರು ಕೋಟಿ ಅಲ್ಲಿಗೆ ಬರ್ತಾ ಇದೆ. ನಾವು ಮೊದಲಿಂದಾಗಿ ಒತ್ತಾಯ ಮಾಡ್ತೇವೆ, ಏನು ಸತ್ತಂಥ ಕುಟುಂಬಗಳಿಗೆ ಕನಿಷ್ಠ 1 ಕೋಟಿನಾರು ದುಡ್ಡು ಪರಿಹಾರ ಕೊಡಬೇಕು. ಯಾಕೆಂದರೆ ಇವತ್ತು ನೋಡಿ, ಇವತ್ತು ಅಲ್ಲಿಗೆ ಬಂದು ದರ್ಶನ ಮಾಡೋದಕ್ಕಾಗದೆ ಇವರ ಒಂದು ಯಾಕಾಗಿ ಪರಿಹಾರ ಕೊಡಬೇಕು ಅಂದರೆ, ಎಲ್ಲೋ ಒಂದು ಬಸ್ ಆಕ್ಸಿಡೆಂಟ್ ಆಯಿತು ಅಥವಾ ಅಪಘಾತ ಆಯಿತು, ಇನ್ನೊಂದಾಯಿತು, ಅವರೊಂದು ಕರ್ಮ ಅಂತ ಹೇಳ್ಬೋದು ನಾವು. ಇದು ಆಗಿರೋದು TTDಯ ನಿರ್ಲಕ್ಷ್ಯದಿಂದ, ಏನು ಅಲ್ಲಿಯ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿರೋದ್ರಿಂದ ಇದನ್ನು ಸ್ಥಳೀಯ ಏನೊಂದು
ಅಲ್ಲಿ ಆ ಇಲಾಖೆ ಪೊಲೀಸ್ ಇಲಾಖೆ ಇರ್ಬೋದು, ಸ್ಥಳೀಯ ಸರ್ಕಾರ ಇರ್ಬೋದು, ನಿಮಗೇನಾದ್ರು ಜನಸಾಮಾನ್ಯರ ಮೇಲೆ ಏನಾದರೂ ಕಿಂಚಿತ್ತು ಕಾಳಜಿ ಇದ್ದರೆ ಇದನ್ನು ಒಂದು ಕೊಲೆ ಕೇಸಾಗಿ ಪರಿವರ್ತನೆ ಮಾಡ್ಕೋಬೇಕು. ಯಾರ ವಿರುದ್ಧ? ಆ TTDಯ ಕಾರ್ಯನಿರ್ವಹಿಸಿದ ಅಧಿಕಾರಿಗಳ ವಿರುದ್ಧ. ಇವತ್ತು ಏನು ಆ ಒಂದು ಏನೂ ಇಲ್ದಂಗೆ ಲಕ್ಷಾಂತರ ಜನ ಸೇರಿದಿರ್ಬೇಕಾದಾಗ ನಾನೊಂದು ವೈಕುಂಠ ಏಕಾದಶಿಯ ಪಾಸನ್ನು ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ, ನೀವು ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಯಾರು ಅನೌನ್ಸ್ ಮಾಡಿದ್ರು, ಅದರ ವಸ್ತುವಾರಿ ಯಾವ ಅಧಿಕಾರಿ ತಗೊಂಡಿದ್ದ ಅಧಿಕಾರಿಯನ್ನು ವಜಾ ಮಾಡಿ ಬಂಧಿಸಿ ಅಧಿಕಾರಿಯನ್ನು ಇವತ್ತು ಸರಿಯಾದ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಇವತ್ತು. ಯಾಕಂದರೆ ಇದು ಮತ್ತೆ ಆಗುತ್ತೆ ರೀ, ಬೇರೆ ಯಾವುದೋ ದೇವಸ್ಥಾನದಲ್ಲಾಗುತ್ತೆ, ಬೇರೆ ಕಡೆಗೆ ಆಗುತ್ತೆ. ಇದಕ್ಕೊಂದು ಕಠಿಣ ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಇವತ್ತು ನೋಡಿ, ನಾವು ಹೇಳೋದಿಷ್ಟೇ, ಅವತ್ತಿನ ಕಾಲದಲ್ಲೂ ಸಹ ನಮ್ಮ ಪುನೀತ್ ರಾಜ್ಕುಮಾರ್ ಯಾರು ಅಂತ ಎಲ್ಲರಿಗೆ ವಿಶ್ವಕ್ಕೆ ಗೊತ್ತಿದೆ, ಆದರೆ ಆ ಒಂದು ಇದನ್ನು ಬಿಟ್ಟಿಲ್ಲ. ನಾವು ಹೇಳಿದ್ವಿ ಅಲ್ಲಪ್ಪ, ಕನ್ನಡ ಶಲ್ಯನ ತೊಗೊಂಡೋದ್ರೆ ಕರ್ನಾಟಕದಿಂದ ಎಷ್ಟೋ ಇದೆ, ಕನ್ನಡ ಶಲ್ಯನ ಮೇಲ್ಗಡೆ ಬೆಟ್ಟಕ್ಕೆ ಬಿಟ್ಟಿಲ್ಲ. ಅಲ್ಲಿ ಒಂದು ಭದ್ರತಾ ವ್ಯವಸ್ಥೆ ಅಂತ ಇದೆ. ನೀವು ಇವತ್ತಿಗೂ ಕೂಡ ಯಾವುದೇ ಒಂದು ಫೋಟೋ ಆಗಲಿ ಇನ್ನೊಂದಾಗಲಿ ಅಲ್ಲಿ ಬಿಡಲ್ಲ ಕಾರ್ಗಳ ಹಿಂದ್ಗಡೆ. ಆದರೆ ಅವತ್ತಿನ ಸರ್ಕಾರ, ಇವತ್ತೇನಿದೆ ಗೊತ್ತಿಲ್ಲ, ಅವತ್ತಿನ ಸರ್ಕಾರ ನಮ್ಮ ಯೇಸುಗಳ ಫೋಟೋಗಳದ್ದು ಸ್ಟಿಕ್ಕರ್ಗಳನ್ನು, ಯೇಸು ಕ್ರಿಸ್ತನ ಸ್ಟಿಕ್ಕರ್ಗಳನ್ನು ಮೇಲ್ಗಡೆ ಬಿಡ್ತಾಯಿತ್ತು. ನಾವು ಅದರ ವಿರುದ್ಧ ಹೋರಾಟ ಮಾಡಿದ್ವಿ. ಅಲ್ಲ ಸ್ವಾಮಿ, ಇದು ಹಿಂದೂ ದೇವಸ್ಥಾನ, ಇದು ಪುನೀತ್ ರಾಜ್ಕುಮಾರ್ ಅನ್ನೋದು ಒಂದು ಸ್ಟಿಕ್ಕರ್ ಹಾಕಿದೆ ನಾವು, ಅದನ್ನು ನೀವು ಬಿಡ್ತಾ ಇಲ್ಲ ಅಂದಮೇಲೆ ಯೇಸು ಸ್ಟಿಕ್ಕರ್ ಯಾಕೆ ಬಿಡ್ತೀರಾ ನೀವು? ಈ ಗಾಡಿಗಳು ಯಾಕೆ ಬೇಕು ಅಂತ ನಾವೆಲ್ಲ ಕಡೆ ಲೈವ್ ಮಾಡ್ತೇವೆ. ಅವತ್ತು ನಮ್ಮದು ಐಫೋನು 1,20,000 ಫೋನನ್ನು ಆ ಪೊಲೀಸರು ಹೊಡೆದಾಕ್ತಾರೆ, ನಮ್ಮನ್ನು ಗಡಿಫಾರ್ ಮಾಡ್ತಾರೆ ಅಲ್ಲಿಂದ ದರ್ಶನ ಮಾಡಿಸ್ಬಿಟ್ಟು. ಆ ರೀತಿ ಒಂದು ಕೌರ್ಯನ ಅಲ್ಲಿಯ ಪೊಲೀಸರು ಮಾಡಿದರು. ಆದರೆ ನೋಡ್ರಿ, ಇವತ್ತು ತಿರುಪತಿ ಅಂದ ತಕ್ಷಣ ಒಂದು ದಳ್ಳಾಳಿಗಳ ಹಾವಳಿ ಆಗಿದೆ ರೀ. ದಳ್ಳಾಳಿಗಳು ನಿಮಗೆ ಆನ್ಲೈನ್ ಟಿಕೆಟ್ ಮಾಡ್ತಾರೆ, ನಿಮ್ಗೆ ಆನ್ಲೈನ್ ಟಿಕೆಟ್ ಅರ್ಧ ಗಂಟೆಲಿ ಸೋಲ್ಡ್ ಔಟ್ ಆಗುತ್ತೆ. ಆದರೆ ನಮಗೇನೋ ದರ್ಶನ ಬೇಕು ಅಂತ ಸುಮಾರು ದಲ್ಲಾಳಿಗಳು ನಮಗೆ ಕರೆಗಳು ಮಾಡ್ತಾರೆ, ಏನು ಸ್ವಾಮಿ ಏನೋ ದರ್ಶನ ಬೇಕಾ ನಿಮಗೆ, ಲಾಡುಗಳು ಬೇಕಾ ನಿಮಗೆ ಅಂತ ಫೋನ್ ಮಾಡ್ತಾರೆ. ಅಂದರೆ ಅವರಿಗೆ ಒಂದು ರೀ ನೋಡಿ, ಒಂದು ದಿನ ಒಬ್ಬ ಕೂಲಿ ಕಾರ್ಮಿಕ ಇವತ್ತು ಒಂದು ತಿಂಗಳು ಮಾಡಿದ್ರು 30,000 ಸಂಬಳ ತಗೊಳ್ಳಲ್ಲ. ಅವನು ಒಬ್ಬನ ದರ್ಶನ ಮಾಡಿಸಿದ್ರೆ 15ರಿಂದ 3 ಲಕ್ಷದವರೆಗೂ ಚಾರ್ಜ್ ಮಾಡ್ತಾರೆ. 3 ಲಕ್ಷದವರೆಗೂ ಚಾರ್ಜ್ ಮಾಡಿ ದಲ್ಲಾಳಿಗಳ ಮುಖಾಂತರ ಇವತ್ತು ಆ TTD ವ್ಯವಸ್ಥೆ ಮತ್ತು ಆಂಧ್ರ ಸರ್ಕಾರ ಜೀವನ ಮಾಡ್ತಾ ಇದೆ. ಇವತ್ತು ಅದೇ ದುಡ್ಡು ಅವ್ರಿಗೆ ಬೇರೆ ಏನೂ ಇಲ್ಲ. ಈ ರೀತಿಯ ಒಂದು ವ್ಯವಸ್ಥೆನ ಕಡಿವಾಣ ಹಾಕಬೇಕು. ಈ ರೀತಿಯ ಒಂದು ವ್ಯವಸ್ಥೆ ಕಡಿವಾಣ ಹಾಕಿಲ್ಲ. ನೋಡಿ, ಇವತ್ತು ನಾವು ಮಂತ್ರಾಲಯಕ್ಕೆ ದರ್ಶನಕ್ಕೆ ಹೋಗ್ತೇವೆ. ಮಂತ್ರಾಲಯದಲ್ಲಿ 3 ಕಡೆಗೆ ಬಾಗಿಲುಗಳಿದೆ, ವಿಶಾಲವಾದ ಬಾಗಿಲಿದೆ. ಇಲ್ಲಿ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ದುಡ್ಡು ಬರುತ್ತೆ. ನೀವು ನೋಡಿ, ತಿರುಪತಿ ಒಳಗಡೆ ಹೋಗಬೇಕಾದಾಗ ಚಿಕ್ಕದಾದ ಒಂದು ಕೋಣೆ ಮಾಡಿದ್ದಾರೆ ಒಳಗಡೆ ಹೋಗೋದಕ್ಕೆ. ಆಮೇಲೆ ಹೊರಗಡೆ ಬರಬೇಕಾದ್ರೂ ಚಿಕ್ಕದಾಗಿ ಮಾಡ್ತಾರೆ. ಈ ವ್ಯವಸ್ಥೆಗಳನ್ನು ಸರಿ ಮಾಡಿ. ಯಾಕೆಂದರೆ ಇವಾಗ ಅವ್ರದ್ದು ಏನು ಅಂದರೆ, ಈ ರೀತಿ ಜನಗಳನ್ನ ತುಂಬ ಇದ್ದಾರೆ, ತುಂಬ ಇಲ್ಲಿ ಡಿಮ್ಯಾಂಡ್ ಇದೆ ಅನ್ನೋದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೋ, ನಿಜವಾಗ್ಲೂ ಅಷ್ಟು ಜನ ಸೇರ್ತಾ ಇದ್ದಾರೋ ಗೊತ್ತಿಲ್ಲ. ಅದಲ್ಲದೆ ನೋಡ್ರಿ, ಈ ತಿರುಪತಿ ಅಂದ ತಕ್ಷಣವೇ ಪ್ರಧಾನಮಂತ್ರಿಯಿಂದ ಹಿಡಿದು ನಮ್ಮ ಏನು ಗ್ರಾಮ ಪಂಚಾಯತಿ ಒಬ್ಬ ಸದಸ್ಯ ಕೂಡ ರಾಜಕಾರಣಿಗಳು ನಾನು ತಿರುಪತಿಗೆ ಹೋಗಬೇಕು ಅಂತ ಅವ್ರು ಬೇಡ್ಕೊತಾರೆ ಇರ್ಬೋದು, ಇನ್ನೊಂದು ಅವ್ರ ಬೇಡಿಕೆಗಳಿರ್ಬೋದು, ಆಸೆ ಈಡೇರಿಸ್ಕೊಂಡಿರ್ಬೋದು. ಆ ರೀತಿ ವ್ಯವಸ್ಥೆ ಇದೆ. ಆದರೆ ನಾವು ಹೇಳೋದು, ಈ VIP ದರ್ಶನಗಳಿಗೆ ಬೇಕಾದರೆ ನೀವು ವಾರದಲ್ಲಿ ಅಥವಾ 2 ದಿನ ನೀವು ಪೂರ್ತಿಯಾಗಿ VIPಗಳ ದರ್ಶನನೇ ಅಂತ ಇಟ್ಕೊಬಿಡಿ. ಇವಾಗ ಏನಾಗುತ್ತೆ, ಯಾರೋ ಒಬ್ಬನು VIP ಬರ್ತಾನೆ, ಅಲ್ಲಿಯೇ ಒಂದು ಬಲಾಢ್ಯರು ಹೋಗ್ತಾರೆ, ಅಲ್ಲಿ 1 ಗಂಟೆ ದರ್ಶನ ಅವ್ರ ಮುಂದೆ ನಿಂತ್ಕೊಂಡು. ಅಂದರೆ ತಿರುಪತಿ ತಿಮ್ಮಪ್ಪ ಏನಾರು 10 ನಿಮಿಷ ಹೋಗಿ ಹತ್ತಿರ ಹೋದ ತಕ್ಷಣ ಬೇರೆ ಹೊರ ಕೊಡ್ತಾರೋ ಅಥವಾ ದೂರದಿಂದ ನೋಡೋರಿಗೆ ಬೇರೆ ಹೊರ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಇವರ ಸೃಷ್ಟಿ, ಇವರ ಕಲ್ಪನೆಗಳು, ಯಾರೋ ಒಬ್ಬನ ಹೀರೋಯಿನ್ ಬರ್ತಾಳೆ, ಯಾರೋ ಒಬ್ಬನ ಹೀರೋ ಬರ್ತಾನೆ, ಈ ರೀತಿಯ ಒಂದು ಸಮಯವನ್ನು ವ್ಯರ್ಥ ಮಾಡಿ ಜನಗಳಿಗೆ ಪಾಪ ಇವತ್ತಲ್ಲಿ ಕುಡಿಯೋ ನೀರುಗಳು ಕರೆಕ್ಟಾಗಿ ವ್ಯವಸ್ಥೆ ಇಲ್ಲ ರೀ. ಯಾರೋ ಒಬ್ಬನಿಗೆ ಜ್ವರ ಬಂದಿರುತ್ತೆ, ಇನ್ನೊಂದು ಏನೋ ಕಾಯಿಲೆ ಬಂದಿರುತ್ತೆ, ಯಾವುದು ಕಿಂಚಿತ್ತು ಅಲ್ಲಿ ಪದ್ಧತಿನೇ ಸರಿ ಇಲ್ಲ. ಈ ಒಂದು ಪದ್ಧತಿ ಸರಿ ಹೋಗಬೇಕು ಅಂದರೆ ಇವತ್ತಿನ ಆಡಳಿತ ಏನಿವತ್ತು ನಾವು ಖುಷಿ ಆಯಿತು, ಚಂದ್ರಬಾಬು ನಾಯ್ಡು ಅವರು ಬಂದಿದ್ದಾರೆ, ಏನೋ ಒಂದು ಹಿಂದೂ ಸರ್ಕಾರ ಬಂತು, ಏನೋ ಒಂದು ಅಟ್ಲೀಸ್ಟು ಅದ್ರ ಬದಲಾವಣೆ ತರ್ತಾ ಇರ್ಬೋದು ಅವರು. ಆದರೆ ನುರಿತ ಅಧಿಕಾರಿಗಳನ್ನು ಅಲ್ಲಿ ನೇಮಕ ಮಾಡಬೇಕು. ಇವತ್ತು ನುರಿತ ಅಧಿಕಾರಿಗಳು ಇಲ್ಲದೇ ಇರೋದ್ರಿಂದ ಯಾವುದೋ ಒಂದು ಅವೈಜ್ಞಾನಿಕವಾಗಿ ಇದೊಂದು ವ್ಯವಸ್ಥೆ ತಂದಿರೋದ್ರಿಂದ ಇವತ್ತು ಅಷ್ಟು ಜನ ಅಮಾಯಕರು ತೀರಿದ್ದಾರೆ. ಆ ಅಮಾಯಕರಿಗೆ ಸರಿಯಾದ ನ್ಯಾಯ ದೊರಕಿಸ್ಬೇಕು ಅಂತ ಅಂದರೆ ಆ ಒಂದು ಅಧಿಕಾರಿಗಳನ್ನು ಮನೆ ಕಳಿಸೋಂಥದ್ದಾಗಬೇಕು. ಮನೆಯ ಜೊತೆಗೆ ಅವರನ್ನು ಬಂಧಿಸಿ ಇದೊಂದು ಏನಿದೆ ಆ ಸರ್ಕಾರ ಕೂಡ ಇವತ್ತು ಸರಿಯಾದ ತನಿಖೆ ಆಗಬೇಕು, ಅವ್ರಿಗೆ ಪರಿಹಾರ ಕೊಡಬೇಕು. ಇದು ನಮ್ಮ ವಾದ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಚಿಂತಕರಾಗಿರುವಂಥ ವಿವೇಕಾನಂದ HK ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಸರ್, ಈಗ ಭಕ್ತಾದಿಗಳು ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಅಂದರೆ ದೇವರ ಮೇಲೆ ನಂಬಿಕೆ ಇಡೋದು ಹೇಗೆ ಅಂತ ಚಿಂತಕರಾಗಿ ಏನು ಹೇಳ್ತೀರಿ? ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ಇದು ಆಕ್ಚುಲಿ ಕಾಲ್ ತುಳಿತ ಇದೆಯಲ್ಲ, ಇದೇನು ಹೊಸದಲ್ಲ.
ನಾವು ಈ ದೇಶದಲ್ಲಿ ಅನೇಕ ಕಾರಣಗಳಿಗೆ ಕಾಲ್ ತುಳಿತವನ್ನ ನೋಡ್ಕೊಂಡೇ ಬಂದಿದ್ದೀವಿ. ಶಬರಿಮಲೆಯಲ್ಲಾಗಿದೆ ಅಥವಾ ಇವನ್ ಮೆಕ್ಕಾ ಮದೀನಾದಲ್ಲೂ ಕೂಡ ಕಾಲ್ ತುಳಿತಕ್ಕೆ ಹೆಸರಿದ್ದಾರೆ. ಸಿನಿಮಾಗಳು ರಿಲೀಸ್ ಆಗಬೇಕಾದ್ರೂ ಅನೇಕ ಕಾಲ್ ತುಳಿತಗಳಾಗಿರ್ತಾ ಇದ್ವು. ಮೊದಲು, ಈಗ ಕಡಿಮೆ ಆಗಿದೆ. ಮತ್ತೆ ಚುನಾವಣಾ ಸಂದರ್ಭದಲ್ಲಿ ಈ ಸೀರೆ ಪಂಚೆ ಎಲ್ಲ ಕೊಡ್ತಾ ಇದ್ರಲ್ಲ, ಅಂತಹ ಸಂದರ್ಭದಲ್ಲೂ ಕಾಲ್ ತುಳಿತಗಳಾಗಿದ್ದಾವೆ. ಆದ್ರೆ ನೋಡಿ, ಈ ಈ ಸಾವುಗಳಲ್ಲಿ ಕೆಲವು ನೈಸರ್ಗಿಕ ವಿಕೋಪಗಳಿರ್ತವೆ, ಭೂಕಂಪ, ಸುನಾಮಿ ಆತರ ಎಲ್ಲ, ಅದು ಒಂದ್ ಸ್ವಲ್ಪ ಸಹಜವಾಗಿ ನಡೆಯುವಂಥದ್ದು. ಇನ್ನೊಂದು ಆಕ್ಸಿಡೆಂಟು ಮತ್ತು ಗಲಭೆಗಳಾಗ್ತವೆ, ಅದು ಕೂಡ ಒಂದು ಕಾರಣ ಇರುತ್ತೆ. ಆದ್ರೆ ಈ ಕಾಲ್ ತುಳಿತಕ್ಕೆ ಏನು ಕಾರಣ ಅಂದ್ರೆ ನಮ್ಮೊಳಗಿನ ಅನಾಗರಿಕತೆನೆ ಮೊದಲನೆಯ ಕಾರಣ. ಅಂದ್ರೆ ವಿ ಆರ್ ಅನ್ಸಿವಿಲೈಸ್ಡ್. ಯಾರು ಕಾಲ್ ತುಳಿತದಲ್ಲಿ ಭಾಗಿಯಾಗ್ತಾರೆ ಆ ಘಟನೆಗೆ, ಅದಕ್ಕೆ ಮೊದಲನೆಯ ಕಾರಣ ಮನುಷ್ಯ ಇನ್ನೂ ನಾಗರಿಕ ಪ್ರಪಂಚಕ್ಕೆ ಬಂದಿಲ್ಲ ಅನ್ನೋದು. ಯಾಕೆಂದ್ರೆ ಅಲ್ಲಿ ಏನೂ ಕಾರಣ ಇಲ್ದಂಗೆ ತುಳಿತೀವಿ. ಅದರಲ್ಲೂ ಈಗ ತಿರುಪತಿಯಲ್ಲಿ ಆಗಿರೋದು, ಅಲ್ಲಿ ಯಾವುದೋ ಒಂದು ಬಾಂಬು ಬ್ಲಾಸ್ಟ್ ಆಗೋಯ್ತು, ಅಥವಾ ಇನ್ನೇನೋ ಹಾವು ಬಂತು, ಅಥವಾ ಇನ್ನೇನೋ ಬೈದು ವಾತಾವರಣ ಇತ್ತು ಅಂತೇಳಿ ತುಳಿದಿರೋದಲ್ಲ. ಟಿಕೆಟ್ಗೋಸ್ಕರ ನಾವು ನಮ್ಮದೇ ಜನಗಳನ್ನ ತುಳ್ಕೊಂಡು ಹೋಗಿವಿ ಅಂದ್ರೆ ನಮ್ಮೊಳಗಡೆ ಇನ್ನಷ್ಟು ಸಹಜವಾದಂತಹ ಮನುಷ್ಯನನ್ನ ಪ್ರೀತಿಸುವಂತಹ ಗುಣಗಳು ಇನ್ನೂ ಬಂದಿಲ್ಲ ಅನ್ನೋದೇ ಕಾರಣ. ಯಾಕಂದ್ರೆ ಇದಕ್ಕೆ ಯಾವುದೇ ಪ್ರಚೋದನೆ ಇಲ್ಲ. ಅಲ್ಲಿ ನುಗ್ಗುದ್ರು ಆಯ್ತು, ಅವ್ರ ಕಾರಣ ಏನಿರ್ಲಿ, ಟಿಕೆಟ್ ಕೊಡಕ್ಕೆ ಇರ್ಬೋದು, ವೆಂಕಟೇಶ್ವರ್ ನೋಡಕ್ ಇರ್ಬೋದು, ಅವರವರ ಇದು. ನನ್ಗದಲ್ಲ ಪ್ರಶ್ನೆ ಏನು ಅಂದ್ರೆ ಮನುಷ್ಯ ಇನ್ನೂ ನಾಗರಿಕನಾಗಿಲ್ಲ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೆಯದಾಗಿ, ಅಲ್ಲಿ ನೀವು ಇದು ಒಂದು ಸಂಖ್ಯೆಗಳಿದಾವಲ್ಲ, ಈ ದೇಶದಲ್ಲಿ 145 ಕೋಟಿಯ ಅಧಿಕೃತ ಸಂಖ್ಯೆಗಳಿದಾವೆ. ಅಂದ್ರೆ ಇದೊಂದು ಬೃಹತ್ ಸಂಖ್ಯೆ. ಅದರಲ್ಲೂ ವಿಶ್ವದಲ್ಲೇ ಅತಿ ಹೆಚ್ಚು ಜನಗಳ ವಿಸಿಟ್ ಕೊಡೋದ್ರಲ್ಲಿ ತಿರುಪತಿ ಕೂಡ ಒಂದು 2ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣ ಇರ್ಲಿ, ಯಾವುದು ಈಗ ದೇವರು ಶಿಕ್ಷೆ ಕೊಡ್ತಾರೋ ಬಿಡ್ತಾರೋ, ದೇವರ ಅಸ್ತಿತ್ವದ ಬಗ್ಗೆ ಪ್ರಶ್ನೆ, ಅದು ಇನ್ನೊಂದು ಚರ್ಚೆ. ಜನಗಳು ಅಲ್ಲಿ ಬರ್ತಾರೆ ಅಂದಾಗ, ಜನಗಳನ್ನ ಪ್ರಚೋದನೆ ಮಾಡಬೇಕು ಜನಗಳನ್ನ ಅಲ್ಲಿ ಸೇರಿಸ್ಬೇಕು ಅದು ಅಂದಾಗ, ಆಡಳಿತ ವ್ಯವಸ್ಥೆ ಏನಿದೆಯಲ್ಲ ಅದು ಸರಿಯಾದ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕು. ಒಂದು. ಎರಡನೇದಾಗಿ, ನಾವು ಎಲ್ಲರೂ ನೋಡಿ, ನಮ್ಮ ಮಾಧ್ಯಮಗಳನ್ನು ಅದಕ್ಕೆ ಹೊಣೆ ಮಾಡಬೇಕಾಗುತ್ತೆ. ಮಾಧ್ಯಮ ಕೂಡ ಯಾವುದೋ ಒಂದು ದಿನ, ನಾವು ವೈಕುಂಠ ಏಕಾದಶಿ ಅಂದ್ರೆ ಅದೊಂದು ಅದ್ಭುತವಾದ ದಿನ, ಅಂದ್ರೆ ಸೃಷ್ಟಿಯಲ್ಲಿ 365 ದಿನದಲ್ಲಿ ಅದೇ ಶ್ರೇಷ್ಠ ದಿನ, ಅವತ್ತೇ ನೀವು ನೋಡ್ಬೇಕು ಅನ್ನುವಂತಹ ಮೌಢ್ಯವನ್ನು ಬಿಟ್ಟಬಾರ್ದು. ಇದು ಪ್ರಕೃತಿ. ಭೂಮಿ ಮತ್ತು ಸೂರ್ಯ ಸುತ್ತುತ್ತಾ ಇರೋದ್ರಿಂದ ಅದು ನೆರಳು ಬೆಳಕಿನ ಆಟಗಳಲ್ಲಿ ಬೆಳಕು ದಿನ ಆಗುತ್ತೆ. ಅದನ್ನ ನಾವು 24 ಗಂಟೆ ಅಂತೀವಿ, 365 ದಿನ ಅಂತೀವಿ. ಇದು ಸಹಜವಾಗಿ ಆಗುವಂಥದ್ದು. ನಿಮಗೆ ಅಕಸ್ಮಾತ್ ದೇವ್ರ ನಂಬಿಕೆ ಇದ್ರಲ್ಲ, ಇವತ್ತಲ್ಲ ನಾಳೆ ಹೋಗಿ, ನಾಡಿದ್ದು ಹೋಗಿ ಥಿಯೇಟರ್ ಮೊದಲನೇ ದಿನಾನೇ ಸಿನಿಮಾ ನೋಡ್ಬೇಕು ಅನ್ನೋದಕ್ಕೂ ಅದೇ ದಿನ ವೆಂಕಟೇಶ್ವರನ್ನ ನೋಡ್ಬೇಕು ಅನ್ನೋದು ಎರಡು ಒಂದೇ. ದೇವರು ಸರ್ವಾಂತರ್ಯಾಮಿ ಅಂತ ಹೇಳಿ, ಸರ್ವಶಕ್ತ ಅಂತ ಹೇಳಿದ್ಮೇಲೆ ಅದೇ ದಿನ ಹೋಗ್ಬೇಕು ಅನ್ನುವ ಮೌಢ್ಯಗಳನ್ನು ಕೂಡ ನಾವು ನಿರಾಕರಿಸಬೇಕಾಗುತ್ತೆ. ಜೊತೆಗೆ ಅಲ್ಲಿ ಹೋಗೋರೆಲ್ಲ ನೋಡಿ, ಯಾವಾಗ್ಲೂ ಅದನ್ನ ಹೇಳ್ತಾ ಇರ್ತೀವಿ, ತುಂಬಾ ಬಡವರೇ ಆಗಿರ್ತಾರೆ. ಅಲ್ಲಿ ಯಾರು ಡಾಕ್ಟರ್ ಮಕ್ಕಳು ಇರ್ಲಿಲ್ಲ, ರಾಜಕಾರಣಿಗಳ ಮಕ್ಕಳು ಇರ್ಲಿಲ್ಲ, ಇಂಜಿನಿಯರ್ ಮಕ್ಕಳು ಇರ್ಲಿಲ್ಲ, ಮಾಧ್ಯಮದವ್ರ ಮಕ್ಕಳು ಇರೋದಿಲ್ಲ. ಯಾಕೆ ಅಂದ್ರೆ ಜನರಲ್ಲಿ ಆ ರೀತಿಯ ಮೋಹವನ್ನು ತುಂಬಿದ್ದಾರೆ. ಇಲ್ಲಿ ನೋಡಿ, ಶಬರಿಮಲೆಯಲ್ಲೂ ಕೂಡ ಒಂದು ದಿನ 150-200 ಜನ ಸುಟ್ಟರು ಹೋದಾಗ, ಅದು ಜ್ಯೋತಿ ಗಣಪತಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರೇ ಜ್ಯೋತಿಯನ್ನ ಕೃತಕವಾಗಿ ಹಾಕ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ಇವರು. ಅಲ್ಲಿನ ಮಾಡಿ ಆಡಳಿತ ಅಷ್ಟಾದ ಮೇಲೂ ಮುಕ್ತಕವಾದ ದೀಪಕ್ಕೆ ಅಲ್ತೀವಿ ಅನ್ನೋದಾದ್ರೆ, ನಮ್ಮ ಎಲ್ಲರ ಶಿಕ್ಷಣ ಮೊದಲು ಅಷ್ಟೇ ಎಲ್ಲರೂ ಬದಲಾವಣೆ ನಮ್ಮದೇ ಬರುತ್ತೆ. ಇಬ್ಬರು ಸತ್ತಿದ್ದಾರೆ. ನನ್ನನ್ನ ನೋಡೋರು ಯಾರು ಇಲ್ಲ ಅಂತ ಹೇಳಿದ್ರೆ ಈ ಸಾವಿಗೆ ಅನಾರೋಗ್ಯ ಕಾರಣ ಅಲ್ಲ, ನೈಸರ್ಗಿಕ ವಿಕೋಪ ಕಾರಣ ಅಲ್ಲ. ನಮ್ಮನ್ನ ನಾವೇ ಅಲ್ಲಿ ಕರ್ನಾಟಕದಲ್ಲೂ ಈ ರೀತಿ ಇರ್ತವೆ. ಸಿಡಿಕೆ ಹೊಸ ವರ್ಷ ಅಂದಿದ ತಕ್ಷಣ ಎಷ್ಟು ಜನ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ವಾಪಸ್ ಬರ್ತೀನಿ. ವಿವೇಕಾನಂದ ಸರ್, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ವಿಶ್ವನಾಥ್ ಗುರುಜಿ, ಗುರುಜೀಗ ಪ್ರಮುಖವಾಗಿ ಈ ತಿರುಪತಿಯಲ್ಲಿ ಆಗಿರುವಂತ ಒಂದು ಘಟನೆ ಇದೆಯಲ್ಲ, ಅಂದ್ರೆ ಆಡಳಿತ ವ್ಯವಸ್ಥೆನೇ ಸರಿ ಇಲ್ಲ ಅಂತನಾ, ಅಥವಾ ಏನಾಗಿರ್ಬಹುದು ಅಂತ ಹೇಳಿ ಅಲ್ಲಿ? ಇಲ್ಲ, ನಾನು ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೊತ್ತಾ, ಅವರು ಅವರ ಪೂರ್ವ ತಯಾರಿಗಳನ್ನು ಮಾಡ್ಕೊಂಡಿರ್ತಾರೆ. ಅಂಡ್ ಒನ್ ಮೋರ್ ವಿಷಯ ಗಮನಿಸ್ಬೇಕಿಲ್ಲಿ, ಇದು ತಿರುಮಲದ ಮೇಲ್ಭಾಗದಲ್ಲಿ ನಡೆದಂತಹ ಘಟನೆ ಅಲ್ಲ. ಇದು ಹೊರಗಡೆ ತಿರುಪತಿ ಊರಿನಲ್ಲಿ, ತಿರುಪತಿ ಮತ್ತು ತಿರುಮಲಕ್ಕೆ ವ್ಯತ್ಯಾಸ ಇದೆ. ತಿರುಪತಿ ಊರಿನಲ್ಲಿ ಪಾಸನ್ನ ನೀಡ್ತಾರೆ ಅನ್ನುವಂತಹ ಕಾರಣಕ್ಕೆ ಒಂದು ಓಪನ್ ಜಾಗದಲ್ಲಿ ಈ ಒಂದು ಪಾಸನ್ನ ನೀಡ್ತಾರೆ ಅನ್ನುವಂತಹ ಕಾರಣಕ್ಕೆ ಯಾವುದೇ ಬ್ಯಾರಿಕೇಡ್ಗಳ ವ್ಯವಸ್ಥೆ ಇರಲಿಲ್ಲ. ಸೊ ಹಾಗಾಗಿ ಈ ರೀತಿಯಾದಂತಹ ಕಾಲ್ ತುಳಿತ ಆಯ್ತು ಅನ್ನುವಂಥದ್ದು. TTDಯ
ಅವ್ಯವಸ್ಥೆಯ ಕಾರಣ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಒಪ್ಪಿಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಇನ್ನು ಆಯೋಜಕರು ಇದನ್ನು ಮೊದಲೇ ಅರ್ಥಕೊಳ್ಬೇಕಾಗಿತ್ತು. ನಾವು ಸರಿಯಾದ ತುಂಬಾ ಜನ ಬರ್ತಾರೆ, ಫ್ರೀ ಪಾಸ್ ಕೊಡ್ತೀವಿ ಅಂದ ತಕ್ಷಣ ಹಾಗಾಗಿ ಸರಿಯಾದಂತಹ ಬ್ಯಾರಿಕೇಡ್ ಮಾಡ್ಕೋಬೇಕಾಗಿತ್ತು. ಇದನ್ನ ಒಪ್ಕೊಳ್ಳುವಂತಹ ಮಾತೆ. ಆದ್ರೆ ಇಲ್ಲಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಆಗ್ಲೇ ಹೇಳಿದಂಗೆ ಸಿವಿಲೈಸೇಷನ್, ಎಸ್ ಇದು ಬೇಕು. ಮನುಷ್ಯನಲ್ಲಿ ಅರಿಷಡ್ ವರ್ಗವನ್ನ ದೂರ ಮಾಡಿಕೊಂಡು ದೇವರನ್ನ ಹೇಗೆ ನೋಡ್ಬೇಕು, ವ್ಯಕ್ತಿಯನ್ನ ನೋಡೋದಕ್ಕೆ ವ್ಯತ್ಯಾಸ ಇದೆ. ನಾವು ದೇವರನ್ನ ನೋಡುವಾಗ, ಮಕ್ಕಳನ್ನ ನೋಡುವಾಗ ನಾವು ಒಂದು ಸೌಮ್ಯ ಮನೋಭಾವನೆಯಲ್ಲಿ ಹೋಗ್ತೇವೆ ಅಲ್ವಾ? ಹಾಗೆಯೇ ಆವಾವ ಕ್ಷೇತ್ರಕ್ಕೆ ಅದರದೇ ಆಗಿರ್ತಕ್ಕಂತಹ ವಿಶೇಷತೆಗಳಿರುತ್ತೆ. ನಾವು ಭಕ್ತಿಯಿಂದ ದೇವರನ್ನ ನೋಡ್ಲಿಕ್ಕೆ ಹೋಗೋದೇನಕ್ಕೆ ಅಂದ್ರೆ ನನ್ನ ಕಷ್ಟವನ್ನ ದೂರ ಮಾಡುವ ಅನ್ನುವಂಥದ್ದಾಗಿ. ದೇವ್ರನ್ನ ನಂಬ್ತಾರೆ ಅನ್ನುವಂತಹ ಮಾತುಗಳು ಬಂದಾಗ ಸೂಪರ್ ನ್ಯಾಚುರಲ್ ಪವರ್ ಅನ್ನೋದು ಒಂದು ಇದ್ದೇ ಇದೆ. ನಮ್ಮನ್ನೆಲ್ಲ ಮೀರಿದಂತಹ ಒಂದು ಶಕ್ತಿ ಇದೆ. ಅದು ನಮ್ಮ ಕಲ್ಪನೆಯಲ್ಲಿ ಭಗವಂತ ಅನ್ನುವಂಥದ್ದಾದಾಗ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳುತ್ತೆ ಶಾಸ್ತ್ರ. ಅಂದ್ರೆ ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರು ಮಹಾವಿಷ್ಣುಗೆ ಹೋಗಿ ಸೇರತ್ತೆ ಅಂತ. ಹಾಗಾಗಿ ವೈಕುಂಠ ಏಕಾದಶಿ ಅನ್ನುವಂಥದ್ದು ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ದಿನ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಹಾಗಾಗಿ ಭಗವಂತನೇ ಖುದ್ದು ಒಂದು ಸೂಪರ್ ನ್ಯಾಚುರಲ್ ಪವರ್ ಇರ್ತಕ್ಕಂತಹ ಎನರ್ಜಿ ಇರ್ತಕ್ಕಂತಹ ಭಗವಂತನೇ ಬಂದು ಉತ್ತರದ ದ್ವಾರದ ಮುಖಾಂತರವಾಗಿ ದರ್ಶನವನ್ನು ನೀಡುವಂತಹದ್ದು, ಅಭಯ ಮುದ್ರೆಯಲ್ಲಿ ಮನುಷ್ಯನ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕಿರುವಂತಹ ದಿನ. ಅದ್ರ ಜೊತೆಗೆ ನಾವು ಅಂತಹ ಶುಭ ಕಾರ್ಯಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಾವು ಹೇಗೆ ಹೋಗ್ಬೇಕು? ಪ್ರಾಜ್ಞರಾಗಿ ಹೋಗ್ಬೇಕು. ಏನು ಪ್ರಾಜ್ಞರು ಅಂದ್ರೆ ನಮ್ಮ ಬುದ್ಧಿಯನ್ನ ಸ್ಥಿಮಿತಲಿಟ್ಕೋಬೇಕು. ನಿಧಾನವಾಗಿ ಸರತಿ ಸಾಲಿನಲ್ಲಿ ಹೋಗ್ಬೇಕು. 1 by 1 ಇಸ್ಕೊಳ್ಬೇಕು. ಸಿಗತ್ತೆ. ನಮ್ಗೆ ಆಸೆ ಅನ್ನುವಂಥದ್ದು ಜಾಸ್ತಿ ಆಗ್ಬಿಡತ್ತೆ. ನಂಗೆ ಸಿಗತ್ತೋ ಇಲ್ವೋ, ಬಹಳ ಬೇಗ ಹೋಗಿ ಈಗ ಪ್ರಸಾದ ತೆಗೆದುಕೊಳ್ಳುವ ಸಂದರ್ಭದಲ್ಲೂ ಹಂಗ ನುಗ್ಲಾಗತ್ತೆ ಅಲ್ವಾ? ಅಥವಾ ದರ್ಶನ ಮಾಡುವಂತಹ ಸಂದರ್ಭದಲ್ಲಿ ಭಗವಂತನನ್ನ ಬೇಗ ನೋಡಿದ ತಕ್ಷಣ ಹೆಚ್ಚು ಫಲ ಸಿಗತ್ತೆ ಅನ್ನೋ ಸುಳ್ಳು. ಅಥವಾ ನಾನು VIP ಆಗಿ ಮುಂದೆ ದೇವ್ರ ಹತ್ರಕ್ಕೆ ಹೋಗಿ ನೋಡಿದೆ ಅಂತಂದ್ರೆ ನನಗೆ ನೋಡಿದ ತಕ್ಷಣ ನನಗೆ ಒಳ್ಳೆ ಫಲ ಸಿಕ್ಬಿಡತ್ತೆ, ಅದು ಸುಳ್ಳು. ನಾನು ಎಷ್ಟೋ ಒಂದಷ್ಟು ಹೆಚ್ಚಿನ ಮೊತ್ತದ ಹಣವನ್ನ ನಾನು ಭಗವಂತನ ಹುಂಡಿಗೆ ಹಾಕದೆ, ಭಗವಂತನ ದಾನ ಕೊಟ್ಟೆ, ಅದ್ರ ಮೇಲೆ ಹೆಸರು ಬರೆಸ್ಕೊಂಡೆ ಅಂತಂದ್ರೆ ಅದನ್ನ ಫಲ ಸಿಗೋದಿಲ್ಲ. ಮತ್ತೆ ಅಲ್ಲೇ ಹೇಳ್ತಕ್ಕಂಥದ್ದು ಸಂಸ್ಕೃತದಲ್ಲಿ, ಶಾಸ್ತ್ರದಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆಗಿರ್ತಕ್ಕಂತಹ ಅರ್ಥಗಳಿದ್ದಾವೆ. ಜೀವನ ಶೈಲಿ, ಸಂಸ್ಕಾರ ಅನ್ನುವಂಥದ್ದಾಗಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಯತಿ ಅನ್ನುವಂಥದ್ದಾಗಿದೆ. ಭಗವಂತನಿಗೆ ಭಕ್ತಿಯಿಂದ ಈ ಪತ್ರ ಪುಷ್ಪಗಳನ್ನ, ಫಲವನ್ನ ಸಮರ್ಪಣೆ ಮಾಡುವುದೇ ಸರ್ವಶ್ರೇಷ್ಠವಾದಂತಹ ಪೂಜೆ. ಇದನ್ನು ಹೊರತುಪಡಿಸಿ VIP ಟ್ರೀಟ್ಮೆಂಟು ಅಥವಾ ಇನ್ನೊಂದು ಯಾವುದೋ ಪ್ರಸಾದ, ಇದರ ಪ್ರಾಮುಖ್ಯತೆಯನ್ನ ಹೆಚ್ಚು ಮಾಡಿಕೊಳ್ಳಬೇಡಿ ಅನ್ನುವಂಥದ್ದೇ ನಮ್ಮ ಜೀವನ ಸಂಸ್ಕಾರ ಮಾರ್ಗದಲ್ಲಿರ್ತಕ್ಕಂತಹ ರೂಪರೇಷೆ. ನಾವಿದನ್ನ ಮರಿತಾ ಇದ್ದೀವಿ, ಅಜ್ಞಾನಿಗಳಾಗ್ತಾ ಇದ್ದೀವಿ. ಹಾಗಾಗಿ ತಿರುಪತಿಯ ಆಡಳಿತ ಮಂಡಳಿ ಕಾರಣ ಅನ್ನೋದನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಎಸ್ ರಾಘವೇಂದ್ರ ಸರ್, ಈಗ ಈ ಘಟನೆ ಆದ ನಂತರ ಭಕ್ತಾದಿಗಳು ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಅಂತೇಳಿ? ಅಲ್ಲ, ಈ ಭಕ್ತಾದಿಗಳು ಯಾರು ಎಚ್ಚೆತ್ಕೊಂಡಿಲ್ಲ. ಆದರೂ ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಮಾರನೇ ದಿನ ಅಷ್ಟೇ ಸಾವಿರಾರು ಲಕ್ಷಾಂತರ ಜನರಲ್ಲಿ ದರ್ಶನ ಮಾಡಿದ್ದಾರೆ. ಅದು ಅವರ ಒಂದು ಭಕ್ತಿಯಿಂದ. ನಾವು ಹೇಳೋದು, ನಮ್ಮ ಕರ್ನಾಟಕದವರಿಗೆ ನಮ್ಮಲ್ಲೇ ಹಲವಾರು ದೇವಸ್ಥಾನಗಳಿದ್ದಾವೆ. ವಿರೂಪಾಕ್ಷ ದೇವಸ್ಥಾನ, ಕೃಷ್ಣ ದೇವಾಲಯ, ವಿದ್ಯಾಶಂಕರ ಶೃಂಗೇರಿ ಮಠ ಇರ್ಬೋದು, ಮುರುಡೇಶ್ವರ ಇರ್ಬೋದು, ಗೋಕರ್ಣ ಇರ್ಬೋದು, ಚೆನ್ನಕೇಶವ ದೇವಸ್ಥಾನ ಇರ್ಬೋದು, ಕೋಟಿಲಿಂಗೇಶ್ವರ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಹೊರನಾಡು ಇರ್ಬೋದು. ಈ ರೀತಿಯ ನಮ್ಮ ಹಳೆಯ ದೇವಸ್ಥಾನಗಳು ತುಂಬ ಇದೆ. ನಮ್ಮ ಒಂದು ಏನು ಕನ್ನಡದ ಸಂಕೇತ ಆದ ಭುವನೇಶ್ವರಿ, ಭುವನಗಿರಿ ತಾಯಿ ಇರ್ಬೋದು, ಶಿರ್ಸಿ ಮಾರಿಕಾಂಬ ಇರ್ಬೋದು. ಈಗ ದೇವರು ಎಲ್ಲಲ್ಲೂ ಇದ್ದಾನೆ ಅಂತ ಈಗ ನಮ್ಮ ಗುರುಗಳು ಹೇಳಿದರು. ದೇವರಿಗೆ ಈಗ ಹೋಗಿ ಅಲ್ಲಿನ ಇಂಥ ಒಂದು ನೂಕುನುಗ್ಲಲ್ಲೇ ನೀವು ಮಾಡಬೇಕು ಅಂತ ಇಲ್ಲ. ಇವತ್ತು ದೇವರು ನಿಮ್ಮ ಮನೆಯಲ್ಲೇ, ನೀವೊಂದು ಮನೇನ ಸ್ವಚ್ಛವಾಗಿ ಇಟ್ಕೊಂಡು ಬೆಳಗ್ಗೆ ಎದ್ದು ಬ್ರಾಹ್ಮಣಿ ಮುಹೂರ್ತದಲ್ಲಿ ಒಂದು ಪೂಜೆ ಮಾಡಿ ಅಲ್ಲಿನೇ ವೆಂಕಟೇಶ್ವರನ ಪ್ರಾರ್ಥನೆ ಮಾಡಿದ್ರು ಕೂಡ ವೆಂಕಟೇಶ್ವರ ನಿಮಗೆ ಆರಾಧನೆ ಮಾಡ್ತಾನೆ. ನೀವು ಯಾಕೆ ಸುಮ್ಮನೆ ಬಸ್ಸಲ್ಲಿ ₹100 ಖರ್ಚು ಮಾಡಿಕೊಂಡು ಅದು ನೋಡಿ ಮಕ್ಕಳು ಮರಿ ಕರ್ಕೊಂಡೋಗಿ ನಿಮ್ಮ ಒಂದು ಕುಟುಂಬವನ್ನು ಅನಾಥ ಮಾಡ್ಕೊಳ್ಳೋದಕ್ಕಿಂತ ಯಾವ ಟೈಮಿದ ಸಮಯದಲ್ಲಿ ಫ್ರೀ ಇರುತ್ತೆ, ಇಲ್ಲೇ ಸುಮಾರು ನಿನ್ನೆ ನಾವು ವೆಂಕಟೇಶ್ವರ ದೇವಸ್ಥಾನ ಒಂದು ಘಾಟಿ ಸುಬ್ರಹ್ಮಣ್ಯದಲ್ಲಿ ಅಭಿಷೇಕ ಮಾಡಿದ್ದೀವಿ. ನಿನ್ನೆ ದಿನ ನಮ್ಮ ಶ್ರೀ ರಂಗನಾಥ್ ಶರ್ಮಾ ಅವ್ರ ನೇತೃತ್ವದಲ್ಲಿ ಒಂದು ಮಲ್ಲೇಶ್ವರಂ ಗಾಯತ್ರಿ ನಗರದಲ್ಲಿ ಒಂದು ನಾವು ಶ್ರೀಕುಂಠ ಏನು ಒಂದು ಸುದರ್ಶನ ಹೋಮ ಮತ್ತು ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಿದ್ದೀವಿ. ಈ ರೀತಿಯ ಒಂದು ಹಲವಾರು ಕಾರ್ಯಕ್ರಮಗಳು ಇಲ್ಲೇ ನಡೀತಾ ಇರ್ತವೆ. ಆದರೆ ನಾವು ಗುರುಗಳಿಗೆ ಜನ ಮನಸ್ಸೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋ. ಆಮೇಲೆ ಜನಗಳಿಗೆ ಒಂದು ಆತುರ, ಜನಗಳಿಗೆ ಹೆಂಗಾಗಿದೆ ಅಂದರೆ ನೋಡಿ, ಒಂದು ಚಿಕ್ಕ ಕಾರ್ಯಕ್ರಮ ನಾವು ನಿನ್ನೆ ಹೋಮ ಮಾಡಿದ್ದೇವೆ, ಅಲ್ಲೊಂದು ಸೇರಿರೋ 150 ಜನ ಇರ್ಬೋದು. ಆ 150 ಜನ ಒಂದೇ ಸಲ ಹೋಮ ಸುತ್ತುವರೆಯಕ್ಕೆ ಹೋಗ್ತಾರೆ. ಅಂದರೆ ನಮ್ಮ ಜನಗಳಲ್ಲಿ ಹೆಂಗಾಗಿದೆ ಅಂದರೆ, ನಾನು ಬೇಗ ಹೋಗಬೇಕು, ನಾನು ಬೇಗ ದರ್ಶನ ಮಾಡ್ಕೋಬೇಕು, ನಾನು ಬೇಗ ಮಾಡ್ಕೋಬೇಕು ಅನ್ನೋ ಈ ಆತುರದಲ್ಲಿ ಅವರು ಆ ದರ್ಶನವನ್ನು ಸರಿಯಾಗಿ ಮಾಡಲ್ಲ. ಆ ನೂಕುನುಗ್ಲಲ್ಲೇ
ಹೋಗ್ಬಿಡ್ತಾರೆ. ತಿರುಪತಿ ಎಷ್ಟೊಂದು ಜನ ಹೋಗಿರ್ತಾರಲ್ಲ, ತಿರುಪತಿನ ಅಷ್ಟು ಗೇಟ್ ಹಾಕಿ ಹೋದವರು ನನಗೆ ಗುರ್ತಿದ್ದಂಗೆ ಎಷ್ಟೊಂದು ಜನ ಪಾಪ ತಿಮ್ಮಪ್ಪನ ಮುಖ ನೋಡೋ ಅಷ್ಟು ಕಾಲು ನೋಡೋ ಅಷ್ಟು ಸಮಯ ಕೊಡಲ್ಲ. ಅಲ್ಲಿ ಪೊಲೀಸರು ಒಂದು ಕಡೆ ಎಳೆದು ಬಿಸಾಕ್ತಾ ಇರ್ತಾರೆ. ಆ ರೀತಿ ಮಾಡೋದಕ್ಕಿಂತ ನೀವು ಒಂದು ಆರಾಮಾಗಿ ಹೋಗಿ. ಇವತ್ತು ನಾವು ಶಬರಿಮಲೆ ಪಾಪ ಮಾಲೆ ಹಾಕ್ಕೊತಾರೆ, 48 ದಿನ ವ್ರತ ಮಾಡ್ತಾರೆ, ಎಷ್ಟೋ ದಿನ ವ್ರತ ಮಾಡ್ಕೊಂಡು ನಾವೆಲ್ಲ ಹೋಗ್ತೇವ್ರಿ. ಹೋದಾಗ 18 ಮೆಟ್ಟಲನ್ನು ನಿಜವಾಗ್ಲೂ ಕೆಲವರು ಮಾತ್ರ ಹತ್ತದಲ್ಲಿ. 18 ಮೆಟ್ಟಲು ನಿಮ್ಗೆ ಹತ್ತಕ್ಕೆ ಬಿಡಲ್ಲ. ಈ ಕಡೆ 4 ಜನ ಪೊಲೀಸರು, ಈ ಕಡೆ 4 ಜನ ಇರ್ತಾರೆ. ನಮ್ದು 2 ಕೈ ಹಿಡ್ಕೊತಾರೆ, ಹಾಗೆ ಮೇಲೆ ಎತ್ತಿ ಬಿಸಾಕ್ತಾರೆ ಅಷ್ಟೇ. ನಾವು 18 ಮೆಟ್ಟಲು ಹತ್ತಬೇಕು, ಸ್ವಾಮಿಯ ದರ್ಶನ ಮಾಡಬೇಕು ಅಂತ ಹೋಗ್ತೇವೆ. ಆದರೆ ಎಲ್ಲಿ ಜನಗಳಿಗೆ ಮಾಮೂಲಿ ಜನಗಳಿಗೆ ಸಿಗ್ತಾ ಇದೆ ಅನ್ನೋದೇ ಇವತ್ತೊಂದು ಪ್ರಶ್ನೆ ಆಗಿದೆ. ಇವತ್ತು ನೋಡಿ, ನಾವು ಅದಕ್ಕೇ ಹೇಳೋದು, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ನೀವು ಒಳ್ಳೆ ಊಟ ಹಾಕಿ, ನಿಮ್ಮ ತಂದೆ ತಾಯಿಗಳನ್ನ ಪ್ರೀತಿಯಾಗಿ ನೋಡ್ಕೊಳ್ಳಿ, ನಿಮ್ಮ ತಂದೆ ತಾಯಿನ ಆರೋಗ್ಯವಾಗಿರೋ ಥರ ನೀವು ಅವ್ರನ್ನ ಕಾಳಜಿ ತೋರಿಸಿ, ದಿನ ಬೆಳಗ್ಗೆ ನೀವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗಿ ತಂದೆ ತಾಯಿಯ ಪಾದಗಳಿಗೆ ನಮಸ್ಕಾರ ಮಾಡಿ. ಅದಕ್ಕಿಂತ ದೊಡ್ಡ ದೇವರಿಲ್ಲ ರೀ. ಇವತ್ತು ಯಾವುದಾದ್ರು ದೇವರು ನಿಮ್ಮನ್ನು ನಾನು ಯಾವುದೋ ಒಂದು ಕಾರ್ಯಕ್ರಮ, ನಾನು ಎಲ್ಲೋ ಒಂದು ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ತಾನೆ, ನಿಮಗೆ ತಾಯಿ ಇದ್ದರೆ ಮಾತ್ರ ಏನಪ್ಪ ನೀನು ಊಟ ಮಾಡ್ತೀಯಾ, ನೀರು ಕುಡಿತೀಯಾ, ನೀನೇನು ಮಾಡ್ತೀಯ ಅಂತ ಕೇಳೋ ಒಂದು ಅಂದದು ನೈಜ ದೇವರಿರೋದು. ಇವತ್ತು ಆ ಥರ ದೇವರಿಗೆ ನೀವು ಕೆಲವರು ಎಷ್ಟೋ ಜನ ಊಟನೇ ಹಾಕಲ್ಲ, ಸರಿಯಾಗಿ ಮಾತಾಡ್ಸಲ್ಲ, ಎಲ್ಲೋ ರುದ್ರಾಶ್ರಮಕ್ಕೆ ಬಿಡ್ತೀರಾ. ಆ ರೀತಿ ಬಿಟ್ಟು ದೇವಸ್ಥಾನಕ್ಕೆ ಹೋದಾಗ ಈ ಅವಘಡಗಳು ಆಗ್ತವೆ. ಇವತ್ತು ನೋಡಿ, ನಾವು ಇವತ್ತು ಹಿಂದೂ ದೇಶದಲ್ಲಿ ಬದುಕ್ತಾ ಇದ್ದೇವೆ, ಹಿಂದೂ ಧರ್ಮದ ಪ್ರಕಾರ ಬದುಕ್ತಾ ಇದ್ದೇವೆ. ನಾವು ಏನೇ ಹೇಳಿದ್ರೆ ನಮ್ಮದು ಹಿಂದೂ ದೇಶ, ನಾವು ಹಿಂದೂ ಧರ್ಮ, ನಾವು ದೇವರು ಆದರೆ ಹಾಗೆ, ನಾವು ಹೀಗೆ ಅಂತೇವೆ. ಇವತ್ತು ನೋಡಿ, 11,000 ರುದ್ರಾಶ್ರಮಗಳಿದೆ ನಮ್ಮ ದೇಶದಲ್ಲಿ. ಯಾಕೆ ಬೇಕು ನಮಗೆ? ನಮ್ಮ ತಂದೆ ತಾಯಿಗಳಿಗೆ ನಾವು ಊಟ ಹಾಕೋ ಯೋಗ್ಯತೆಗಳಿಲ್ಲ. ನೀವು ಯಾವ ದೇವಸ್ಥಾನಕ್ಕೆ ಹೋಗಿ ಏನು ದರ್ಶನ ಮಾಡಿದ್ರೆ ಏನು ಪ್ರಯೋಜನ ಇದೆ? ಇದೇ ನೋಡಿ, ಇವಾಗ ತಿರುಪತಿಯ ನಾನು ಬೇಕಾದ್ರೆ ದಾಖಲೆಗಳು ಕೊಡ್ತಾನೆ. ಇವತ್ತು ರುದ್ರಾಶ್ರಮದಲ್ಲಿ ಎಷ್ಟು ಜನ ಆ ಒಂದು ತಿರುಪತಿ ತಿಮ್ಮಪ್ಪನ ಒಂದು ಮನೆ ದೇವರ ಆಗಿಂತಂದವರು ಅವರ ತಂದೆ ತಾಯಿಗಳನ್ನ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ದಾಖಲೆಗಳಿದ್ದಾವೆ. ಈ ರೀತಿ ಆದಾಗ ಈಗ ನಾವು ಅವಘಡಗಳಾಗುತ್ತೆ. ಇವತ್ತು ಆತುರಗಳು. ಇವತ್ತು ನೋಡ್ರಿ, ಅಲ್ಲಿ ನಾವು ಹೇಳ್ದಂಗೆ ನಾವೆಲ್ಲ ಈಗ ಧರ್ಮಸ್ಥಳಕ್ಕೆ ಹೋಗ್ತೇವೆ ದರ್ಶನಕ್ಕೆ. ಬೆಳಗ್ಗೆ ಅಟ್ಲೀಸ್ಟು ಅಲ್ಲಿ ಒಂದು ಸ್ನಾನ ಮಾಡ್ತೇವೆ, ಅಥವಾ ಎಲ್ಲೋ ಒಂದು ಕಡೆ ಸ್ನಾನ ಮಾಡಿ ನಾವು ಪವಿತ್ರವಾಗಿ ದರ್ಶನ ಮಾಡ್ತೇವೆ. ಆದರೆ ತಿರುಪತಿಯಲ್ಲಿ ಹಾಗಿಲ್ವೇ ಇಲ್ಲ. ಎಷ್ಟೋ ಜನ ಬರ್ತಾರೆ, ನಾನು ನೋಡ್ದಂಗೆ ಎಷ್ಟೋ ಜನ ಎಲ್ಲಿಂದಲೋ ದೂರದಿಂದ ಬರ್ತಾರೆ, ಬಸ್ ಇಳಿತಾರೆ, ಹಾಗೆ ದರ್ಶನ ಮಾಡ್ತಾರೆ. ಆಮೇಲೆ ಇವತ್ತು ಇವಾಗ ನೋಡ್ರಿ, ಇವತ್ತು ದೇವಸ್ಥಾನಗಳಂದರೆ ಮುಂಚೆ ನಾವೆಲ್ಲ ಏನು ಮಾಡ್ತೀವಿ, ಗೋವಾ ಹೋದರೆ ಅಲ್ಲಿ ಎಣ್ಣೆ ಹೊಡಿಬೇಕು, ಇನ್ನೊಂದು ಮಾಡಬೇಕು, ನಾವು ಪಿಕ್ನಿಕ್ ಅಂತ ಹೋಗೋ ಥರ ಜನಗಳು ಹೋಗ್ತಾಯಿದ್ರು. ಇವತ್ತು ಈ ದೇವಸ್ಥಾನಕ್ಕೆ ನಾವು ಕೆಲವರೆಲ್ಲ ನಮ್ಮ ಫ್ರೆಂಡ್ಸ್ಗಳು ಎಲ್ಲಿಗೂ ತಿರುಪತಿ ಹೋಗಿದ್ದೆ, ಎಲ್ಲಿ ಈಗೇನು ಮಾಡ್ತಾ ಇದೆಯಪ್ಪ ಅಂದರೆ, ತಿರುಪತಿ ಕೆಳಗಡೆ ಸಾರ್ ಲಾಡ್ಜ್ ಮಾಡ್ಕೊಂಡಿದ್ದಾನೆ, ಎಣ್ಣೆ ಹೊಡಿತಾ ಇದ್ದಾನೆ ಅಂದರೆ ದೇವಸ್ಥಾನಕ್ಕೆ ಇವ್ರು ಹೋಗೋದೇನಕ್ಕೆ, ಮಜಾ ಮಸ್ತಿ ಮಾಡೋಕ್ಕ? ಇವತ್ತು ಈ ರೀತಿ ಒಂದು ಕರ್ಮ ಮಾಡಿಕೊಂಡು ಆ ದೇವರ ದರ್ಶನ ಮಾಡಿ ಇವ್ರಿಗೆ ಕರ್ಮ ಬರೋದಲ್ಲದೆ ಇಡೀ ನಮ್ಮ ನಾಡಿಗೆ, ನಮ್ಮ ಜಗತ್ತಿಗೆ ಕರ್ಮ ತಂದಿಡ್ತಾರಲ್ಲ, ಅಂಥವ್ರಿಗೆ ನಾವು ಏನು ಹೇಳೋಕ್ಕಾಗುತ್ತೆ? ಈ ರೀತಿ ವ್ಯವಸ್ಥೆ ಇವತ್ತಾಗಿದೆ. ಇದನ್ನೆಲ್ಲ ನಾವು ಹೇಳಿದಾಗ ಏನಾಗುತ್ತೆ, ಅವ್ರು ಏನೋ ಹೇಳ್ತಾರೆ, ಏನೋ ಮಾಡ್ತಾರೆ ಅನ್ನೋ ಥರ. ಇದನ್ನೆಲ್ಲ ಜನಗಳು ಇವತ್ತು ಪರಿವರ್ತನೆ ಆಗಬೇಕಾಗಿದ್ರೆ, ಯಾರು ನೋಡಿ ಇವತ್ತು ಅಷ್ಟು ದೂರ ಹೋಗ್ತೀರಪ್ಪ, ನೀವು ಇಷ್ಟು ಆತುರ ಯಾಕೆ? ನಿಮಗೆ ಅಷ್ಟು ಜನ ಇದ್ದಾರೆ, ಲಕ್ಷಾಂತರ ಜನ ಇರಲಿ, ನಿಮಗೆ ಆತುರ ಅನ್ನೋದೇನಕ್ಕೆ? ಈಗ ಎಲ್ಲರಿಗೂ ಟಿಕೆಟ್ ಕೊಡ್ತೇವೆ ಅಂತ ಹೇಳಿದ್ರು ಅವರು. ನೀವು ಸರಿಯಾದ ಒಂದು ಲೈನಲ್ಲಿ ಸರಿಯಾಗಿರೋ ಒಂದು ಇದರಲ್ಲಿ ಹೋದರೆ ಈ ಒಂದು 5 ನಿಮಿಷ 10 ನಿಮಿಷ ಲೇಟ್ ಆಗಿರ್ಬೋದು. ಇವತ್ತು ಪ್ರಾಣನೇ ಹೋಗ್ಬಿಟ್ರೆ ನೀವು ಯಾವ ದೇವ್ರ ದರ್ಶನ ಮಾಡ್ತೀರಾ? ನಿಮ್ಮ ಕುಟುಂಬಕ್ಕೇನು ಇಲ್ಲಿಂದ ಟಿಕೆಟ್ ತೊಗೊತೀರಾ? ಅಂದರೆ ಇವರು ಟಿಕೆಟನ್ನ ಕೆಲವರು ಇಲ್ಲಿ ಕೊಟ್ಟಿದ್ರೆ, ಕೆಲವು ಪರ್ಮನೆಂಟಾಗೇ ಕೊಟ್ಬಿಟ್ರು ಟಿಕೆಟ್ನ. ಈಗಂತೂ ಈ ಪ್ರಯೋಜನ ಏನಿದೆ ಅದನ್ನು ಮಾಡಿಕೊಂಡು? ಇನ್ನೊಂದ್ಸಲ ವಾಪಸ್ ಬರಲೇಬೇಡ ಅಂತ. ಅಲ್ಲ, ವಾಪಸ್ಸೇ ಬರೋದು ಬೇಡ. ಇನ್ನು ಟಿಕೆಟ್ ತಗೋಗಪ್ಪ, ವೈಕುಂಠಕ್ಕೆ ಸೀದಾ ನಿನ್ನೆ ಎಲ್ಲ ತೀರೋದ್ರೆ ಒಳ್ಳೆ ವೈಕುಂಠ ಸಿಗುತ್ತೆ. ಅದನ್ನು ಯಾರು ನೋಡ್ಕೊಬಂದಿರಲಿಲ್ಲ. ಇವತ್ತು ವೈಕುಂಠ ನಮಗೆ ಇನ್ನೊಂದು ಹೇಳ್ತೇವೆ. ಈಗ ನಮ್ಮ ಹೇಳಿದ್ರಿ, ಮಾಧ್ಯಮದವರು ಇಂಥ ದಿನವೇ ತುಂಬ ಪ್ರಚಾರ ಮಾಡ್ತಾರೆ, ಎಲ್ಲ ದಿನವೂ ಸೂರ್ಯ ಹುಡ್ತಾನೆ, ಚಂದ್ರ ಹುಡ್ತಾನೆ, ಕರೆಕ್ಟು. ಬಟ್ ಆದರೆ ನಮ್ಮಲ್ಲಿ ಕೆಲವು ಗುರುಗಳಿದ್ದಾರೆ, ಕೆಲವರು ಇದೆ ಅಂತ ಬೆಳಗ್ಗೆ ಎದ್ದ ತಕ್ಷಣ ಟಿ ವಿ ಹಾಕಿದ ತಕ್ಷಣ ಇವತ್ತಿಂಥ ಜಾತಕ, ಇಂಥ ರಾಶಿ, ಇಂಥದ್ದು ಅಂತ ಹೇಳ್ತಾರೆ. ಅವರು ಕೂಡ ಹೇಳ್ಬೋದಲ್ಲ, ವೈಕುಂಠ ಏಕಾದಶಿ ದಿನ ನೀವು ಈ ಥರದೆಲ್ಲ ರಶ್ ಇರುತ್ತೆ, ಆ ರೀತಿ ಹೋದಾಗ ನೀವು ಬೇರೆ ದಿನವೂ ಒಂದು ಅಷ್ಟೇ ಮಾಡಿ ಅಂತ. ಆಮೇಲೆ ನಾವು ಒಂದು ನೋಡಿ, ಒಂದು ಅಧ್ಯಯನ ಮಾಡಿದ್ದು ನಾವು ಕರ್ವೆ ಗಜಸೇನೆಯಿಂದ ಈಗ ಒಂದು 2 ವರ್ಷ 3 ವರ್ಷ ಹಿಂದೆ. ಇವತ್ತು ನಾವು ಹಿಂದೂ ಧರ್ಮ ಪೂಜೆ ಮಾಡ್ತೇವೆ ರೀ, ನಾವು ಹಿಂದೂ ಧರ್ಮಗಳನ್ನ ಪೂಜೆ ಮಾಡ್ತೇವೆ. ನಮ್ಮ ಮನೇಲಿ ಫೋಟೋ ಇಡ್ತೇವೆ, ತಿರುಪತಿ ತಿಮ್ಮಪ್ಪನ ಫೋಟೋ ಇಡ್ತೇವೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಫೋಟೋ ಇಡ್ತೇವೆ, ಎಲ್ಲ ಇಡ್ತೇವೆ. ಆದರೆ ಆ ಫೋಟೋಗಳನ್ನು ನಮ್ಮ ಹಿಂದೂ ಧರ್ಮದವರು ನಾವೇನೇ ಅದು ಹಳೆ ಕಾಯಿತು, ಒರ್ಲೆ ಹಿಡಿತು ಅಥವಾ ತುಕ್ಕಿಡಿತು ಅಂದ ತಕ್ಷಣ ತಗೊಂಡೋಗಿ ಉಚ್ಚವ್ಯ ಜಾಗದಲ್ಲಿ ಫುಟ್ಪಾತಲ್ಲಿ ಇಟ್ಬಿಟ್ಟು ಬರ್ತೇವೆ. ಇದು ಯಾವ ಧರ್ಮ ನಾವು ಕಾಪಾಡ್ತೇವೆ? ಇದನ್ನು ನಾವು ಲಾಸ್ಟು ಏನು ಗಾಂಧಿ ಬಜಾರದಲ್ಲಿ RSS ಅವರದ್ದು ದೊಡ್ಡ ಒಬ್ಬ ಲೀಡ್ರದ್ದು ಸೈಟ್ ಇದೆ, ಆ ಸೈಟನ್ನು ಕಾಯೋದಕ್ಕೆ, ಅವನಿಗೆ ಕೋಟ್ಯಾಂತರ ರೂಪಾಯಿ ಸೈಟ್ ಕಾಯೋದಕ್ಕೆ ಹಿಂದೂ ದೇವರ ಫೋಟೋವನ್ನು, ಹಿಂದೂ ದೇವರ ಟೈಲ್ಸನ್ನು ಪೂರ್ತಿ ಅಂಟಿಸಿದ
ಅಂಟಿಸಿದ್ದಾರೆ ಗೋಡೆಗೆ, ಅವರ ಮೇಲೆ ನಾವು ಹೋರಾಟ ಮಾಡಿ ಆ ಒಂದು ಟೈಲ್ಸ್ಗಳನ್ನ ತೆಗಿಸಿ ಮತ್ತೆಲ್ಲ ಮಾಡಿದ್ದೀವಿ. ಆದರೆ ನಿನ್ನೆ ಯಾವುದೋ ರಸ್ತೆಯಲ್ಲಿ ನಾನು ಬರ್ತಾ ಇದ್ದರೆ ಮತ್ತೆ ನಮ್ಗೆ ಬೇಜಾರಾಯಿತು, ಮತ್ತೆ ಅದೇ ಕೆಲಸ ಮನುಷ್ಯ ಮಾಡಿಟ್ಟಿದ್ದಾನೆ. ಅಂದರೆ ಇವತ್ತು ದೇವರುಗಳನ್ನು ಇವತ್ತು ಬೀದಿಗೆ ಬಂದು ದೇವರುಗಳನ್ನು ನಮ್ಮ ಸೈಟ್ ಕಾಯೋದು ವಾಚ್ಮ್ಯಾನ್ ಮಾಡ್ಕೊಂಡು ನಾವು ಇವತ್ತು ದೇವರುಗಳು ಅಂದ ತಕ್ಷಣ ಏನು ಅಲ್ಲಿ ಫುಟ್ಪಾತಲ್ಲಿ ಯಾರು ಗಲೀಜು ಮಾಡಬಾರ್ದು, ಯಾರು ಉಗಿಬಾರ್ದು ಅನ್ನೋ ಒಂದು ವಾಚ್ಮ್ಯಾನ್ ಕೆಲಸ ನಾವು ದೇವ್ರಿಗೆ ಕೊಟ್ಟಿದ್ದಾವೆ. ದೇವ್ರಿಗೆ ಭಕ್ತಿಪೂರ್ವಕ ತೋರಿಸೋ ಗೊತ್ತಿಲ್ಲ. ಮತ್ತು ಇನ್ನೊಂದು ಆಗುತ್ತೆ ನೋಡಿ, ಇದು ಹೆಂಗೆ ಅಂದರೆ ಯಾರೋ ಒಬ್ಬ ಮುಸ್ಲಿಂ ಹುಡುಗ, ಯಾರೋ ಅವಿವೇಕ ಇರ್ಬೋದು, ಯಾರೋ ಒಬ್ಬ ಕ್ರಿಶ್ಚಿಯನ್ ಹುಡುಗ ಇರ್ಬೋದು, ಯಾರೋ ಒಬ್ಬ ಜಾತಿಯ ಹುಡುಗ ಬಂದು ಏನೋ ಅವನಿಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಆ ಒಂದು ಫೋಟೋಕ್ಕೆ ಏನಾದರೂ ಒಂದು ವಿಡಿಯೋ ಒಂದು ಗಲೀಜು ಮಾಡ್ದ ಅಂತ ಇಟ್ಕೊಳ್ಳಿ, ಆವತ್ತಿನ ಮತ್ತೆ ಕೋಮು ಗಲಭೆ ಸ್ಟಾರ್ಟ್ ಆಯಿತು. ಈ ನೋಡ್ರಿ ಅವತ್ತು ತಿಮ್ಮಪ್ಪನ ತಿರುಪತಿ ಫೋಟೋನ ಈ ಒಂದು ಗೋಡೆಯಲ್ಲಿ ಅಂಟಿಸಿದ್ದಾರೆ, ಆ ಅಂಟಿಸಿರೋ ಫೋಟೋಕ್ಕೆ ಬಂದು ಇವನು ಯಾವುದೋ ಕೋಮಿನವನು ಬಂದು ಗಲೀಜು ಮಾಡ್ತಾ ಇದ್ದಾನೆ. ಆದ್ದರಿಂದ ನೀವು ಮಾಡು, ಅದಕ್ಕೊಂದು ರಾಜಕೀಯ ಪಕ್ಷ ಮಾಡಿರಿ, ಅದಕ್ಕೊಂದು ಹೋರಾಟ ಮಾಡಿರಿ, ಅದಕ್ಕೊಂದು ಸ್ಟ್ರೈಕ್ ಮಾಡಿ ಜನಗಳನ್ನ ದುಡ್ಡನ್ನು ಹಾಳು ಮಾಡಿ. ಇದನ್ನು ಮಾಡೋದಕ್ಕಿಂತ ಒಂದು ಸ್ಟ್ರಿಕ್ಟಾಗಿ ನಮ್ಮ ದೇವರಪ್ಪ, ನಮ್ಮ ತಂದೆ ತಾಯಿ ಫೋಟೋ ಹೇಗೆ ನಾವು ರಸ್ತೆಯಲ್ಲಿ ಎಸೆಯಲ್ವೋ ಆ ರೀತಿ ನಮ್ಮ ದೇವರ ಫೋಟೋವನ್ನು ಸಹ ನಾವು ರಸ್ತೆಯಲ್ಲಿ ಎಳಿಸಿದೇ ಇದ್ದಂಗೆ ಇವತ್ತು ಕ್ರಮ ತಗೋಬೇಕಾಗಿದೆ. ನೀವು ನೋಡ್ರಿ, ಇವತ್ತು ಗಣಪತಿ ನಾವು ತರ್ತೇವೆ, ಗಣೇಶ ಹಬ್ಬದಲ್ಲಿ ಗಣಪತಿ ತರ್ತೇವೆ. ಗಣೇಶನ ನಾವೇನು ಮಾಡ್ತೇವೆ, 5 ದಿನ 7 ದಿನ 1 ತಿಂಗಳು ಮನೇಲಿ ಇಟ್ಕೊಂಡು ವಿಸರ್ಜನೆ ಮಾಡ್ತೇವೆ, ಕೆರೆಯಲ್ಲಿ ತಗೊಂಡು ಬಿಡ್ತೇವೆ. ಈ ಫೋಟೋಗಳು ಅಷ್ಟೇ. ಒಂದು ಫೋಟೋವನ್ನು ನಿಮ್ಮಲ್ಲಿ ದಿನ ಕಸದ ಗಾಡಿ ಬರುತ್ತೆ, ನಿಮಗೆ ಹಾಗೆ ತಗೊಂಡು ಹಾಕಬೇಡಿ ಕಸದ ಗಾಡಿಗೆ. ನೀವೊಂದು ಫೋಟೋವನ್ನು ತಗೊಳ್ಳಿ, ಆ ಫೋಟೋದಲ್ಲಿರುವ ಗ್ಲಾಸನ್ನು ನೀವು ರಿಮೂವ್ ಮಾಡಿ, ಗ್ಲಾಸನ್ನು ಸಪ್ರೇಟ್ ಮಾಡಿ, ಅದ್ರ ಜೊತೆಗೆ ಒಂದು ಏನು ಕಟ್ಟಿರುತ್ತಲ್ಲ ಕಟ್ಟನ್ನು ಸಪ್ರೇಟ್ ಮಾಡಿ ಅದನ್ನು ಕಸದ ಗಾಡಿಗೆ ಹಾಕಿ, ಆ ಒಳಗಡೆ ಬರೋಂಥ ಪೋಸ್ಟರ್ ಏನಿದೆಯಲ್ಲ ಆ ಪೋಸ್ಟರನ್ನು ಒಂದು ಬಕೆಟ್ ನೀರಲ್ಲಿ ಹಾಕಿ ನೆನೆಸ್ಬಿಡಿ. 2 ದಿನ 3 ದಿನ ಬಿಟ್ಟು ನೆನೆಸ್ಬಿಟ್ಟು ಯಾವುದೋ ಒಂದು ಗಿಡಕ್ಕೆ ನೀರು ಹಾಕಿ, ಆವಾಗ ನಿಮ್ಗೆ ಆ ಪೋಸ್ಟರ್ ಸಹ ಸಂರಕ್ಷಣೆ ಆಗುತ್ತೆ. ಆ ದೇವರಿಗೆ ಒಂದು ಮುಕ್ತಿ ಕೊಟ್ಟಿರೋ ಒಂದು ಇದು ಸಹ ನಮಗೂ ಸಹ ಒಂದು ಒಳ್ಳೆಯ ಒಂದು ಇದಾಗುತ್ತೆ. ಅದನ್ನೇ ಮಾತಾಡೋಣ. ವಿವೇಕಾನಂದ ಸರ್, ಈಗ ಇತ್ತೀಚೆಗೆ ಈ ಘಟನೆಯನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಆಚರಣೆಯ ಪದ್ಧತಿ ಮತ್ತೆ ಶಿಸ್ತು ಇಲ್ಲದೆ ಇರೋದು ಎದ್ದು ಕಾಣ್ತಾ ಇದೆ ಅಂತ ಅನಿಸ್ತಾ ಇದೆ. ಇದೊಂದು ಪ್ರಜಾಪ್ರಭುತ್ವದ ದೇಶ ಮತ್ತು ಇದೊಂದು ಮಿನಿ ವಿಶ್ವ, ಆಗ ತುಂಬಾ ಜನಸಂಖ್ಯೆ ಇದೆ. ಈಗ ನೋಡಿ, ನಾವು 3 ರಾಘವೇಂದ್ರ ಅವ್ರು ಹೇಳ್ತಾ ಇದ್ರು, ಅಲ್ಲೇ ಯಾಕೆ ಹೋಗ್ಬೇಕು ವೆಂಕಟೇಶ್ವರ ಹತ್ರ, ಇಲ್ಲಿ ಮಂಜುನಾಥ ಇದ್ದಾರೆ, ಬೇರೆ ಬೇರೆ ದೇವರಿದ್ದಾರೆ ಅಂತೇಳಿ ಅವ್ರ ಅಭಿಪ್ರಾಯ ಕೊಟ್ರು. ಮತ್ತೆ ಭಾಗವತ್ ಅವ್ರು ಹೇಳ್ತಾ ಇದ್ರು ಅವತ್ತಿನ ದಿನ ಇದೆಯಲ್ಲ ಅದು ಬಹಳ ಶ್ರೇಷ್ಠವಾದ ದಿನ ಅಂತ. ನಾನು ಹೇಳ್ತಾ ಇದ್ದೆ ಎಲ್ಲಾ ದಿನಗಳು ಒಂದೇ ಅಂತೇಳಿ. ಈ ರೀತಿ ಬಹಳಷ್ಟು ಅಭಿಪ್ರಾಯಗಳು ಸದಾ ಬರ್ತಾ ಇರ್ತವೆ. ಅಂದ್ರೆ ಬೇರೆ ಬೇರೆ ಅಭಿಪ್ರಾಯಗಳು, ಅವ್ರ ನಂಬಿಕೆಗಳು. ನೀವು 10,000 ಜನಕ್ಕೆ ಕಂಟ್ರೋಲ್ ಮಾಡ್ಬೋದು, ಅದು ಮಿಲಿಟರಿ ಅಲ್ಲ. ಮಿಲಿಟರಿ ಸೈನಿಕರಾದ್ರೆ ಏನಾಗುತ್ತೆ, ಆವಾಗ ಅವರಲ್ಲಿ ಶಿಸ್ತು ಬರುತ್ತೆ. ಇದು ಹಾಗಲ್ಲ. ಜನಗಳಲ್ಲಿ ವೆರೈಟಿ ಜನ ಇರ್ತಾರೆ. ಅದ್ರೊಳಗಡೆ ಎಷ್ಟು ಏನೋ ಒಂದು ಬೇರೆ ಬೇರೆ ಕಾರಣಗಳಿಗಾಗಿ ಡಿಸಪಾಯಿಂಟ್ ಆಗಿರೋರು ಇರ್ತಾರೆ, ಕೊಲೆಗಡಕರು ಬಂದಿರ್ತಾರೆ, ತುಂಬಾ ಭಕ್ತಿಯಿಂದ ಬಂದಿರೋರು ಬಂದಿರ್ತಾರೆ, ಮೌಢ್ಯದಿಂದ ಬಂದಿರೋರು ಬಂದಿರ್ತಾರೆ. ಅಂದ್ರೆ ವೈವಿಧ್ಯ ಜನಗಳಿದ್ದಾರೆ. ವೈವಿಧ್ಯ ಜನಗಳಿದ್ದಾಗ, ಸಂಖ್ಯೆ ಜಾಸ್ತಿ ಆದಾಗ, ನಾವು ಇವಾಗ ಥಿಯೇಟರ್ ಅಲ್ಲೂ ಅಷ್ಟೇ ನುಗ್ಗೋದು ಏನಕ್ಕೆ ಅನ್ನೋದಾದ್ರೆ ಒಂದು ಕ್ರೇಜಿ ಅನ್ನೋದು ಡೆವಲಪ್ ಆಗಿರುತ್ತೆ. ಅದು ಭಕ್ತಿಯಲ್ಲೂ ಇರುತ್ತೆ ಅಥವಾ ಸಿನಿಮಾಗಳಲ್ಲೂ ಇರುತ್ತೆ. ಕ್ರೇಜಿ ಅನ್ನೋದು ನಮ್ಮ ಜನಗಳಲ್ಲಿ ಬಹಳಷ್ಟು ಬಂದ್ಬಿಟ್ಟಿದೆ. ಈಗ ನೋಡಿ, ಮೊದಲ ದಿನಾನೇ ನೋಡ್ಬೇಕು ಅಂತ ಆತುರ. ಫಸ್ಟ್ ಡೇ ಏನ್ ಸೀನ್ ಇರುತ್ತಲ್ಲ, ನೆಕ್ಸ್ಟ್ ಇನ್ನೊಂದು ವಾರ ಆದ್ಮೇಲೂ ಅದೇ ಸೀನ್ ಇರುತ್ತೆ, ಅದೇ ಥಿಯೇಟರ್ ಅಲ್ಲೇ ಇರುತ್ತೆ. ವೆಂಕಟೇಶ್ವರ ಅಲ್ಲೇ ಇರುತ್ತೆ. ನೀವು ನೋಡ್ಬೇಕು ಅನ್ನೋದಾದ್ರೆ ಅಲ್ಲೇ ಹೋಗಿ ನೋಡ್ಬೋದು. ಹೊಸ ವರ್ಷ ಅಂತ ಏನಿಲ್ಲ, ಯಾವುದೋ ಒಂದು ದಿನ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊತೀವಿ. ಎಲ್ಲ ಹಬ್ಬಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಇವೆಲ್ಲವೂ ಏನು ಅಂದ್ರೆ ಒಂದು ಸಾಂಸ್ಕೃತಿಕ ಉತ್ಸವಗಳು. ಅಲ್ಲಿ ದೇವರಿದಾನ ಇಲ್ಲ, ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು, ಅದು ಬೇರೆ ಪ್ರಶ್ನೆ, ಅದನ್ನ ಬೇರೆ ತರ ಮಾತಾಡೋಣ. ಆದ್ರೆ ಈಗೇನು ಅಂದ್ರೆ ಇವೆಲ್ಲ ಒಂಥರ ಸಾಂಸ್ಕೃತಿಕ ಉತ್ಸವಗಳು. ಮನುಷ್ಯ ಎಲ್ಲ ತರದ ಕೆಲಸಗಳನ್ನ, ಶ್ರಮಗಳನ್ನ ಮಾಡ್ತಾ ಬರ್ತಾ ಇರ್ತಾನೆ. ಅಂತಹ ಟೈಮಲ್ಲಿ ಮಾನಸಿಕ ನೆಮ್ಮದಿಗೋ ಅಥವಾ ಇನ್ಯಾವುದೋ ಒಂದು ಇದಕ್ಕೋಸ್ಕರ ಬೇರೆ ಬೇರೆ ಎಲ್ಲೋ ಯಾರೋ ಮಂಜುನಾಥ. ನಮ್ಮ ದೇಶದಲ್ಲಿ ಕೇವಲ ಇದಲ್ಲ, ಮನೆಗೂ ದೇವರಿದ್ದಾರೆ. ಎಲ್ಲರೂ ನಾನು ಅದನ್ನ ಆಸೆ ಮಾಡ್ತಾ ಇರ್ತೀನಿ, ನಮ್ಮ ಮನೆ ದೇವರು ಅಂತ. ನಿಮ್ಮನೆಗೂ ಒಬ್ಬ ದೇವರಿದಾನ ಅಂತೇಳಿ ನಾನು ಅದನ್ನ ಕೇಳ್ತಾ ಇರ್ತೀನಿ. ಅಂದ್ರೆ ಆ ರೀತಿಯ ವೈವಿಧ್ಯತೆ ಇರುತ್ತೆ. ಅದಿರ್ಲಿ, ಅದು ಅವ್ರವ್ರ ಇಷ್ಟ, ಅದು ಪ್ರಶ್ನೆ ಅಲ್ಲ. ಪ್ರಶ್ನೆ ಏನು ಅಂದ್ರೆ ಇಲ್ಲಿ ಜಾಸ್ತಿ ಜನ ಸಂಖ್ಯೆ ಸೇರ್ಬೇಕು ಅಂತ ಹೇಳ್ತಾರಲ್ಲ, ಅದು ಎಲ್ಲರೂ ನಮ್ಮ ಮನೆಯವರು ಅನ್ನುವ ಭಾವನೆ ಬರಬೇಕಾಗುತ್ತೆ. ನಾನು ಅದಕ್ಕೆ ಬಹಳ ಜನ ಹೇಳ್ತಾರೆ, ಅಮೆರಿಕಾದಲ್ಲಿ ಒಬ್ಬ ಡ್ರೈವರು 30 ವರ್ಷ ಡ್ರೈವಿಂಗ್ ಕೆಲಸ ಮಾಡಿ ಒಂದು ಆಕ್ಸಿಡೆಂಟ್ ಮಾಡಿರಲ್ಲ. ಆತನನ್ನ ಸನ್ಮಾನ ಮಾಡ್ತಾರೆ. ಸನ್ಮಾನ ಮಾಡಿದಾಗ ಆತನ ಕೇಳ್ತಾರೆ, ಅಲ್ಲಪ್ಪ ನೀನು 30 ವರ್ಷ ಅಮೆರಿಕಾದಲ್ಲಿ ಜನ ಎಷ್ಟು ರ್ಯಾಶ್ ಆಗಿ ಓಡಿಸ್ತಿರ್ತಾರೆ ರೋಡಲ್ಲಿ, ಹೆಂಗಂದ್ರೆ ಆದ್ರೂ ನೀನು ಆಕ್ಸಿಡೆಂಟ್ ಮಾಡಿಲ್ಲ ಹೇಗೆ ಅಂದಾಗ ಅವನು ಹೇಳ್ತಾನೆ, ನಾನು ಡ್ರೈವಿಂಗ್ಗೆ ಬಂದು ಕೂತಾಗ ಆ ಬಸ್ಸಲ್ಲಿರೋರೆಲ್ಲ ನನ್ನ ಮಕ್ಕಳು,
ಮತ್ತು ನಾನು ಓಡಿಸೋವಾಗ ರಸ್ತೆಯಲ್ಲಿ ಎಲ್ಲ ಹುಚ್ಚರೇ ಇರ್ತಾರೆ ಅಂತ ಅನ್ಕೊಂಡು ಮನ್ಸಲ್ಲಿ ಓಡಿಸ್ತಿರ್ತೀನಿ ಅಂತಾನೆ. ಅಂದ್ರೆ ಅಷ್ಟ್ರ ಮಟ್ಟಿಗೆ ಅವನು ಕಾನ್ಶಿಯಸ್ ಆಗಿರ್ತಾನೆ. ಹಾಗೆ ಪೊಲೀಸ್ ಅವ್ರು ಇರ್ಬೋದು ನೋಡಿ, ಪೊಲೀಸ್ ಅವರು ಅಷ್ಟೇ, ಇಷ್ಟು ಜನ ಬರ್ತಾ ಇದ್ದಾರೆ, ಈಗ ರಶ್ ಬಂದಿದೆ, ಅಲ್ಲಿ ಹೆಣ್ಣು ಮಕ್ಳು ಇರ್ತಾರೆ, ಗರ್ಭಿಣಿಯರು ಇರ್ತಾರೆ, ಈ ಎಲ್ಲ ಪ್ರಜ್ಞೆಯನ್ನು ಕೂಡ ನಾಗರಿಕ ಪ್ರಜ್ಞೆಯಲ್ಲೇ ನಾವು ಯೋಚನೆ ಮಾಡ್ಬೇಕು. ಈಗ ಬಹಳ ಜನ ಏನ್ ಅನ್ಕೋತಾರೆ, ದೇವ್ರಿದಾನೆ ಕಾಪಾಡ್ತಾನೆ, ದೇವ್ರಿದಾನೆ ಅಂತ. ಆ ತರದನ್ನ ಬಹಳ ಡಿಬೇಟಬಲ್ ಆಗುತ್ತೆ. ಯಾಕೆಂದ್ರೆ ಎಷ್ಟೋ ಯುದ್ಧಗಳಾಗಿದ್ದಾವೆ, ಎಷ್ಟೋ ಅನ್ಯಾಯ ಅತ್ಯಾಚಾರಗಳಾಗಿದ್ದಾವೆ. ಸುಮ್ನೆ ಯಾರೋ ಬಂದು ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿದ ತಕ್ಷಣ 4-5 ಲಕ್ಷ ಜನ ಸತ್ತೋಗಿದ್ದಾರೆ. ಇಂಥ ಟೈಮಲ್ಲೆಲ್ಲ ಯಾವ್ದು ಸಿನಿಮ್ಯಾಟಿಕ್ ಅಲ್ಲಿ ಬಂದು ಯಾವ ದೇವ್ರನ್ನು ಕಾಪಾಡಿಲ್ಲ. ಇದೊಂದು ಪ್ರಶ್ನೆ. ಈ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ ನಾವು. ಯಾಕೆಂದ್ರೆ ನಾವೀಗ ದೇವರನ್ನೇ ನೋಡಕ್ ಹೋದ್ರೆ ದೇವರನ್ನೇ ಕಾಪಾಡೋದೆ ಅಂದ್ರೆ ಅಲ್ಲೊಂದು ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ. ಸೊ ನಮ್ಮನ್ನ ನಾವು ಕಾಪಾಡಬೇಕು. ದೇವರೇ ಕಾಪಾಡೋದಾದ್ರೆ ಇವತ್ತು ಈ ಸಂವಿಧಾನ, ಈ ಪೊಲೀಸು, ಈ ನ್ಯಾಯಾಂಗ ಬರ್ತಿರ್ಲಿಲ್ಲ. ಸೊ ಇದನ್ನ ಒಪ್ಕೋಬೇಕು ನಾವು. ಸೊ ಆ ಕಾರಣಕ್ಕೆ ನಮ್ಮನ್ನ ನಾವೇ ಕಾಪಾಡ್ಕೋಬೇಕಾಗಿರೋದ್ರಿಂದ ನಮ್ಮ ಒಳಗಡೆ ಇನ್ನೊಬ್ಬರ ಬಗ್ಗೆ ನೋಡಿ, ಒಂದೇ ಒಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ. ಅಲ್ಲಿ ಕಾಲ್ ತುಳಿತ ಆಗ್ತಿರುತ್ತಲ್ಲ, ಎಲ್ಲರೂ ಇದ್ದಕ್ಕಿದ್ದಂಗೆ ಸ್ಟ್ಯಾಂಡ್ ಸ್ಟಿಲ್ ಆಗಿದ್ರೆ ಏನಾಗಿರೋದು? ಸ್ಟ್ಯಾಂಡ್ ಸ್ಟಿಲ್ ಅಂದ್ರೆ ನಾ ಎಲ್ಲೂ ಹೋಗಲ್ಲಪ್ಪ, ಹಿಂಗೆ ನಿಂತ್ಕೊಂಡ್ಬಿಡ್ತೀನಿ ಅಂತ ಹೇಳುವ ಒಂದು ಸೆನ್ಸ್ ಇದ್ರೆ ಅವಾಗ ಯಾರು ಇಲ್ಲ, ಕೆಳಗೆ ಬಿದ್ದಿರೋರು ಆಮೇಲೆ ನಿಧಾನವಾಗಿ ಹೇಳ್ತಾರೆ. ಯಾಕಂದ್ರೆ ಇವ್ರನ್ನ ಯಾರು ತಳ್ತಾ ಇಲ್ಲ, ಯಾರು ಬಂದು ಇವ್ರನ್ನ ಅಟ್ಯಾಕ್ ಮಾಡ್ತಿಲ್ಲ, ಸುಮ್ನೆ ನಿಂತ್ಕೊಂಡ್ಬಿಡಿ ಅನ್ನೋದು ಒಂದು ಕಾಮನ್ ಸೆನ್ಸು. ಈಗ ನಿಮ್ಗೆ ಪೊಲೀಸರು ಅಟ್ಯಾಕ್ ಆದಾಗ ಎಲ್ಲ ಮಲಗ್ಬಿಡಿ ಅಂತ ಹೇಳ್ತಾರೆ ನೋಡಿ, ಯಾವ್ದಾದ್ರು ಭಯೋತ್ಪಾದಕ. ಹಾಗೆ ಈ ಕಾಲ್ ತುಳಿತ ಆಗ್ತಿದ್ದಂಗೆ ಏನೂ ಆಗಿಲ್ಲ, ಸುಮ್ನೆ ನಿಂತ್ಕೊಳ್ಳಿ ಅನ್ನುವಂತಹ ಒಂದು ಯಾವ್ದಾದ್ರು ಮಾನಿಟರಿಂಗ್ ಆಗಿದ್ರೆ ಎಲ್ಲ ಹಂಗೆ ನಿಂತ್ಕೊಂಡ್ಬಿಡ್ಬೋದಾಗಿತ್ತು. ಅವಾಗ ಕೆಳಗೆ ಬಿದ್ದವರು ಎದ್ದು ಬಂದಿರೋರು. ಅಂದ್ರೆ ಕೆಲವು ಸಿವಿಲೈಸ್ಡ್ ಇದೆಲ್ಲ ಬೇಕಾಗುತ್ತೆ. ಆಮೇಲೆ ಈ ರಶ್ ಎಲ್ಲ ಇರುತ್ತಲ್ಲ, ಅಂತ ಟೈಮಲ್ಲಿ ಆಗ್ಲೇ ಅವ್ರು ಹೇಳ್ತಿದ್ರು, ಒಬ್ಬೊಬ್ಬರೇ ಹೋಗಕ್ಕಾಗುತ್ತೆ, ಅಲ್ಲಿ ಪ್ರಾಣಿಗಳ ತರ ಸೆಲ್ಲಲ್ಲಿ ಹಾಕ್ತಾರೆ. ನಿಜವಾಗ್ಲೂ ಏನಾದ್ರು ತೊಂದರೆ ಆದ್ರೆ ಲಾಕ್ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅವರು ತಿರುಪ್ತಿಯಲ್ಲಿ. ಅದು ಆ ತರದ್ದು 40-50 ಕೌಂಟರ್ಗಳಿದಾವೆ. ಅದ್ರೊಳಗಡೆ ಏನಿಲ್ಲ ಅಂದ್ರೂ ಒಂದೊಂದು 300-400 ಜನ ಆಗಿರ್ತಾರೆ. ಅಕಸ್ಮಾತ್ ಏನಾದ್ರೂ ಆಘಾತ ಆಯ್ತು ಅಂದ್ರೆ ನಿಮ್ಗೆ ಹೊರಗೆ ಬರಕ್ಕೆ ಆಗಲ್ಲ, ಅವ್ನು ಕೀ ತಗೊಂಡು ಹೋಗ್ಬಿಟ್ಟಿರ್ತಾನೆ ಎಲ್ಲೋ. ಅಂದ್ರೆ ಅದು ಇನ್ನೂ ಭಯಂಕರ ಇದೆ. ಸದ್ಯ ಹೆಂಗೋ ಹಂಗೆ ನಡ್ಕೊಂಡು ಹೋಗ್ತಾ ಇದೆ. ಇವೆಲ್ಲವೂ ಅವಾಗ ಆಗುತ್ತೆ. ನೀವು ಕತ್ತಿ ಮಾರಮ್ಮ ಅಂತೇಳಿ ಇದ್ರೊಳಗಡೆ ಚಾಮರಾಜನಗರದಲ್ಲಿ ಒಂದ್ ಕಡೆ ಒಬ್ಬರನ್ನ ಯಾರೋ ಪೂಜಾರಿ ಮೇಲೆ ಟಾರ್ಗೆಟ್ ಮಾಡಿ ಆಹಾರಕ್ಕೆ ವಿಷ ಹಾಕ್ಬಿಟ್ಟಿಲ್ಲ ಎಂಬ ಪ್ರಸಾದಕ್ಕೆ. ಆ ರೀತಿಯ ಸಾಧ್ಯತೆಗಳು ಇಲ್ಲಿ ಇದ್ದೇ ಇರ್ತವೆ, ಇಲ್ಲ ಅಂತಲ್ಲ. ಯಾರೋ ವ್ಯಕ್ತಿಗತವಾಗಿ ಮಾಡೋದಕ್ಕೋಸ್ಕರ ಅಂದ್ರೆ ಅವಾಗ ಸಾರ್ವಜನಿಕರು ಏನ್ ಮಾಡ್ತಾರೆ, ಈಗಲೂ ಅಷ್ಟೇ ಶಬರಿಮಲೆಗೆ ಹೋಗ್ತಾರಲ್ಲ, ನಾನು ಅದನ್ನೇ ಹೇಳಿದೆ ಆಗ್ಲೇ, ಪವಿತ್ರ ದಿನ ಅನ್ನೋದು ಬಿಟ್ಟು ಇದು ಏನು ಒಟ್ಟು 365 ದಿನ ಶಬರಿಮಲೆಯನ್ನು ಓಪನ್ ಮಾಡಿ, ಯಾರು ಬೇಕಾದ್ರೂ ಹೋಗ್ಲಿ ಬರ್ಲಿ, ನೋಡ್ಕೊಂಡ್ಲಿ ಬರ್ಲಿ. ಇದು ಕಮರ್ಷಿಯಲೈಸ್ಡ್ ಆಗಬಾರ್ದು. ಆಧ್ಯಾತ್ಮ ಮತ್ತು ಧರ್ಮ ಇದೆಯಲ್ಲ, ಇದು ಕಮರ್ಷಿಯಲ್ ಅಲ್ಲ, ಇದು ನಮ್ಮ ಆತ್ಮತೃಪ್ತಿಗೆ, ನಮ್ಮ ಮನಸ್ಥಿತಿಗೆ. ವೆಂಕಟೇಶ್ವರನ್ನೇ ಪೂಜೆ ಮಾಡಿರೋ, ಧರ್ಮಸ್ಥಳ ಮಾಡ್ತಿರೋ, ಎಲ್ಲೆಲ್ಲಿ ಮಾಡ್ತಿರೋ ಏನೋ ಮಾಡ್ಕೊಳ್ಳಿ, ಇದೊಂದು ನಮ್ಮ ಆತ್ಮಶುದ್ಧಿಗೆ, ಆತ್ಮ ಸಂತೃಪ್ತಿಗೆ ಮಾಡೋದೇ ಹೊರತುನು ಅಲ್ಲಿಂದ ಯಾವುದೋ ಮೂರನೆಯ ಶಕ್ತಿ ಬಂದು ನಮ್ಮನ್ನ ಬಂದು ಕಾಪಾಡುತ್ತೆ. ಅವ್ರು ಹೇಳಿದ್ರಲ್ಲ ಅತಿಮಾನುಷ ಶಕ್ತಿ, ಯಾವ್ದಿದೆ? ಅತಿಮಾನುಷ ಶಕ್ತಿನೇ ಇದು. ಗಾಳಿ, ನೀರು, ಆಹಾರ, ಇವೆಲ್ಲ ನಮ್ಮ ದೇಹದ ಅಂಗಾಂಗಳಿದಾವಲ್ಲ, ಇದೇ ಅತಿಮಾನುಷ ಶಕ್ತಿ. ಯಾರು ಒಬ್ಬ 100 ಮೀಟರ್ನ 9.57 ಓಡ್ತಾನಲ್ಲ, ಅದು ಅತಿಮಾನುಷ ಶಕ್ತಿ. ಕೊಹ್ಲಿನೋ ತೆಂಡೂಲ್ಕರ್ ಸೆಂಚುರಿ ಹೊಡಿತಾನಲ್ಲ, ಅದು ಅತಿಮಾನುಷ ಶಕ್ತಿ. ಅದೆಲ್ಲ ಇದೆ. ಆ ತರದ್ದು ಅನ್ಕೊಳ್ಬೇಕೆ ಹೊರತುನು ವಿಶೇಷವಾಗಿ ನಮ್ಮನ್ನು ಕಾಪಾಡ್ತಾರೆ ಅನ್ನೋದಿದೆಯಲ್ಲ, ಆ ತರದ ನಂಬಿಕೆ ಜನಗಳಿಂದ ಆದಷ್ಟು ಕಡಿಮೆ ಮಾಡ್ಬೇಕು. ನಮ್ಮನ್ನ ನಾವು ಅರಿವೇ ಗುರು, ನಾವು ಅರಿತುಕೊಳ್ಬೇಕು. ಆಮೇಲೆ ನೀವು ನಿಜವಾಗ್ಲೂ ಒಳ್ಳೆಯವರಾಗಿರೋದಾದ್ರೆ, ನೀವು ಪ್ರಾಮಾಣಿಕರಾದ್ರೆ ದೇವ್ರಿಗೆ ಏನಕ್ಕೆ ಒಪ್ಸಕ್ ಹೋಗ್ತೀರಿ ನೀವು? ದೇವ್ರು ನೋಡ್ತಾನೆ, ಸರ್ವಾಂತರ್ಯಾಮಿ. ನಾನು ದೇವ್ರನ್ನ ಕಂಡ್ರೆ ಭಯ ಪಡೋದಿಲ್ಲ, ದೇವ್ರಿದ್ರೆ ನೋಡ್ಕೊಂಡ್ಲಿ, ನಾನೇನು ತಪ್ಪು ಮಾಡ್ತಾ ಇಲ್ವಲ್ಲ. ನಾವೇನ್ ಹೇಳೋದು ಅಂದ್ರೆ, ನಾವು ಅರಿವೇ ಗುರುವಾಗಬೇಕು. ಅಂತದ ಪ್ರಜ್ಞೆ ಇದ್ದಾಗ, ಇಲ್ಲಿ ರಶ್ ಇದೆ, ನಾವು ಜಾಸ್ತಿ ಹೋಗಬಾರ್ದು, ಥಿಯೇಟರ್ ಅಲ್ಲಿ ನಾಳೆ ದಿನ ನೋಡೋಣ, ವೈಕುಂಠ ಏಕಾದಶಿ ದಿನ ಜಾಸ್ತಿ ಜನ ಬರ್ತಾರೆ, ನಾವು ಬೇರೆ ದಿನ ಹೋಗಿ ನೋಡೋಣ. ಈ ತರದ ಒಂದು ಸಾಮಾನ್ಯ ಪ್ರಜ್ಞೆಗಳಿದಾವಲ್ಲ, ಈ ಪ್ರಜ್ಞೆಗಳನ್ನ ಜನಗಳಲ್ಲಿ ನಾವು ಖಂಡಿತ ಬಿತ್ತಬೇಕು. ನನಗೆ ZTV ಅವರು ಈ ಕಾರ್ಯಕ್ರಮ ಮಾಡ್ತಾರೆ, ತುಂಬಾ ಸಂತೋಷ ಆಗುತ್ತೆ. ಇದನ್ನ ನಾವು ಪ್ರಜ್ಞೆಗಳನ್ನ ಮಾಡೋಣ. ನಂಬಿಕೆಗಳನ್ನ ನಾನು ಪ್ರಶ್ನೆ ಮಾಡ್ತಾ ಇಲ್ಲ, ಅದು ಅವ್ರವ್ರ ಇಷ್ಟ. ನಾನು ಹೇಳಿದ್ರು ಅವ್ರು ಮಾಡ್ಕೊಂಡ್ಲಿ, ಹೇಳಿಲ್ಲ ಅಂದ್ರು ಅವ್ರು ಮಾಡ್ಕೊಂಡ್ಲಿ, ಅದು ಬೇರೆ ಪ್ರಶ್ನೆ. ಆದ್ರೆ ಕಾಲ್ ತುಳಿತಕ್ಕೆ ನಮ್ಮ ಮುಂದೆನೆ ನಮ್ಮದೇ ಜನನ ನಾವೇ ತುಳಿದು ಸಾಯಿಸ್ತೀವಲ್ಲ, ಈ ಪ್ರಜ್ಞೆಯನ್ನ ಮಾಡ್ಬೇಕು. ಅಷ್ಟು ರಶ್ ಅಲ್ಲಿ ಅದೇನು ಕೋಟ್ಯಾಂತರ ಜನ ಏನಿರ್ಲಿಲ್ಲ, ನನ್ನ ಪ್ರಕಾರ 5,000-10,000 ಜನ ಇದ್ರು ಅಂತ ಇಟ್ಕೊಳ್ಳಿ. ನಾನು ಓಡ್ತೀನಲ್ಲ, ಓಡೋವಾಗ ನನ್ನ ಕಾಲ್ ಕೆಳಗಡೆ ಇನ್ನೊಂದು ಜೀವ ಇರುತ್ತೆ ಅನ್ನುವ ಪ್ರಜ್ಞೆಯನ್ನ ನಾವು ಸ್ವಲ್ಪ ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ಅಲ್ಲಿ ಆಗುತ್ತೆ. ಈ ತರದ್ ಏನಿದೆಲ್ಲ ಘಟನೆಗಳನ್ನ ಅವಾಯ್ಡ್ ಮಾಡ್ಬೋದು. ಈಗ ಶಬರಿಮಲೆಗೆ ಹೋಗ್ತಾ ಇರ್ತೀವಿ, ತುಂಬಾ ರಶ್ ಇದೆ, ಬೇಡ ಒಬ್ಬೊಬ್ರೆ. ಎಷ್ಟೋ ಜನ ನೀವು ನಂಬಲ್ಲ, ಈ ಬಸ್ ಸ್ಟಾಪ್ ಅಲ್ಲೇ ಕೂಡ ನುಗ್ಗುತ್ತಾರೆ. ಅದು ಈಗ ಸ್ವಲ್ಪ ಕಡಿಮೆ ಆಗಿದೆ. ಮೊದಲು ನಾವು ವಿದ್ಯಾರ್ಥಿಗಳಾಗಿರ್ಬೇಕಾದ್ರೆ ಬಸ್ಸಲ್ಲಿ ನುಗ್ಗಿದಾಗ ನಮ್ಮ ಕೈಯೆಲ್ಲ ಗಾಯ ಆಗೋದು, ತರ್ಚ್ಕೊಂಡು ಹೋಗೋದು. ಕ್ಯೂ ನಿಂತ್ಕೊಳ್ಳಿ ಅಂದ್ರೆ ಎಲ್ಲ ನಿಂತಿರೋರು ಬಸ್ ಬರ್ತಾ ಇದ್ದಂಗೆ ಆ ಕ್ಯೂ ನುಗ್ಬಿಡ್ತಾರೆ.
ಇಲ್ಲೂ ಅಷ್ಟೇ ನೋಡಿ, ಗೇಟ್ ಓಪನ್ ಮಾಡ್ತಾರಲ್ಲ, ಗೇಟ್ ಓಪನ್ ಮಾಡ್ತಾ ಇದ್ದಾಗೆ ಮೊದಲೇ ಕ್ಯೂ ನಿಲ್ಸಿ ಅಲ್ಲಿ ಸೆಕ್ಯೂರಿಟಿಗೆ, ಯಾಕೆಂದ್ರೆ ಅವ್ರ ಹತ್ರ ಬಹಳ ದುಡ್ಡಿದೆ, ತಿರುಪತಿ ಹತ್ರ ಇರೋ ದುಡ್ಡು ಜಗತ್ತಿನ ಶ್ರೀಮಂತ ದೇವರುಗಳಲ್ಲಿ ಅದು ಒಂದು. ಅವರು ಸೆಕ್ಯೂರಿಟಿನ ಜಾಸ್ತಿ ಮಾಡಬೇಕು. ನೀವು ಒಬ್ಬ VIP, ಒಬ್ಬ MLA, ಒಬ್ಬ ಇವ್ರು ಬರ್ತಾರೆ ಅಂದ್ರೆ ಎಷ್ಟೊಂದು VIP ಮಾಡ್ತೀರಿ. ಹಾಗಾದ್ರೆ ಇಲ್ಲೂ ಒಂದಷ್ಟು ಜನ ಇಡ್ಬೇಕಾಗಿತ್ತು, ಅವ್ರ ಹತ್ರ ಒಂದು ಲಾಠಿ ಕೊಡ್ಬೇಕಾಗಿತ್ತು. ಅಕಸ್ಮಾತ್ ಹಂಗೆ ನುಗ್ಗುತ್ತಾರೆ ಅಂದಾಗ ಒಂದ್ ಏಟ್ ಹಾಕಿದ್ರು ಏನ್ ಪ್ರಾಬ್ಲಮ್ ಇರ್ಲಿಲ್ಲ. ಅಂದ್ರೆ ಏನೂ ಇಲ್ಲ, ಜನಗಳನ್ನ ಆಗ್ಲೇ ಅವ್ರು ಹೇಳಿದ್ರು, ರಾಘವೇಂದ್ರ ಅವರು, ಜನರುಗಳನ್ನ ಕುರಿಗಳ ತರ ನೋಡ್ತಾರೆ ಇದೆಯಲ್ಲ, ಇದು ಕೂಡ ತಿರುಪತಿ ಆಡಳಿತ ವ್ಯವಸ್ಥೆ. ಅವ್ರ ಹತ್ರ ದುಡ್ಡಿಗೆ ಕೊರತೆ ಇಲ್ಲ. ಒಂದಷ್ಟು ಹೋಮ್ ಗಾರ್ಡ್ಸ್ ಸೆಕ್ಯೂರಿಟಿ ಅಟ್ಲೀಸ್ಟ್ ಈ ಸ್ಪೆಷಲ್ ದಿನಕ್ಕಾದ್ರೂ ಅಪಾಯಿಂಟ್ ಮಾಡ್ಕೋಬೇಕಾಗಿತ್ತಲ್ಲ. ಅಷ್ಟು ಕಾಮನ್ ಸೆನ್ಸ್ ಬೇಡವಾ ಅವ್ರಿಗೆ? ಕಾಲ್ ತುಳಿತಗಳನ್ನ ಅವ್ರು ನೋಡ್ತಾ ಬೆಳೆದಿದ್ದಾರಲ್ವಾ? ಬೇರೆ ಬೇರೆ ಕಡೆ ಆಗ್ತಾ ಇದೆಯಲ್ಲ. ಮೊನ್ನೆ ತಾನೇ ಆಂಧ್ರ ಪ್ರದೇಶದಲ್ಲೇ ಆಗಿದೆ, ಪುಷ್ಪ ಸಿನಿಮಾ ಕಾಲ್ ತುಳಿತಕ್ಕೆ ಒಳಗಾಗಿದೆ. ಅಲ್ಲಿ ಕೇವಲ ಸಿನಿಮಾ ಥಿಯೇಟರ್ ಬಂದಿರುವ 1000-2000 ಜನರಲ್ಲೇ ಇದಾಗಿದೆ ಅಂದ್ಮೇಲೆ ಇಲ್ಲಿ ಆಗದೆ ಇರುತ್ತಾ ಅನ್ನುವಂತಹ ನಾಗರಿಕ ಪ್ರಜ್ಞೆ ಇದೆಯಲ್ಲ, ಇದು ಪೊಲೀಸ್ ಅವ್ರಿಗೂ ಬೇಕು, ಸೆಕ್ಯೂರಿಟಿಗೂ ಬೇಕು, ಎಲ್ಲರಿಗೂ ಬೇಕು. ಅದಿಲ್ಲದೆ ಇದು ನಂದಲ್ಲ, ನಮ್ಮ ಜನ ಅಲ್ಲ, ಈ ತರ ಮಾಡಬಾರ್ದು. ನಾವೆಲ್ಲರೂ ಅವರೆಲ್ಲ ನಮ್ಮ ಜನಗಳು, ಭಕ್ತಾದಿಗಳು, ಅದೆಲ್ಲ ಆಮೇಲೆ, ಬಟ್ ದೇ ಆರ್ ದ ಇಂಡಿಯನ್ಸ್. ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನುವ ಪ್ರಜ್ಞೆ ಇದೆಯಲ್ಲ, ಅದೆಲ್ರಿಗೂ ಬರ್ಬೇಕು. ಇವನ್ ಮಾಧ್ಯಮಗಳು ಅಷ್ಟೇ. ಈಗ ಯಾರಿಗೋ ಶಿಕ್ಷೆ ಕೊಡೋದು ಮುಖ್ಯ ಅಲ್ಲ, ಘಟನೆನೇ ನಡಿಬಾರ್ದು. ಯಾಕಾಗಬೇಕು ಗೊತ್ತಾಗೋದಿಲ್ವಾ ಜನಗಳಿಗೆ? ನಾವು ಇದು ರಶ್ ಇರುತ್ತೆ, ಹೀಗಿರುತ್ತೆ, ಎಲ್ಲಾ ಕಡೆನೂ ಏನಿರಲ್ಲ. ನಿಮ್ಗೆ ನಮ್ಮ ಎಷ್ಟೋ ಸಂತೆಗಳಾಗಿದ್ದಾವೆ, ಎಷ್ಟೋ ಕಡೆ ಜಾತ್ರೆಗಳಾಗ್ತವೆ, ಅಲ್ಲೆಲ್ಲ ಹೇಗೋ ಒಂದು ರೀತಿಯ ಸಭ್ಯತೆ ಕಾಪಾಡ್ಕೊಂಡಿರ್ತಾರೆ. ಯಾಕೆಂದ್ರೆ ಅಲ್ಲಿ ಬಹಳ ಜನ ಒಂದು ರೀತಿಯ ಭಕ್ತಿಯ ಇದ್ರಲ್ಲಿ ಇರ್ತಾರೆ, ನಮ್ಮ ತಪ್ಪುಗಳಿರ್ತಾರೆ. ಆದ್ರೆ ಇಲ್ಲೆಲ್ಲ ಹಂಗಾಗಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಇವ್ರು ಬಂಧಿಸ್ತಾರೆ, ಸಹಜ ಫ್ಲೋ ಇರೋದಿಲ್ಲ. ಜನರನ್ನ ಸಹಜ ಫ್ಲೋ ಇಟ್ರೆ ಯಾವ್ದು ಅವ್ರು ಹೇಳ್ದಾಗೆ ರಾತ್ರಿ ಎಲ್ಲ ಬಂದು ವೆಂಕಟೇಶ್ವರ್ ನೋಡ್ಕೊಂಡು ಹೋಗ್ಲಿ. ಒಂದು ಸಂಸ್ಥೆ ಕೆಲಸ ಏನು ಗೊತ್ತಾ? ದೇವ್ರ ದರ್ಶನಕ್ಕೆ ಈಸಿಯಾಗಿ ಮಾಡಿ ಬಿಟ್ಬಿಟ್ಟು ಹೋದ್ರೆ ಸಾಕು. ಇವರೇ ದೇವ್ರನ್ನ ತೋರ್ಸೋದು, ನಾವೇ ಇದು ಮಾಡ್ಬೋದು, ನಾವ್ ಹೇಳ್ದಂಗೆ ಕಂಡೀಷನ್ ಏನಕ್ಕೆ ಬೇಕು? ನಾವೆಲ್ಲ ಮಾತಾಡೋದೇನು ಅಂದ್ರೆ ದೇವರನ್ನ ನೋಡಕ್ಕೆ ಮಧ್ಯವರ್ತಿ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತೀವಿ ನಾವು. ನಿಮ್ಮ ಮತ್ತು ದೇವರ ಮಧ್ಯವರ್ತಿಗಳ ಅವಶ್ಯಕತೆ ಆದ್ರೆ ಒಂದು ಸಂಸ್ಥೆ ಅಂತಿದ್ದಾಗ ಬೇಕಾಗುತ್ತೆ, ಮಧ್ಯವರ್ತಿಗಳಿಲ್ಲ ಅಂದ್ರೆ. ಸೊ ಆ ಕಾರಣಕ್ಕೆ ನಾವೆಲ್ಲರೂ ನಾಗರಿಕ ಪ್ರಜ್ಞೆಯನ್ನ, ಇನ್ನೊಬ್ಬರನ್ನ ತುಳಿಬಾರ್ದು, ಅವನು ನಮ್ಮಂತಾನೆ ಅನ್ನೋ ಪ್ರಜ್ಞೆಯನ್ನ ಬೆಳೆಸ್ಕೊಂಡ್ರೆ ಈ ರೀತಿ ಆಗುತ್ತೆ. ಇದು ಬಹಳ ಹಿಂದೆನೂ ಆಗಿದಾವೆ. ಏನು ಒಂದು ಸೀರೆ ಪಂಚೆಗೋಸ್ಕರನು ಕಾಲ್ ತುಳಿದು ಸತ್ತೋಗ್ಬಿಟ್ಟಿದ್ದಾರೆ ನಮ್ಮಲ್ಲಿ ಎಷ್ಟೋ ಜನ, ನಮ್ ಕಣ್ಮುಂದೆನೆ ನಡೀತಾ ಇದೆ. ಅದರಿಂದ ಸ್ವಲ್ಪ ನಾಗರಿಕ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಳೋಣ ಅಷ್ಟೇ. ಗುರುಜಿ, ದೇವರು ಇದಾನ, ದೇವರು ಇದ್ರೆ ಯಾಕೆ ಈ ರೀತಿಯಾಗಿ ಸಾವು ನೋವುಗಳು ಆಗತ್ತೆ ಅಂತ? ನೋಡಿ, ಈ ಹಿಂದೂಗಳ ಹಬ್ಬ ಅಥವಾ ಹಿಂದೂಗಳ ದೇವಸ್ಥಾನವೇ ಟಾರ್ಗೆಟ್ ಆಗತ್ತೆ ಅನ್ನೋದಕ್ಕೆ ನನಗೊಂಚೂರು ಒಂದೆರಡು ಸಣ್ಣ ವಿನಂತಿ ಇದೆ. ಏನು ಅಂತಂದ್ರೆ, ಎಲ್ಲಾ ಧರ್ಮಗಳ ಹಬ್ಬ ಹರಿದಿನಗಳಲ್ಲೂ ರಶ್ ಇರುತ್ತೆ, ಕಾಲ್ ತುಳಿತಗಳಾಗತ್ತೆ. ಇಲ್ಲಿ ವಿಷಯ ಇಷ್ಟೇನೆ, ವಿಷಯಾಂತರ ಆಗೋಯ್ತದು. ತಿರುಪತಿಯಲ್ಲಿ ಕಾಲ್ ತುಳಿತ ಯಾಕಾಯ್ತು, ಇದಕ್ಕೆ ಹಿನ್ನೆಲೆ ಕಾರಣ ಏನು ಅನ್ನುವಂಥದ್ದು. ಫಸ್ಟ್ ಆಫ್ ಆಲ್ 2-3 ವಿಷಯವನ್ನ ಕ್ಲಿಯರ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು, TTD ಮ್ಯಾನೇಜ್ಮೆಂಟ್ ನಲ್ಲಿ ಈ ಕಾಲ್ ತುಳಿತ ಆಗಿರೋದಲ್ಲ, ನಮ್ಮ ಗಮನಕ್ಕೆ ಮತ್ತೊಮ್ಮೆ ಜನರಿಗೋಸ್ಕರ ಹೇಳ್ತಾ ಇದ್ದೇವೆ. ಇದು ಕೆಳಗಡೆ ಆಗಿರ್ತಕ್ಕಂಥದ್ದು ಓಪನ್ ಪ್ಲೇಸ್ ಅಲ್ಲಿ ಫ್ರೀ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ಒಂದು ಕಾರಣ. ಎರಡನೇದಾಗಿ, ಪೊಲೀಸ್ ಅವರು ಅವ್ರ ಕರ್ತವ್ಯವನ್ನು ಅವ್ರು 100% ಮಾಡಿರ್ತಾರೆ. ನಾವು ಅದನ್ನು ದೂಷಣೆ ಮಾಡುವಂತಹ ಯಾವ ಇದು ಇಲ್ಲ. ಯಾಕಂದ್ರೆ ನಾವು ಜನರು ಜ್ಞಾನಿಗಳಾಗ್ಬೇಕು, ಪ್ರಾಜ್ಞರಾಗ್ಬೇಕು ಅನ್ನುವಂಥದ್ದು. ಇನ್ನೊಂದು, ಅವ್ರು ಸರ್ ಮಾತಾಡ್ತಾ ಹೇಳಿದ್ರು, ಮಾಧ್ಯಮ ತೋರ್ಸತ್ತೆ, ಜ್ಯೋತಿಷಿಗಳು ಹೇಳ್ತಾರೆ, ಜ್ಯೋತಿಷಿಗಳು ನಾಳೆ ಹೋಗಿ ನೋಡಿದ್ರೆ ಆಗಲ್ವಾ, ನಾಡಿದ್ದು ಹೋಗಿ ನೋಡಿದ್ರೆ ಆಗಲ್ವಾ ಅಂತ ಹೇಳ್ಬೋದಿತ್ತು ಅಂತ. ಸೊ ಎಲ್ರು ಕೇಳ್ತಾರ, ಜ್ಯೋತಿಷಿಗಳು ಮಾಧ್ಯಮ ಹೇಳಿದ ತಕ್ಷಣ ಕೇಳ್ಬಿಡ್ತಾರ? ಅಷ್ಟೊಂದು ಪ್ರಾಜ್ಞೆ ಜನತೆ ಇದ್ರೆ ನಾವು ಜನರಿಗೆ ಏನನ್ನು ಹೇಳ್ಕೊಡೋದು ಬೇಕೇ ಆಗಿರ್ಲಿಲ್ಲ. ಯಾಕಂದ್ರೆ ಎಲ್ಲವನ್ನೂ ತಿಳಿದುಕೊಂಡ್ಬಿಡ್ತಾ ಇದ್ರು. ಇಲ್ಲಿ ಈ ಬುದ್ಧಿವಂತ ಸಮಾಜ ಅಥವಾ ಬುದ್ಧಿವಂತ ಪ್ರಪಂಚವೇ ಜ್ಯೋತಿಷಿಗಳು ಹೇಳಿದ ಮಾತನ್ನ ಕೇಳಲ್ಲ ಅನ್ನುವಂತ ಇದ್ದಾಗ, ಇನ್ನು ಜನಸಾಮಾನ್ಯರು ಹೇಗೆ ಕೇಳ್ತಾರೆ? ನೀವು ನಾಳೆ ಹೋಗಿ ನೋಡಿ, ನಾಡಿದ್ದು ಹೋಗಿ ನೋಡಿ ಅನ್ನುವಂಥದ್ದು. ಅದು ಹಾಗಾಗೋದಿಲ್ಲ. ಕ್ಷೇತ್ರ ಮಹಿಮೆ ಅನ್ನೋದು ಇದ್ದೇ ಇರುತ್ತೆ. ತಿರುಪತಿಯನ್ನ ಭೂವೈಕುಂಠ ಅಂತ ಹೇಳ್ತಾರೆ. ಭಗವಂತ ಮಹಾವಿಷ್ಣುವೇ ಅಲ್ಲಿ ಇಳಿದು ಅಂದ್ರೆ ಅಲ್ಲಿ ಪಾದವನ್ನ ಇಟ್ಟಿರ್ತಕ್ಕಂತಹ ಸ್ಥಳ. ಎಲ್ಲಾ ದೇವಸ್ಥಾನಗಳಿಗೆ ಹೋದ್ರೆ ದೇವ ದರ್ಶನ ಆಗತ್ತೆ, ಆದ್ರೆ ಆ ಕ್ಷೇತ್ರ ಮಹಿಮೆ ಅನ್ನೋದಿರೋದಕ್ಕೋಸ್ಕರವಾಗಿ ಅದೇ ಗುರುಜಿ, ಏನಂದ್ರೆ ನಮ್ಮ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ, ಈ ರೀತಿ ಘಟನೆ ಆದಾಗ ಎಚ್ಚೆತ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗಬಾರ್ದು ಅಂತೇನಿಲ್ಲ, ಎಚ್ಚೆತ್ಕೊಳ್ಳಿ ಯಾವ ಸಮಯದಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಈ ಕಾರ್ಯಕ್ರಮದ ಉದ್ದೇಶ. ಬಿಟ್ರೆ ಹಂಗಾದ್ರೆ ಹಂಗಾಗುತ್ತೆ, ಹೋಗಲೇಬೇಡಿ ಅಂತೇನಿಲ್ಲ, ಜನ ಎಚ್ಚೆತ್ಕೊಳ್ಬೇಕು ಅಂತೇಳಿ. ನೋಡಿ, ನಿನ್ನೆ ಏಕಾದಶಿ ಇದೆ, ಅಲ್ಲಿ ತಿರುಪತಿಯಲ್ಲಿ ಒಂದು ಘಟನೆ ಆಗತ್ತೆ. ಆದರೂ ಕೂಡ ಸಾವಿರಾರು ಜನ ನಿನ್ನೆ ಬೆಂಗಳೂರಲ್ಲಿ ಪ್ರಮುಖ ದೇವಸ್ಥಾನಗಳಲ್ಲಿ ನುಗ್ಗಲು ಆಗಿದೆ. ನಮ್ಮ ಹತ್ರ ಎಷ್ಟೋ ವಿಜುವಲ್ಸ್ಗಳಿದ್ದಾವೆ. ಆದರೂ ಕೂಡ ಯಾಕೆ ಜನ ಎಚ್ಚೆತ್ಕೊಳ್ತಾ ಇಲ್ಲ ಅಂತೇಳಿ. ಹೋಗಬಾರ್ದು ಅಂತೇನಿಲ್ಲ, ಬಟ್ ಭದ್ರತೆ ಬೇಕು ಅಂತೇಳಿ ಆ ಒಂದು ದೇವಸ್ಥಾನದ ಆಡಳಿತ ಮಂಡಳಿ ಏನು ಮಾಡ್ತಾ ಇದೆ ಅಂತ. ಹೋಗಿದ್ದಾರೆ, ಹೋಗ್ಬೇಕು. ಕೊನೆಯದಾಗಿ 2 ಮಾತು ಸರ್. ಒಂದು, ಜನರಿಗೆ ಬುದ್ಧಿ ಇದೆ, ಆದ್ರೆ ಕ್ಷೇತ್ರ ಮಹಿಮೆ ಅನ್ನುವಂಥದ್ದು ಭಗವಂತ ಏನು ನಡೆದ್ರು ಕೂಡ ಭಗವಂತನ ಇಚ್ಛೆ ಇದ್ದೇ ನಡೆಯುವಂತದ್ರಿಂದ ಈ ಘಟನೆ ನಡೆದಿದೆ ಅನ್ನುವಂಥದ್ದು.
ಹಾಗಾಗಿ ಇಲ್ಲಿ ಜನ ತಿದ್ದಿಕೊಳ್ಳಬೇಕೇ ಹೊರತು ಕೂಡ ಈ ಯಾವುದೇ ರೀತಿಯಾದಂತಹ ಅವ್ಯವಸ್ಥೆಯ ಕಾರಣದಿಂದ ಆಯ್ತು ಅಂತ ಒಪ್ಕೊಳ್ಳಿಕ್ ಆಗೋದಿಲ್ಲ. ಜನ ಬುದ್ಧಿವಂತರಾಗಿದ್ರೆ ಈ ತರದ ಸಮಸ್ಯೆಗಳು ಬರ್ತಾನೆ ಇರ್ಲಿಲ್ಲ ಅನ್ನುವಂಥದ್ದು. ಮತ್ತು ಕ್ಷೇತ್ರ ಮಹಿಮೆ ಇರ್ತಕ್ಕಂಥದ್ರಿಂದ ಆ ಸ್ಥಳಕ್ಕೆ ಹೋಗಿದ್ದಾರೆ ಮತ್ತು ಭಗವಂತನ ಇಚ್ಛೆ ಇರೋದ್ರಿಂದಾಗಿ ನಾವು ಅಂದ್ಕೊಂಡಂಗೆ ಆಗುವಂಗಿದ್ರೆ ಆಕ್ಸಿಡೆಂಟ್ ಆಗ್ತಿರ್ಲಿಲ್ಲ. ಸಕಾಲಕ್ಕೆ ಮಳೆ ಬೇಕು ಅಂದ್ರೆ ಮಳೆ ಬರುತ್ತೆ, ಬಿಸಿಲು ಬೇಕು ಅಂದ್ರೆ ಬಿಸಿಲು ಬರುವಂಗಿರ್ತಿತ್ತು. ಭಗವಂತನ ಇಚ್ಛೆ ಅನ್ನೋದು ಒಂದಿದೆ, ಅದ್ರ ಮೂಲಕವಾಗಿ ಇದು ನಡೆದಿದೆ. ಇದಕ್ಕೆ ನಡೆದ ಕಾರಣವನ್ನ ಯೋಚನೆ ಮಾಡ್ತಾ ಹೋದ್ರೆ ನಮ್ಮ ಜೀವನ ಶೈಲಿಯಲ್ಲಿ ನಮ್ಮ ನಾಸ್ತಿಕತೆ ಕಾರಣ. ಆಸ್ತಿಕತೆ ಇದ್ರೆ ಭಗವಂತನನ್ನು ನಂಬಿದ್ರೆ ಈ ರೀತಿಯಾಗಿರ್ತಕ್ಕಂತಹ ಅಚಾತುರ್ಯಗಳು ನಡೆಯೋದಿಲ್ಲ. ಹಾಗಾಗಿ ನಮ್ಮ ಜೀವನ ಶೈಲಿಯನ್ನ ನಮ್ಮ ಭಕ್ತಿಯನ್ನ ಹೆಚ್ಚು ಮಾಡಿಕೊಳ್ತಕ್ಕಂಥದ್ದು ಅವಶ್ಯಕ ಅಂತ ಅನ್ಸುತ್ತೆ ಸರ್. ಭಗವಂತನ ಇಚ್ಛೆ ಬರೀ ಬಡವ್ರನ್ನ ಮಾತ್ರ ಸಾಯಿಸೋದಿತ್ತೇನೋ ಹಾಗಾದ್ರೆ ನೋಡಿ ಗುರುಗಳೇ. ಭಗವಂತ ಅಲ್ಲ ಭಗವಂತನ ಇಚ್ಛೆ ಬಡವರನ್ನ ಮಾತ್ರ ಸಾಯಿಸೋವಂಥದ್ದಿತ್ತ ಅಥವಾ ಅಲ್ಲಿ ಬಂದಂತ ರಾಜಕಾರಣಿ ಇದಕ್ಕೆ ನಾನೊಂದು ಆಡ್ ಮಾಡ್ತೀನಿ ಅಂತ? ಅಲ್ಲ, ಬಡವರಿಗೆ ಹೋಗುವಂತ ಯಾರು ಹೇಳಿದ್ದು? ಭಗವಂತ ಹೇಳಿದ ಅಥವಾ ದೇವರು? ಬಡವರಿಗೆ ಹೋಗುವಂತ ಹೇಳಿಲ್ಲ, ಕರೆಕ್ಟ್, ದೇವ್ರು ಹೇಳಿಲ್ಲ ಬನ್ನಿ ಅಂತ ಹೇಳಿಲ್ಲ, ಅವ್ರ ಮನಸ್ಸ ಇಚ್ಛೆ ಹೋಗಿದ್ದಾರೆ. ಆದರೆ ನಾವು ಹೇಳ್ತಾ ಇರೋದು ಬಡವರ ದುಡ್ಡು ಬೇಕು ನಿಮಗೆ. ಬಡವರಿಗೆ ಸರಿಯಾದ ಕರೆಕ್ಟಾಗಿರೋದಲ್ಲಿ ಪೊಲೀಸ್ ವ್ಯವಸ್ಥೆ ಇರ್ಬೋದು, ಸರಿಯಾಗಿರೋ ಮಾರ್ಗದರ್ಶನ ಮಾಡಿ ಅವರಿಗೆ ಒಂದು ಕ್ಯೂ ಸಿಸ್ಟಮ್ಮು ಅಥವಾ ಏನೋ ಮಾಡಿ ಸರಿಯಾಗಿ ಮಾರ್ಗದರ್ಶನ ಮಾಡಿದ್ರೆ ನೀವು ಸಾಯಿಸಿದಿರಾ ಅಂತ ಹೇಳ್ತೇವೆ. ಇವತ್ತು ನಾವು ತಿರುಪತಿ, ನಮಗೆ ಭಗವಂತನ ಮೇಲೆ ಅಪಾರ ಗೌರವ ಇದೆ, ನಾವು ಇಲ್ಲಿಂದಲೇ ಬೇಡ್ಕೊತೇವೆ. ಆದರೆ ನಾವು ಭಗವಂತನ ವಿರುದ್ಧ ಇಲ್ಲ. ಆ TTDಯ ವ್ಯವಸ್ಥೆ ಅಲ್ಲಿ ಅವರು ಒಪ್ಕೊಳ್ಳೋಕೆ ಗುರುಗಳು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಆದರೆ ನಾವು ಹೇಳ್ತಾ ಇರೋದು ಅಲ್ಲಿಯ ಒಂದು ವ್ಯವಸ್ಥೆಯ ವಿರುದ್ಧ. ಇವಷ್ಟು ಜನ ಸೇರ್ತಾರೆ ಅಂತ ಗೊತ್ತಿರುತ್ತಲ್ವಾ, ನಾನು ಫ್ರೀ ಟಿಕೆಟ್ ಕೊಡ್ತಾ ಇದ್ದೀನಿ ಅಂತ ಗೊತ್ತಿದ್ದ ಮೇಲೆ ಆ ವ್ಯವಸ್ಥೆ ಸರಿ ಮಾಡಬೇಕಿತ್ತು. ಅದು ಸರಿ ಮಾಡಿಲ್ಲ. ಇವತ್ತು ನೋಡ್ರಿ, ಆಯ್ತಪ್ಪ ನೀವು ಹೇಳ್ದಂಗೆ ಮಾಡ, ಅದೇ ಪುಷ್ಪ ಪಿಕ್ಚರ್ನ ಕಾಲು ತುಳಿತಕ್ಕೆ ಒಳಗಾದ ಪುಷ್ಪ ಪಿಕ್ಚರ್ನ ಹೀರೋನ ತಗೊಂಡಾಗ ಅರೆಸ್ಟ್ ಮಾಡ್ತೀರಾ ನೀವು, ಅವನ್ನ ದಸ್ತಗಿರಿ ಮಾಡಿಬಿಟ್ಟು ಕೋರ್ಟ್ ನ್ಯಾಯಾಲಯದ ಮುಖಾಂತರ ಹೊರಗಡೆ ಬರ್ತಾರೆ. ಈ ಒಂದು ಕಾಲು ತುಳಿತದಲ್ಲಿ 9-10 ಜನ ಸತ್ರು ಕೂಡ ಯಾಕೆ TTDಯ ಒಬ್ಬ ಅಧ್ಯಕ್ಷರನ್ನಾಗಲಿ TTDಯ ಒಬ್ಬ ಸ್ವಾಮೀಜಿ ಆಗಲಿ ಅರೆಸ್ಟ್ ಆಗಿಲ್ಲ ಅನ್ನೋದು ನಮ್ಮ ಪ್ರಶ್ನೆಯಲ್ಲಿ. ಅವರು ಅರೆಸ್ಟ್ ಆಗಿಲ್ಲ, ಯಾಕಾಗಿಲ್ಲ? ನಿರ್ವಹಿಸ್ತಾ ಇದ್ದಾರೆ. ನಾನು ಹೇಳ್ತಾ ತಿರುಪತಿ ತಿಮ್ಮಪ್ಪನ ಅರೆಸ್ಟ್ ಮಾಡಿ ಹೇಳ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಆ ತಿರುಪತಿ ಆಡಳಿತ ಮಂಡಳಿಯ ಒಬ್ಬವನು ಅರೆಸ್ಟ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಯಾಕೆ ಇದನ್ನ ಒಬ್ರಿಗೊಂಥರ ಮಾಡುತ್ತೆ ಸರ್ಕಾರ? ಅದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಅಥವಾ ಈ ದೇವಸ್ಥಾನ ಅಥವಾ ದೇವರು ಇರೋದು ಶ್ರೀಮಂತರಿಗೆ ಮಾತ್ರ, ಬಡವರಿಗೆ ಹಾಗೆ ಆಗಿದೆ ಇವತ್ತು. ಯಾರೆಲ್ಲ ಬಡವರಿದಾರಲ್ಲ ದೇವಸ್ಥಾನಕ್ಕೆ ಹೋಗ್ಲೇಬೇಡಿ ನೀವು, ನಿಮ್ಮ ಮನಸ್ಸಲ್ಲಿ. ಜೊತೆಗೆ ಇನ್ನೊಂದೇ ಒಂದು ಜೊತೆಗೆ ನಾವು ಈಗ ಕಾಪಾಡಬೇಕಾಗಿರೋದು, ಪ್ರಶ್ನೆ ಮಾಡ್ಬೇಕಾಗಿರೋದು ಆ ಸತ್ತಿದಾರಲ್ಲ ಅವರನ್ನ ಹೊರ್ತುನು ಯಾವ ಕಾರಣಕ್ಕೂ ದೇವರಲ್ಲ. ದೇವರು ತನ್ನನ್ನ ತಾನು ರಕ್ಷಣೆ ಮಾಡ್ಕೋಬೋದ ಏನು, ಆ ಪ್ರಶ್ನೆ ಬೇರೆ. ನಾವೀಗ ಚರ್ಚೆ ಮಾಡ್ಬೇಕಾಗಿರೋದು ಆ ಸತ್ರಲ್ಲ ಆ ರೀತಿ ಮುಂದೆ ಸಾಯ್ಬಾರ್ದು ಅನ್ನೋದಕ್ಕೆ ನಾವು ಇವತ್ತು ಹೌದು ಸಾಯ್ಬಾರ್ದು ಅನ್ನೋದಕ್ಕೆ ಇವರಿಗೆ ಒಂದು ತಕ್ಕ ಶಿಕ್ಷೆ ಕೊಟ್ರೆ, ಏನು ಸಾಯಿಸಿದಾರಲ್ಲ ಅಲ್ಲಿ ಆಡಳಿತ ಮಂಡಳಿ, ಇವರಿಗೆ ಸರಿಯಾದ ಒಂದು ಶಿಕ್ಷೆ ನ್ಯಾಯ ದೊರಕ್ತು ಅಂದ್ರೆ ಆ ಸತ್ತ ಇರೋ ಕುಟುಂಬಕ್ಕೆ ಒಂದು ಪರಿಹಾರ ಪಟ್ಟು ಅಲ್ಲಿ ಆ ವ್ಯವಸ್ಥೆ ಮತ್ತಾರು ಸರಿ ಮಾಡಿಲ್ಲ ಅಂದ್ರೆ ಮತ್ತೆ ಇದು ದಿನ ಆದ್ರೆ ಆಗುತ್ತೆ. ಇದು ಅಲ್ಲಿಯೇ ದುಡ್ಡು ಬೇಕು ಸರ್ಕಾರ ನಡೆಸೋದಕ್ಕೆ. ವೆಂಕಟೇಶ್ವರಿಗೆ ಏನು ತೊಂದರೆ ಆಗಿಲ್ಲ, ತೊಂದರೆ ಆಗಿರೋದು ಜನಗಳ ಬಗ್ಗೆ ಯೋಚನೆ ಮಾಡಿ. ಅಲ್ಲ, ವೆಂಕಟೇಶ್ವರಗೆ ಇವತ್ತು ನೋಡಿ ಕೊರೋನಾ ಟೈಮಲ್ಲಿ ಡಾಕ್ಟರ್ಗಳೇ ನಮಗೆಲ್ಲ ದೇವರಾಗಿದ್ದು, ಎಲ್ಲಾ ದೇವಸ್ಥಾನಗಳು ವೆಂಕಟೇಶ್ವರ ದೇವಸ್ಥಾನ ಸಮೇತ ಮುಚ್ಚೋಗಿದ್ರು. ಅವತ್ತು ಯಾಕೆ ದೇವರುಗಳು ಕಾಪಾಡಿಲ್ಲ? ಇವತ್ತು ಕೂಡ ಆಗರೆ ದೇವ್ರ ಇಚ್ಛೆ ಅದೇ ಆಗಿತ್ತ ಅನ್ನೋದೇ ನಮ್ಗೆ ಬೇಕು. ಯಾಕಂದ್ರೆ ನಾವು ದೇವರ ಬಗ್ಗೆ ಮಾತಾಡೋರಲ್ಲ ನಾವು. ಆದ್ರೆ ಅಲ್ಲಿಯ ವ್ಯವಸ್ಥೆ ಸರಿ ಇಲ್ಲ. ಇವತ್ತು ವ್ಯವಸ್ಥೆಯ ಬಗ್ಗೆ ಘೋಷಣೆ ಮಾಡ್ತಾರೆ. ಕೊಲ್ಲುವುದು ದೇವ್ರ ಇಚ್ಛೆ ಆಗೋದಾದ್ರೆ ಅವಾಗ ದೇವರನ್ನು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಅದರಿಂದ ಕೊಲ್ಲೋದಲ್ಲ, ಜೀವ ಕೊಡೋದು ದೇವ್ರ ಇಚ್ಛೆ ಅನ್ನೋದನ್ನ ನೋಡ್ಬೇಕಷ್ಟೇ. ರಕ್ಷಣೆ ಮಾಡೋದು ದೇವ್ರನ್ನ. ಸಾಮಾನ್ಯ ಜನ ಎಲ್ಲ ನೋಡಿ, ಈಗ ಸಿನಿಮಾದಲ್ಲಿ ಯಾರೋ ಒಬ್ರು ತೊಂದರೆಯಲ್ಲಿದ್ದಾಗ ಹೀರೋ ಬಂದು ಕಾಪಾಡ್ತಾರಲ್ಲ, ಆಗ ನಾವು ಅವ್ರನ್ನ ಎಷ್ಟು ಚಪ್ಪಾಳೆ ಹೊಡಿತೀವಲ್ಲ, ಆ ಪಾತ್ರವನ್ನ ದೇವರು ನಿರ್ವಹಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಆಶಯ. ಇಲ್ಲಿ ಬಡವರು ಶ್ರೀಮಂತರು ಅನ್ನುವಂತಹ ಭೇದ ಭಾವದಲ್ಲಿ ಭಗವಂತ ತೀರ್ಮಾನ ಇದನ್ನ ಮಾಡಿರ್ಲಿಕ್ಕಿಲ್ಲ. ನಾವು ಒಳ್ಳೇದಾದದ್ದನ್ನ ಭಗವಂತನಿಂದ ಆಯ್ತು ಅಂತ ಒಪ್ಪಿಕೊಳ್ಳುವಂತಹ ಬುದ್ಧಿವಂತ ಪ್ರಪಂಚ ಈಗಿಲ್ಲ ಅಂತ ನಾನು ಭಾವಿಸ್ತೇನೆ. ಈಗ ಪ್ರಸ್ತುತಕ್ಕೆ ಮಾತ್ರ ಕೆಟ್ಟದ್ದಾದಾಗ ಭಗವಂತ ಕಾರಣ ಅಥವಾ ಅಲ್ಲಿ ಆಡಳಿತ ಮಂಡಳಿ ಕಾರಣ ಅಂತಂದ್ರೆ, ನಾವು ಪ್ರಾಜ್ಞ ಜನತೆ, ಬುದ್ಧಿವಂತ ಜನತೆ ನಾವು ನೂಕುನುಗ್ಲನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನ ಯಾರು ಹೇಳಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ಅವ್ರು ಹೇಳಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ. ಆದ್ರೆ ನಮ್ಮ ಬುದ್ಧಿವಂತಿಕೆ ಎಷ್ಟಿರ್ಬೇಕು ಅಂತ ಕೇಳಿದ್ರೆ ದೇವರನ್ನ ಯಾವ ರೀತಿಯಲ್ಲಿ ನೋಡ್ಬೇಕು, ಇದಿಷ್ಟೇ ಇವತ್ತಿನ ವಿಷಯ. ಯಾಕೆ ಆಯ್ತು ಆಯ್ತು ಗುರುಗಳೇ. ಹಾಗಾದ್ರೆ ಒಂದೇ ಒಂದು ಕ್ಲಿಯರ್ ಕೊಡಿ, ಒಂದೇ ನಿಮಿಷ. ಅಲ್ಲಿಯ ಒಂದು TTDಯ ವ್ಯವಸ್ಥೆ, ಅಲ್ಲಿಯ ಅಧಿಕಾರಿಗಳ ಕೆಲಸ ಏನಾಗಾದ್ರೆ ಗುರುಜಿ? ಇನ್ನೊಂದೇನಂದ್ರೆ ಕೆಲಸ ಏನವರದಂತ ಬೇಕಲ್ವಾ? ಒಂದು ದಿನಕ್ಕೆ ಎಷ್ಟು ಭಕ್ತಾದಿಗಳು ಬರಬೇಕು, ಸುರಕ್ಷಿತವಾಗಿ ದರ್ಶನವನ್ನ ಪಡೆದುಕೊಳ್ಬೇಕು, ಎಷ್ಟು ಜನಕ್ಕೆ ಬೇಕಾಗುತ್ತೆ ಮಾತ್ರ. ಅಂದ್ರೆ ಒಂದಿನ ಇವತ್ತು 50,000 1 ಲಕ್ಷ ಅಂತ ಅಷ್ಟಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ರೆ ಬಹುಶಃ ಈ ಘಟನೆ ಆಗ್ತಿರ್ಲಿಲ್ಲ. ನನಗೆ ಹಂಗ ಅನ್ಸುತ್ತೆ. ಒಂದು ವೇಳೆ ನೀವು ಬರೋರಿಗೆ ಎಲ್ರಿಗೂ ಅವಕಾಶ ಕೊಟ್ಟಾಗ ಅಲ್ಲಿ ಆಗಿರೋದು ಕಾಲು ತುಳಿತಲ್ಲಿ ನಮಗೆ ದರ್ಶನ ಸಿಗೋದಿಲ್ಲ, ಏಕಾದಶಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ನಮಗೆ ದೇವರ ದರ್ಶನ ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಆಗಿರೋದು. ಇವತ್ತು ಇಷ್ಟೇ ಬರಬೇಕು ಅಂತ ಹೇಳಿದ್ರೆ ಬಹುಶಃ ಈ ಘಟನೆ ಆಗ್ತಿರ್ಲಿಲ್ಲ. ಅದನ್ನ ಹೇಳೋರು ಯಾರು? ದೇವ್ರು ಹೇಳ್ಬೇಕಾ TTD ಅವ್ರು ಹೇಳ್ಬೇಕಾ?
ತಿರುಪತಿ ಅಂತಹ ಮಹಾಕ್ಷೇತ್ರಕ್ಕೆ ಇಷ್ಟೇ ಜನ ಬನ್ನಿ ಅನ್ನುವಂತಹ ರೆಸ್ಟ್ರಿಕ್ಷನ್ಸ್ ಮಾಡ್ಲಿಕ್ಕೆ ಮೋಸ್ಟ್ಲಿ ಸಾಧ್ಯ ಇಲ್ಲ. ಅಂಡ್ ತಿರುಮಲ ಅನ್ನುವಂತಹ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆಯೂ ಕೇರಿಂಗ್ ಮಾಡುವಂತಹ ವ್ಯವಸ್ಥೆ ಅಲ್ಲಿ ಉಳಿದಿದೆ. ತಿರುಪತಿ ಹೋಗುವಂತಹ ಮೊದಲು, ಬೆಟ್ಟ ಹತ್ತುವಂತಹ ಮೊದಲೇ ಓಪನ್ ಪ್ಲೇಸ್ ಅಲ್ಲಿ ಒಂದು ಟಿಕೆಟ್ ಅನ್ನ ಕೊಡ್ತಾರೆ ಅಂದಾಗ ಜನಸಾಮಾನ್ಯರು ಇರುವಂತಹ ಆಸೆ ಅನ್ನುವಂಥದ್ದು ಈ ತರದಕ್ಕೆ ಒಂದು ಘಟನೆಗೆ ಕಾರಣ ಆಯ್ತೇ ಹೊರತು ಕೂಡ ನಾವು ತಿರುಮಲದ ಒಳಗಾಯ್ತು ಅನ್ನುವಂಥದ್ದು ಅಥವಾ ಅದು ಆಡಳಿತ ಮಂಡಳಿಯ ವೈಫಲ್ಯ ಅನ್ನುವಂಥದ್ದು ಇದಕ್ಕೆ ಅರ್ಥ ಇಲ್ಲ ಅಂತ ಅನ್ಕೊಳ್ತೇನೆ. ರಸ್ತೆ ಮೇಲೆ ದೇವಸ್ಥಾನಕ್ಕೆ ಹೋಗುವಂತಹ ವ್ಯಕ್ತಿಯೋ ಅಥವಾ ಮೋಜು ಮಸ್ತಿ ಹೋಗುವಂತಹ ವ್ಯಕ್ತಿಯೋ ಮಾರ್ಗ ಮಧ್ಯದಲ್ಲಿ ತನ್ನ ಅಚಾತುರ್ಯದಿಂದ ನಡೆದಂತಹ ಘಟನೆಗೆ ನಾನು ಹೋಗ್ತಾ ಇರುವಂತಹ ಈ ಧರ್ಮಸ್ಥಳಕ್ಕೆ ಹೊರಟಿದ್ದೆ, ದಾರಿಯಲ್ಲಿ ಆಕ್ಸಿಡೆಂಟ್ ಆಗೋಯ್ತು, ಮಂಜುನಾಥನೇ ಕಾರಣ ಅಂತಂದ್ರೆ ಆಗೋದಿಲ್ಲ. ಇದು ತಿರುಪತಿ ಬೆಟ್ಟ ಹತ್ತುವ ಮೊದಲೇ ಆಗಿರ್ತಕ್ಕಂತಹ ಘಟನೆ. ಹೌದು, ಆಡಳಿತ ಮಂಡಳಿ ಅವರು ಪರಿಹಾರ ಧನವನ್ನು ಏನಾದ್ರೂ ಒಂದಷ್ಟು ಘೋಷಣೆ ಮಾಡಬೇಕು, ಮಾಡ್ತಾರೆ ಅಥವಾ ಮಾಡಿರ್ತಾರೆ. ನಾವು ಅದನ್ನ ಮಾಧ್ಯಮದಲ್ಲಿ ಗಮನಿಸಿದ್ದಷ್ಟೇ ಬಿಟ್ಟರೆ ವೈಯಕ್ತಿಕವಾಗಿ ನಮ್ಗೇನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಯಾರ್ಯಾರಿಗೆ ನಷ್ಟವಾಯ್ತೋ, ಜೀವ ಹೋಯ್ತೋ ಅವ್ರ ಬಗ್ಗೆ ಖಂಡಿತವಾಗ್ಲೂ ವಿಷಾದ ಎಲ್ಲರಿಗೂ ಇದೆ. ಆಡಳಿತ ಮಂಡಳಿಗೂ ಇರುತ್ತೆ, ಪುರೋಹಿತ ವರ್ಗಕ್ಕೂ ಇರುತ್ತೆ, ಮಾಧ್ಯಮಕ್ಕೂ ಇರುತ್ತೆ. ಎಲ್ಲ ಈ ಟಿವಿಯಲ್ಲಿ ಹೇಳಿದ್ರಲ್ಲ, ಇವತ್ತೇ ಹೋಗ್ಬೇಕಿತ್ತು ಅಂತ ಹೇಳ್ಬಾರ್ದಿತ್ತು ಅನ್ನುವಂತಹ ಜ್ಯೋತಿಷರು ಅಂತ ಹೇಳಿದ್ರಲ್ಲ, ಖಂಡಿತ ನೀವು ನಾಳೆ ಹೋಗ್ಬೋದಿತ್ತು, ನಾಡಿದ್ದು ಹೋಗ್ಬೋದಿತ್ತು. ಆ ಭೂವೈಕುಂಠ ಅನ್ನುವಂತಹ ಕ್ಷೇತ್ರ ಮಹಾವಿಷ್ಣುವಿನ ಅಭಯ ಅನ್ನುವಂಥದ್ದು. ನೀವು ಬರ್ತ್ಡೇ ಯಾಕೆ ಆವತ್ತೇ ಆಚರಣೆ ಮಾಡ್ಕೊಳ್ಳಿದ್ರೆ ನೆಕ್ಸ್ಟ್ ಡೇ ಆಚರಣೆ ಮಾಡ್ಕೊಂಡ್ರೆ ಆಗ್ತಿರ್ಲಿಲ್ವಾ? ಅಥವಾ ಈಗ ಉದಾಹರಣೆಗೆ ಅದೇ ಧರ್ಮದ ಬಗ್ಗೆ ಅಲ್ಲ, ಡಿಸೆಂಬರ್ 25ಕ್ಕೆ ಯಾಕೆ ಆಚರಣೆ ಮಾಡ್ತೀರಿ? ಬೇರೆ ದಿನ ಆಚರಣೆ ಮಾಡಿದ್ರೆ ಆಗಲ್ವಾ? ಅದೊಂದು ಕ್ಷೇತ್ರ ಮಹಿಮೆ, ದಿನ ಮಹಿಮೆ, ದಿನ ವಿಶೇಷ ಅಂತ ಇರುತ್ತೆ. ಹಾಗೆ ಪ್ರತಿಯೊಂದು ಹಬ್ಬಕ್ಕೂ ಇರುತ್ತೆ. ಯಾಕೆ ಅಲ್ಲಿ ಮೆಕ್ಕಾ ಮದೀನಾಕ್ಕೆ ಹೋಗ್ಬೇಕು? ಎಲ್ಲ ಭಾಗವತ್ ಅವರೇ, ನೀವು ಆಡಳಿತ ಮಂಡಳಿ ಬಗ್ಗೆ ಒಂದಷ್ಟು ಹೆಚ್ಚು ಸಹಾನುಭೂತಿಯನ್ನು ವ್ಯಕ್ತಪಡಿಸೋದ್ರ ಮುಖಾಂತರ ನೀವು ಈ ಘಟನೆಯನ್ನ ನೋಡಿ, ಈಗ ಇಲ್ಲಿ ಕ್ರೈಮ್ ಇರುತ್ತೆ, ಒಂದು ಯಾರಿಗೋ ಒಬ್ರಿಗೆ ಜವಾಬ್ದಾರಿ ಇರುತ್ತೆ, ಅವ್ರ ಬಗ್ಗೆ ಹೆಚ್ಚು ಸಹಾನುಭೂತಿ ವ್ಯಕ್ತಪಡಿಸ್ತಿದ್ದೀರಲ್ಲ, ಅದು ಎಲ್ಲೋ ಒನ್ ಸೈಡೆಡ್ ಆಗೋದಿಲ್ವಾ? ಈಗ ನಾವು ಮಾತಾಡ್ಬೇಕಾಗಿರೋದು ಅದು ಸತ್ತೋಗಿರೋ ಜನ ಮತ್ತು ಅದಕ್ಕೆ ಕಾರಣರಾದವ್ರ ಬಗ್ಗೆನೇ ಹೊರತುನು ಆಡಳಿತ ಮಂಡಳಿ ಬಗ್ಗೆ ನೀವು ಸಹಾನುಭೂತಿ ವ್ಯಕ್ತಪಡಿಸೋದ್ರ ಮುಖಾಂತರ ಎಲ್ಲೋ ನೀವು ಒನ್ ಸೈಡೆಡ್ ಅಥವಾ ಭಾವನಾತ್ಮಕ ಭಕ್ತಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಟ್ಟು ಸಾಮಾನ್ಯ ಜನರನ್ನ ನಿರ್ಲಕ್ಷ್ಯ ಮಾಡ್ತಿದ್ದೀರಿ ಅಂತ ನನಗೆ ಅನ್ನಿಸ್ತಿದೆ. ನೀವೇನ್ ಹೇಳ್ತೀರಿ? ಖಂಡಿತ ಇಲ್ಲ. ಯಾಕೆಂತಂದ್ರೆ ಹಾಗಾದ್ರೆ ಆಡಳಿತ ಮಂಡಳಿ ನೀವು ನೂಕುನುಗ್ಗಲು ಮಾಡ್ಕೊಳ್ಳಿ ಅಂತ ಹೇಳಿತ್ತಾ? ಇಲ್ಲ. ಇದು ಆಡಳಿತ ಮಂಡಳಿಯ ಪರಿಮಿತಿಯ ಹೊರತು ನಡೆದಿರ್ತಕ್ಕಂತಹ ಘಟನೆ. ಅದಕ್ಕೆ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಪರಿಹಾರ ಧನವನ್ನು ಘೋಷಣೆ ಮಾಡಿರ್ತಾರೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಕಾರಣ ಈ ಘಟನೆ ಆಗೋದಕ್ಕೆ ಕಾರಣ ಯಾರು? ಯಾರಿಂದ ಜನನೀತಿ ನಿಮ್ಗೆ ಮತ್ತೆ ಅದನ್ನೇ ಅನ್ಸ್ಬೋದು. ಈಗ ಆಸ್ತಿಕರು ನಾಸ್ತಿಕರು ಅನ್ನುವಂತ ವಿಚಾರ ಜಾಸ್ತಿ ಹೋಗ್ತಾ ಇದೆ ನೋಡಿ. ಜನನಿ ಜನ್ಮ ಸೌಖ್ಯಾನಾಂ ವರ್ಧನಿ ಕುಲ ಸಂಪದಾಂ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ ಅಂತ. ಪ್ರತಿಯೊಬ್ಬ ಮನುಷ್ಯನಿಗೂ 100 ವರ್ಷ ಬದುಕುವ ಆಸೆ ಇರ್ತದೆ, ಆರೋಗ್ಯದಾಯಕವಾಗಿ ಬದುಕುವಂತಹ ಆಸೆ ಇರುತ್ತೆ. ಆದರೆ ಆ ವ್ಯಕ್ತಿ ಅಕಾಲ ಮೃತ್ಯುವನ್ನು ಹೊಂದುತ್ತಾನೆ ಅಂತಂದ್ರೆ ಮೃತ್ಯುವಿನಲ್ಲಿ ಏನಂದ್ರಿ? ಅವ್ರ ಆಯಸ್ಸು ಅಷ್ಟೇ, ತಿರುಪತಿಗೆ ಹೋಗಿ ಸಾಯ್ಬೇಕಾಗಿತ್ತು. 13 ಮೃತ್ಯುಗಳಿದ್ದಾವೆ, ಉಗ್ರ ಮೃತ್ಯು, ಘೋರ ಮೃತ್ಯು. ಆಯ್ತು ಗುರುಗಳೇ, ಆದ್ರೆ ಈಗ ಸರ್ಕಾರದಲ್ಲಿ ಬಹಳ ಜನ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅವಾಗ ಯಾರನ್ನು ಪ್ರಶ್ನೆ ಮಾಡಬಾರ್ದು, ಅವ್ನ ಆಯಸ್ ಮುಗಿತ್ತು ಅಂತ ಅನ್ನಕ್ಕಾಗಲ್ವಲ್ಲ. ಯಾರು ಪ್ರೆಷರ್ ಅಂತ ನಾವು ಈ ಪ್ರಶ್ನೆ ಮಾಡ್ತಿದೀವಲ್ವಾ? ಆ ಘಟನೆಗೂ ಈ ಘಟನೆ ವ್ಯತ್ಯಾಸ ಇದೆ. ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ, ಅವನಿಗೆ ಸರ್ಕಾರದಿಂದ ತೊಂದರೆ ಆಗಿದೆ ಅಂತ. ಇಲ್ಲಿ ಈ ಕಾಲ್ ತುಳಿತದಲ್ಲಿ ಸತ್ತವರಿಗೆ ಯಾರಿಗೂ ತಿಮ್ಮಪ್ಪನಿಂದ ತೊಂದರೆ ಆಗಿದ್ದಲ್ಲ. ಇಲ್ಲಿ ಅವರ ಅಚಾತುರ್ಯ, ಅವರ ಅಜ್ಞಾನ ಅನ್ನುವಂಥದ್ದು ಅವ್ರಿಗೆ ತೊಂದರೆ ಆಗಿದೆ. ಹಾಗಾಗಿ ಈ ರೀತಿಯ ಒಂದು ವಿಷಾದ ಇದೆ. ಪಾಪ ಹಾಗಾಗ್ಬಾರ್ದಿತ್ತು ಅನ್ನುವಂಥ ವಿಷಾದ ನಮಗೂ ಇದೆ. ಆದ್ರೆ ಪ್ರಾಚೀನತೆ ತಿಳಿದುಕೊಳ್ಬೇಕು. ಬರೀ ನಾವು ಈಗ ತಿರುಪತಿಗೆ ಹೋಗಿದ್ದಕ್ಕೆ ಹಂಗಾಯ್ತು, ಹಾಗಾಗಿ ತಿರುಪತಿ ಆಡಳಿತ ಮಂಡಳಿ ವೈಫಲ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮೆಕ್ಕಾಮದಿಂದಲೂ ಕಾಲ್ ತುಳಿತ ಆಗಿದ್ದಾವೆ ಅಲ್ವಾ? ಅದಕ್ಕೂ ಅವರೇ ಜವಾಬ್ದಾರಿ. ಮೆಕ್ಕಾಮದೀನ ಆದ್ರೇನು, ನಮ್ಮಲ್ಲಿರೋ ಪಕ್ಕದ ಮಸೀದಿ ಆದ್ರೇನು, ನಾವು ಅದನ್ನ ಹೇಳ್ತಾರದು. ಯಾವುದೇ ಚರ್ಚೆಲ್ಲಾದ್ರೂ ನಾವು ಅವ್ರನ್ನ ಗುರುಜೀಗ ತಿರುಪತಿ ಬಿಟ್ಟಾಗ ಈಗ ನಮ್ಮ ರಾಜ್ಯಕ್ಕೆ ಬರೋಣ. ನಮ್ಮ ರಾಜ್ಯದ ಪ್ರಮುಖ ದೇಗುಲಗಳಲ್ಲಿ ಹೇಗಿರಬೇಕು ಅಂದ್ರೆ, ಮುಂದೆ ಈ ರೀತಿ ಘಟನೆ ಆಗಬಾರ್ದು ಅಂತಂದ್ರೆ ಈ ದೇವಸ್ಥಾನದ ಆಡಳಿತ ಮಂಡಳಿ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು? ಅಲ್ಲ, ಇದು ಖಂಡಿತವಾಗ್ಲೂ ಎಚ್ಚರಿಕೆ ತಗೋ. ನನಗೆ ಕೇಳಿದ್ದಾರೆ ಭಾಗವತ್ರ, ನಾನು ಮಾತಾಡ್ಬಿಡ್ತೀನಿ. ಈಗ ಅದು ಆ ರೀತಿ ಹೇಗೆ ಅಂದ್ರೆ, ನಾವು ಈಗ ಈ ಆಡಳಿತ ಮಂಡಳಿಗೆ ಹೇಳಿದ್ರಲ್ಲ, ಇಲ್ಲಿ ಜನಸಂಖ್ಯೆ ತುಂಬಾ ಜಾಸ್ತಿ ಇದೆ. ಅಲ್ಲಿ ಅವರು ಆಡಳಿತ ಮಂಡಳಿಗೆ 2 ಇದಾವೆ. ಒಂದು ಮುಜರಾಯಿ ಇಲಾಖೆಯಲ್ಲಿ ಬರೋ ದೇವಸ್ಥಾನಗಳಿಗೆ ಸರ್ಕಾರವೇ ಜವಾಬ್ದಾರಿ ಹೊಣೆ ಮಾಡ್ಕೋಬೇಕಾಗುತ್ತೆ. ಮುಜರಾಯಿ ಇಲಾಖೆ ಇಲ್ಲದಂತ ದೇವಸ್ಥಾನಗಳಿಗೆ ಇದಾವಲ್ಲ, ಅಲ್ಲಿ ಆಡಳಿತ ಮಂಡಳಿಗೆ ಕಾಲ್ ತುಳಿತಕ್ಕೆ ಬೇರೆ ಇನ್ನೇನಾದ್ರೂ ಆಕ್ಸಿಡೆಂಟ್ಗಳು ಅಥವಾ ಗೊತ್ತಿಲ್ಲದಂಗೆ ಒಂದು ಫೈರ್ ಏನೋ ಒಂದು ನಮ್ಗೆ ಸಾಮಾನ್ಯವಾಗಿ ಬೆಂಕಿ ಆಘಾತವೋ ಬೇರೆ ಏನಾದ್ರೆ ಒಂದ್ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡ್ಬೋದು. ಯಾಕಂದ್ರೆ ಅದನ್ನ ಯಾರು ಅಷ್ಟೊಂದು ಊಹಿಸಕ್ ಆಗೋದಿಲ್ಲ. ಆದ್ರೆ ಕನಿಷ್ಠ ಈ ಕಾಲ್ ತುಳಿತಗಳನ್ನ ಇದು ತಡೆಯುವ ಜವಾಬ್ದಾರಿ ದೇವಸ್ಥಾನಗಳಿಗೆ ಇರಬೇಕು. ಈಗ
ಘಾಟಿ ಟೈಮಲ್ಲಿ, ಷಷ್ಠಿ ಟೈಮಲ್ಲಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಲಕ್ಷಾಂತರ ಜನ ಬಂದ್ಬಿಟ್ರು. ಅಲ್ಲ, ಅದು ಮುಜರಾಯಿ ಇಲಾಖೆದು. ಸರ್ಕಾರನು ಎಷ್ಟೋ ಒಂದು ನೋಡಿ, ಇವು ಸೆಕ್ಯೂರಿಟಿಗೆ ಸಿಎಂ ಮನೆ ಮುಂದೆ, ಇನ್ನೊಂದು ಮನೆ ಮುಂದೆ ಸಾವಿರಾರು ಪ್ಲಟೂನ್ಗಳೇ ಹಾಕ್ತಾರೆ. ಇಂತಹ ಸಂದರ್ಭದಲ್ಲಿ, ಯಾಕೆಂದ್ರೆ ಈಗ ಇನ್ನೂ ಎಲ್ಲ ಜನ, ಇಡೀ ದೇಶದ ಜನ ಈ ಕುಂಭಮೇಳನ ನೋಡ್ತಾ ಇದ್ದಾರೆ. ಕುಂಭಮೇಳದಲ್ಲಿ ಬಹಳ ಜನ ಬರ್ತಾ ಇದ್ದಾರೆ. ಅದು ಹೇಗೆ ಮ್ಯಾನೇಜ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಖಂಡಿತವಾಗ್ಲೂ ಅದಕ್ಕೆ ಬಹಳ ದೊಡ್ಡ ಬ್ಯಾರಿಕೇಡ್ ಎಲ್ಲ ಹಾಕಿರ್ತಾರೆ. ಅದು ಹಾಕಿದ್ರು ಆಗೋಗುತ್ತೆ. ಅದಕ್ಕೆ ದೇವಸ್ಥಾನಗಳ ಜವಾಬ್ದಾರಿಯನ್ನ ಅಲ್ಲಿರುವ ಆಡಳಿತ ಮಂಡಳಿಗಳಿಗೆ ವಹಿಸಬೇಕು. ಏನಾದ್ರೂ ಕಾಲ್ ತುಳಿತಗಳಾದ್ರೆ, ಪರ್ಟಿಕ್ಯುಲರ್ ಆಗಿ ಈ ಶಬ್ದನ ಹೇಳ್ತಿದ್ದೀನಿ, ಕಾಲ್ ತುಳಿತಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯನ್ನೇ ಮಾಡ್ಬೇಕಾಗುತ್ತೆ. ಇಲ್ಲ ಅವರು ಹೇಳ್ಬಿಡ್ಲಿ, ಅದೇ ಆಗ್ಲೇ ಹೇಳಿದ್ವಲ್ಲ ಹಾಗೆ. ಅಂದ್ರೆ ನಾವು 10,000 ಜನಕ್ಕೆ ಮೊದಲು ಬಂದಿರುವ 10,000 ಜನಕ್ಕೆ ಮಾತ್ರ ನಾವು ಪ್ರವೇಶ ಕೊಡ್ತೀವಿ. ಇನ್ನ ಬೇಕಾದ್ರೆ ನಾಳೆ ಬನ್ನಿ ಅಂತೇಳಿ ಎಕ್ಸ್ಟೆಂಡ್ ಮಾಡ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಇವತ್ತಾಗಿಲ್ಲ ಅಂದ್ರೆ ಇವತ್ತು 10,000 ಜನಕ್ಕೆ, ನಾಳೆ 10,000 ಜನಕ್ಕೆ. ಸೇಫ್ಟಿ ಮುಖ್ಯ. ನೋಡಿ, ಉದಾಹರಣೆಗೆ ಒಂದೇ ಒಂದು ಮಾತು ಮುಗಿಸ್ಬಿಡ್ತೀನಿ. ಬೆಂಗಳೂರಿಂದ ಮೈಸೂರಿಗೆ ದಶಪಥ ರಸ್ತೆ ಆಯ್ತಲ್ಲ, ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳಾಗ್ತಾ ಇತ್ತು. ಹೋದ್ರು ಅವರು, ಅಲೋಕ್ ಕುಮಾರ್ ಹೋದ್ರು, ನೋಡಿದ್ರು ಯಾಕೆ ಏನ್ ಮಾಡೋದು ಅಂತ. 80 ಮತ್ತು 100 ಕಿಲೋಮೀಟರ್ ಅಂತ ಸ್ಪೀಡ್ ಮಾಡ್ಬಿಟ್ರು. ಒಂದೇ ಒಂದು ಆಕ್ಸಿಡೆಂಟ್ ಇಲ್ಲ. ಒಂದೋ ಎರಡೋ ಸಣ್ಣ ಪುಟ್ಟ ಆಗಿರ್ಬೋದು. ಖಂಡಿತವಾಗ್ಲೂ ಅವತ್ತಿಂದ ಆಕ್ಸಿಡೆಂಟ್ ಆಗ್ತಾ ಇಲ್ಲ. ಕೇವಲ ಸ್ಪೀಡ್ ಅನ್ನ ಕಡಿಮೆ ಮಾಡಿದ್ರು ಅಷ್ಟೇ. 80-100 ಹೋದಾಗ ಆಕ್ಸಿಡೆಂಟ್ ಆಗುತ್ತೆ. ಈ ತರ ಇಲ್ಲೂ ಕೂಡ ಮಾಡುವ ಸಾಧ್ಯತೆ ಇದೆ. ಅದನ್ನ ಯಾರಾದ್ರೂ ಭದ್ರತಾ ಪರಿಣಿತರು ಮಾಡಬೇಕು. ಎಸ್, ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರು, ಈಗ ದೇವಸ್ಥಾನಕ್ಕೆ ಹೋಗೋದು ತಪ್ಪೇನಲ್ಲ, ಬಟ್ ಯಾವ ಸಮಯಕ್ಕೆ ಹೋಗಬೇಕು ಅಂತೇಳಿ ನಿಮ್ಮ ಜೀವವನ್ನು ನೀವೇ ಕಾಪಾಡ್ಕೊಳ್ಬೇಕಾಗತ್ತೆ. ದೇವರು ಪ್ರತಿದಿನ ಇರುತ್ತೆ, ಪ್ರತಿ ಕ್ಷಣನೂ ಇರುತ್ತೆ. ಪ್ರಮುಖವಾಗಿ ನಿಮ್ಮ ತಂದೆ ತಾಯಿಯನ್ನು ಪೂಜೆ ಮಾಡಿ ನೀವು, ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ಆಮೇಲೆ ನೀವು ಪ್ರಾಮಾಣಿಕರಾಗಿದ್ದರೆ ಯಾವ ದೇವರ ಹತ್ರ, ಯಾವ ದೇವಸ್ಥಾನಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ. ನೀವು ಪ್ರಾಮಾಣಿಕತೆ ಇಲ್ಲ ಅಂದಾಗ ಮಾತ್ರ ದೇವಸ್ಥಾನಕ್ಕೆ ಹೋಗ್ತೀರಾ, ಆ ಭಗವಂತನ ಹತ್ರ ಬೇಡ್ತೀರಾ, ಅದರಿಂದ ಪಾರು ಮಾಡು, ಇದರಿಂದ ಪಾರು ಮಾಡಿ ಅಂತೇಳಿ. ಹಂಗಾಗೋದು ಬೇಡ. ನೀವು ಪ್ರಾಮಾಣಿಕರಾಗಿರಿ, ತಂದೆ ತಾಯಿಗೆ ಗೌರವ ಕೊಡಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.